Okay, welcome to my digital classroom. Welcome to third semester students. This is my sixth video. In the previous video, we have discussed so many concepts. That is the properties of materials used in the DC machines. I am saying DC machine. What? Why I am telling machine means machine which includes the generator, DC machine which includes both the DC generator and DC motor. So ನೆನ್ಪಿಟ್ಕೋಬೇಕು, ಕನ್ಸ್ಟ್ರಕ್ಷನ್ ಆಫ್ ಡಿ ಸಿ ಮಷೀನ್ ಅದು ನಾವೇನು ಓದಿದಿರಿ, ಆ ಡಿ ಸಿ ಜನರೇಟರ್ಗೂ ಅದೇ ಕನ್ಸ್ಟ್ರಕ್ಷನ್ ಬರೀಬೇಕು, ಡಿ ಸಿ ಮೋಟರ್ಗೂ ಅದೇ ಡಯಾಗ್ರಾಮು, ಅದೇ ಪಾರ್ಟ್ಸು, ಅದೇ ಯೋಕು, ಅದೇ ಎಲ್ಲ ಸೇಮ್ ಕಾನ್ಸೆಪ್ಟ್ಸ್ ಡಿ ಸಿ ಮೋಟ್ರಲ್ಲೂ ಬರುತ್ತೆ. ಸೊ ದಟ್ಸ್ ವೈ ವಿ ಆರ್ ಎಕ್ಸ್ಪ್ರೆಸಿಂಗ್ ಡಿ ಸಿ ಮಷೀನ್. ಸೊ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್ ಯೂಸ್ ಇನ್ ಡಿ ಸಿ ಮಷೀನ್, ಸೋ ಮೆನಿ ಪ್ರಾಪರ್ಟೀಸ್ಗಳು ನಾವು ಓದ್ಕೊಂಡ್ಬಂದ್ವಿ. ಒಂದು ಮೆಟೀರಿಯಲ್ನ ನಾವು ಬಳಕೆ ಮಾಡ್ತಾ ಇದ್ವಿ ಅಂದರೆ ಅದರ ಗುಣಲಕ್ಷಣಗಳು ಏನೇನಾಗಿರಬೇಕು ಅನ್ನೋದನ್ನು ನಾನು ಹೇಳಿದೆ. 4 ಪಾಯಿಂಟ್ ಭಾಳ ಸಿಂಪಲ್ ಆಗಿ ಮಾತಾಡಿದ್ವಿ ನಾವು. ಸೊ ದ ಮೆಟೀರಿಯಲ್ಸ್ which are used should be a good it should be a good mechanical and magnetic properties ಅಂತ ಕರಿತೀವಿ. ಮೆಕ್ಯಾನಿಕಲ್ ಪ್ರಾಪರ್ಟಿ ಆಗಿರಲಿ ಅಥವಾ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಗಿರಲಿ ಚೆನ್ನಾಗಿರಬೇಕು ಅಂತ ಹೇಳಿದ್ವಿ. ಅದು ಮೊದಲನೇ ಪ್ರಾಪರ್ಟಿ ಮಾತಾಡಿದ್ವಿ. ಎರಡನೇ ಪ್ರಾಪರ್ಟಿ ಹೇಳಿದೆ ಲ್ಯಾಮಿನೇಷನ್, ವೆರಿ ಇಂಪಾರ್ಟೆಂಟ್. ತಿನ್ ಶೀಟ್ಸ್ ಮೇಲ್ಗಡೆ ಒಂದೊಂದೇ ಶೀಟ್ ಇಟ್ಕೊಂತ ಬಂದು ಅದನ್ನು ಪ್ರೆಸ್ ಮಾಡಿ ರಿವೀಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಲ್ಯಾಮಿನೇಷನ್. ಲ್ಯಾಮಿನೇಷನ್ ಮಾಡೋದ್ರಿಂದ ಸೊ ಎಡ್ಡಿ ಕರೆಂಟ್ ಲಾಸ್ ನೆನ್ಪಿಟ್ಕೊಳ್ಳಿ, ಮ್ಯಾಗ್ನೆಟಿಕ್ ಲಾಸ್ ಅಥವಾ ಎಡ್ಡಿ ಕರೆಂಟ್ ಲಾಸ್ ಅಂತ ಕರಿತೀವಿ. ಆ ಎಡ್ಡಿ ಕರೆಂಟ್ ಲಾಸ್ ಆಗಬಾರ್ದು ಅಂತಂದರೆ ನಾವು ಏನು ಮಾಡಬೇಕು, ಮೆಟೀರಿಯಲ್ಸ್ಗಳನ್ನ ಲ್ಯಾಮಿನೇಷನ್ ಮಾಡಬೇಕು, ಅದೊಂದು ನೆನ್ಪಿಟ್ಕೋಬೇಕು. ದೆನ್ ನಾವು ಏನು ವೈಂಡಿಂಗ್ಸ್ಗಳು ಬಳಕೆ ಮಾಡ್ತೀವಿ, ಆ ವೈಂಡಿಂಗ್ಸಲ್ಲಿ ರೆಸಿಸ್ಟೆನ್ಸ್ ಏನಾಗಿರಬೇಕು, ಕಡಿಮೆ ಇರಬೇಕು. ರೆಸಿಸ್ಟೆನ್ಸ್ ಕಡಿಮೆ, ರೆಸಿಸ್ಟಿವಿಟಿ ಆಫ್ ದ ವೈಂಡಿಂಗ್ಸ್ ಯೂಸ್ಡ್ ಇನ್ ದ ವೈಂಡಿಂಗ್, ರೈಟ್? ದ ಮೆಟೀರಿಯಲ್ಸ್, ದ ರೆಸಿಸ್ಟಿವಿಟಿ ಆಫ್ ದ ಮೆಟೀರಿಯಲ್ಸ್ ಯೂಸ್ಡ್ ಫಾರ್ ದ ವೈಂಡಿಂಗ್ ಈಸ್ ವೆರಿ ಲೆಸ್ ಅಂತ ಹೇಳ್ತಾನೆ. ನಾವು ಬಳಕೆ ಮಾಡ್ತಾ ಇರೋಂಥ ವೈಂಡಿಂಗಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ ಇರಬೇಕು. ದಟ್ಸ್ ಅ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮಾತಾಡಲಿ ಪರ್ಮಿಯಬಿಲಿಟಿ ಅಂತ ಒಂದು ವರ್ಡ್ ಹೇಳಿದೆ. ಯಾವುದೇ ಒಂದು ಮೆಟೀರಿಯಲ್ಸ್ ಆಗಿರಬೇಕು, ಅದರಲ್ಲಿ ಪರ್ಮಿಯಬಿಲಿಟಿ ಚೆನ್ನಾಗಿರಬೇಕು. ಪರ್ಮಿಯಬಿಲಿಟಿ ಅಂದರೆ ಏನು? ಯಾವ ಮೆಟೀರಿಯಲ್ಗಳು ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಅಲೋ ಮಾಡ್ಕೊಂತವೆ, ಇವುಗಳಿಗೆ ನಾವು ಪರ್ಮಿಯಬಿಲಿಟಿ ಅಂತ ಕರಿತೀವಿ. ಆ ಪರ್ಮಿಯಬಿಲಿಟಿ ಆಫ್ ದ ಮೆಟೀರಿಯಲ್ ಚೆನ್ನಾಗಿತ್ತು ಅಂತಂದರೆ ಮಾತ್ರ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಲೋ ಮಾಡ್ಕೊಂತವೆ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಲೋ ಆಯಿತು ಅಂತಂದರೆ ಆಟೋಮೆಟಿಕಲಿ ಸೊ ವಿ ಹ್ಯಾವ್ ಟು ಜನರೇಟ್ ಇಂಡ್ಯೂಸ್ ಗಿಎಂಎಫ್. ಸೊ ದಟ್ಸ್ ವೈ ಮೆಟೀರಿಯಲ್ಸ್ಗೆ ಪರ್ಮಿಯಬಿಲಿಟಿ ಅನ್ನೋದೇನಾಗಿರಬೇಕು, ಚೆನ್ನಾಗಿರಬೇಕು. ಇದನ್ನು ಹೇಳಿದೆ ನಾನು. ದೆನ್ ಸ್ಲಾಟ್ ಇನ್ಸುಲೇಷನ್ ಮೆಟೀರಿಯಲ್ಸ್ ಬಗ್ಗೆ ಮಾತಾಡಿದ್ವಿ. ಸ್ಲಾಟ್ ನೋಡಿ ಗೊತ್ತಾಯಿದೆ ನಿಮಗೆ, ಆರ್ಮೇಚರ್ಲಿ ನಾವು ಸ್ಲಾಟ್ನ ಬಳಕೆ ಮಾಡ್ತೀವಿ. ಆ ಸ್ಲಾಟ್ ಒಳಗಡೆ ಬಳಕೆ ಮಾಡುವಂಥ ವಸ್ತುಗಳು ಯಾವ್ಯಾವು, ವೈಂಡಿಂಗ್ಸ್ಗಳನ್ನ ನಾವು ಸ್ಲಾಟಿಗೆ ಸುತ್ತೀವಿ. ಅದಲ್ಲದೆ ಏನೇನಿರುತ್ತೆ ನೆನ್ಪಿಟ್ಕೋಬೇಕು. 3 ಕಾಂಪೋನೆಂಟ್ ಬರುತ್ತೆ ವೈಂಡಿಂಗ್ಸ್ ಅಲ್ಲದೆ. ಮೊದಲನೇದು ಲ್ಯಾಮಿನೇಷನ್ ಮಾಡಬೇಕು ಅಂತ ಹೇಳಿದ್ದೆ ನಾನು. ಯಾವುದೇ ಮೆಟೀರಿಯಲ್ ಅಂದರೆ ಲ್ಯಾಮಿನೇಷನ್ ಮಾಡಬೇಕು. ಇಲ್ಲಿ ಲ್ಯಾಮಿನೇಷನ್ಗೆ ಬಳಕೆ ಮಾಡುವಂಥ ಮೆಟೀರಿಯಲ್ ಯಾವುದು ಅಂದರೆ DMD, ಡ್ಯಾಕ್ರಾನ್, ಮೈಲಾರ್, ಡ್ಯಾಕ್ರಾನ್. ಇವೆಲ್ಲ ನಾನು 5ನೇ ವಿಡಿಯೋದಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ DMD, ಡ್ಯಾಕ್ರಾನ್, ಮೈಲಾರ್, ಡ್ಯಾಕ್ರಾನ್ ಅನ್ನೋ ಒಂದು ಮೆಟೀರಿಯಲ್ನ ಬಳಕೆ ಮಾಡ್ತೀವಿ ಫಾರ್ ಲ್ಯಾಮಿನೇಷನ್. ಎರಡನೇ ಮೆಟೀರಿಯಲ್ ಬಳಕೆ ಮಾಡಿದ್ವಿ ಸ್ಲಾಟ್ ಲೈನರ್ಸ್, ಆಯಿತಾ? ಸ್ಲಾಟ್ ಲೈನರ್ಸ್ ಅಂತ ಕರಿತೀವಿ. ನೋಡಿ, ಸ್ಲಾಟ್ ಲೈನರ್ಸ್ಗೆ, ಲೈನರ್ಸ್ ಅಂದರೆ ಬೇರೆ ಏನೂ ಅಲ್ಲ, ಸರ್ಫೇಸ್ ಅಂತ, ಸರ್ಫೇಸ್ ಆಫ್ ದ ಸ್ಲಾಟ್. ಈ ಸ್ಲಾಟ್ ಏನಿರುತ್ತೆ, ಈ ಥರ ಸ್ಲಾಟ್, ಈ ಸರ್ಫೇಸ್ಗೆ ಏನು ಮಾಡ್ತೀವಿ ಅಂದರೆ ಕಾರ್ಡ್ಬೋರ್ಡ್ನ ಪ್ಲೇಸ್ ಮಾಡ್ತೀವಿ. ಕಾರ್ಡ್ಬೋರ್ಡ್ ಅಂದರೆ ಬೇರೆ ಏನೂ ಇಲ್ಲ, ಈ ರೊಟ್ಟಿನ ಬಾಕ್ಸ್ ನೋಡಿದ್ರಲ್ಲ, ಆ ರೊಟ್ಟಿನ ಬಾಕ್ಸ್ನ ಏನು ಮಾಡ್ತೀವಿ, ಅಥವಾ ಆ ಬಾಕ್ಸ್ನ ಏನು ಬರುತ್ತೋ ರೊಟ್ಟು, ಅದನ್ನು ಏನು ಮಾಡ್ತೀವಿ, ಈ ಸ್ಲಾಟ್ ಸರ್ಫೇಸ್ಗೆ ಏನು ಮಾಡ್ತೀವಿ, ಅದನ್ನು ಕನೆಕ್ಟ್ ಮಾಡಿ ಸೊ ಅದನ್ನು ದಾರದಲ್ಲಿ ಸುತ್ತಬಿಡ್ತೀವಿ. ಯಾಕೆ ರೀಸನ್ ಅಂತಂದರೆ, ಏನಾದ್ರು ಸ್ಪಾರ್ಕ್ ಕ್ರಿಯೇಟ್ ಆದರೆ ಬೇರೆ ಪಾರ್ಟ್ಗಳಿಗೆ ಹರಡಬಾರ್ದು ಅನ್ನೋ ಉದ್ದೇಶಕ್ಕೆ ಏನು ಮಾಡ್ತೀವಿ, ಸರ್ಫೇಸ್ಗಳಿಗೆ ನಾವು ಕಾರ್ಡ್ಬೋರ್ಡ್ ಶೀಟ್ಗಳನ್ನ ಪ್ಲೇಸ್ ಮಾಡ್ತಾ ಬರ್ತೀವಿ. ಸ್ಲಾಟ್ ಲೈನರ್ಸ್ ಅಂತ ಕರಿತೀವಿ, ನೆನ್ಪಿಟ್ಕೋಬೇಕು, ಸ್ಲಾಟ್ ಲೈನರ್ಸ್. ನೆಕ್ಸ್ಟ್ ಒನ್, ಇನ್ಸುಲೇಟ್ ಮಾಡಬೇಕು. ಯಾವುದೇ ಒಂದು ಸ್ಲಾಟ್ ಒಳಗಡೆ ಇನ್ಸುಲೇಟ್ ಮಾಡಬೇಕು. ಯಾಕೆ ಅಂದರೆ ಗೊತ್ತಿರಬೇಕು ನಿಮಗೆ. ಇನ್ಸುಲೇಟರ್ ಯಾಕೆ ಮಾಡ್ತೀವಿ ಅಂತಂದರೆ, ಸ್ಲಾಟಿಗೆ ಏನು ಸುತ್ತಿದ್ದೀವಿ, ವೈಂಡಿಂಗ್ ಸುತ್ತಿದ್ದೀವಿ. ವೈಂಡಿಂಗ್ ಏನು ಕ್ಯಾರಿ ಮಾಡುತ್ತೆ, ಕರೆಂಟ್ ಕ್ಯಾರಿ ಮಾಡುತ್ತೆ. ಸೊ ಕರೆಂಟ್ ಅಂತಂದ್ರೆ ಏನು? ಸೊ ಆಬ್ವಿಯಸ್ಲಿ ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ. ಆ ಸ್ಪಾರ್ಕ್ನ ಅವಾಯ್ಡ್ ಮಾಡಬೇಕು ಅಂದರೆ ಈ ಪ್ರತಿಯೊಂದು ಸ್ಲಾಟ್ಗಳು ಇನ್ಸುಲೇಟ್ ಆಗಲೇಬೇಕು. ಇನ್ಸುಲೇಷನ್ ಮಾಡಬೇಕು ಅಂತಂದರೆ ಸೊ ಒಂದು ಮೆಟೀರಿಯಲ್ ಬೇಕಲ್ವಾ, ಇನ್ಸುಲೇಟರ್ ಬೇಕಲ್ವಾ. ಇಲ್ಲಿ ಯಾವುದನ್ನ ಬಳಕೆ ಮಾಡ್ತೀವಿ ಅಂದರೆ ಪಾಲಿಸ್ಟರ್ ಫಿಲಮ್ನ ಬಳಕೆ ಮಾಡ್ತಾರೆ, ನೆನ್ಪಿಟ್ಕೋಬೇಕು, ಪಾಲಿಸ್ಟರ್ ಫಿಲಮ್. ಸೊ ಪಾಲಿಸ್ಟರ್ ಫಿಲಮ್ ಇಸ್ ಯೂಸ್ಡ್ ಫಾರ್ ಇನ್ಸುಲೇಷನ್ ಇನ್ ದ ಸ್ಲಾಟ್ಸ್. ಸ್ಲಾಟ್ಗಳಿಗೆ ಇನ್ಸುಲೇಷನ್ ಯಾವುದನ್ನ ಕೊಡ್ತೀವಿ ಅಂದರೆ ಪಾಲಿಸ್ಟರ್ ಫಿಲಮ್ಸ್. ನಿಮಗೆ ಕಾಮುಟೇಟರ್ ಹೇಳಿದೆ ಮೈಕಾ ಇನ್ಸುಲೇಷನ್ ಮಾಡ್ತೀವಿ ಅಂತ. ಅಲ್ಲಿ ಕಾಮುಟೇಟರ್ಲಿ ಮೈಕಾ ಇನ್ಸುಲೇಷನ್ ಮಾಡ್ತೀವಿ, ಬಟ್ ಇಲ್ಲಿ ಆರ್ಮೇಚರ್ ಸ್ಲಾಟ್ಸ್ಗಳಲ್ಲಿ ನಾವು ಪಾಲಿಸ್ಟರ್ ಫಿಲಮ್ನ ಬಳಕೆ ಮಾಡ್ತೀವಿ ಫಾರ್ ಇನ್ಸುಲೇಷನ್ ಪರ್ಪಸ್. ಇದು ಸ್ಲಾಟ್ ಇನ್ಸುಲೇಷನ್ ಮೆಟೀರಿಯಲ್ಸ್ಗಳಾಯಿತು. ಅದೇ ಥರ ಆ ಮೆಟೀರಿಯಲ್ಸ್ ಏನು ಬಳಕೆ ಮಾಡ್ತಾ ಇದೀವಿ, ಎಲ್ಲ ಮೆಟೀರಿಯಲ್ಸ್ಗಳು ಏನು ಬಳಕೆ ಮಾಡ್ತೀವಿ, ಇದ್ರ ಪ್ರಾಪರ್ಟೀಸ್ ಹೆಂಗಿರಬೇಕು, ಗುಣಲಕ್ಷಣಗಳು ಏನಿರಬೇಕು, ಸುಮಾರು ಹೇಳಿದೆ ನಾನು. 5 ಪಾಯಿಂಟ್ ಹೇಳಿದೆ. ಹೈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಇರಬೇಕು ಅಂದೆ, ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಇರಬೇಕು ಅಂದೆ, ಹೈ ಮೆಲ್ಟಿಂಗ್ ಪಾಯಿಂಟ್ ಅಂದೆ, ಹೈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್, ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್. ನಾನು ಹೇಳಿದ್ದೀನಿ, ಕನ್ಫ್ಯೂಷನ್ ಆಗ್ಬಿಡ್ರಿ.
ಸ್ಲಾಟ್ ಒಳಗಡೆ ಬಳಕೆ ಮಾಡ್ತಾ ಇರುವಂಥ ಮೆಟೀರಿಯಲ್ಸಲ್ಲಿ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರಬೇಕು. ಯಾಕೆ ಅಂದರೆ ಕರೆಂಟ್ ಅಂತಂದ್ರೆ ಏನು, ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ. ಸ್ಪಾರ್ಕ್ ಕ್ರಿಯೇಟ್ ಆಗಬಾರ್ದು ಅಂತಂದರೆ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಏನಾಗಿರಬೇಕು, ಜಾಸ್ತಿ ಇರಬೇಕು. ಯಾವಾಗ ಕರೆಂಟ್ ಜಾಸ್ತಿ ಇರುತ್ತೆ ಅಲ್ಲಿಗೆ ರೆಸಿಸ್ಟೆನ್ಸ್ ಏನಾಗಿರುತ್ತೆ, ಕಮ್ಮಿ ಇರುತ್ತೆ. ಸೊ ನಾವು ಕಮ್ಮಿ ಇಟ್ಟುಬಿಟ್ರೆ ಕರೆಂಟ್ ಏನಾಗ್ಬಿಡುತ್ತೆ, ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅಲ್ಲಿಗೆ ರೆಸಿಸ್ಟೆನ್ಸ್ನ ನಾವು ಜಾಸ್ತಿ ಮಾಡಿಬಿಟ್ರೆ ಕರೆಂಟ್ ಎಫೆಕ್ಟ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ಅಲ್ಲಿ ಕರೆಂಟ್ ಎಫೆಕ್ಟ್ನ ಕಮ್ಮಿ ಮಾಡಬೇಕು ಅಂದರೆ ಸ್ಲಾಟ್ ಒಳಗಡೆ ಬಳಕೆ ಮಾಡುವಂಥ ರೆಸಿಸ್ಟೆನ್ಸ್ ಏನಾಗಿರಬೇಕು, ಕಮ್ಮಿ ಇರಬೇಕು. ಹೈ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಅಂತ ಕರೆದೆ. ಹೈ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಬಗ್ಗೆ ಮಾತಾಡಿದ್ವಿ. ಪೋಲ್ಸ್ ಮಾತಾಡಿದ್ವಿ. ಆ ಪೋಲ್ಸ್ನ ಗ್ಯಾಪ್ ಇದೆಯಲ್ಲ, ಪೋಲ್ ಶೂ ಗ್ಯಾಪ್ ಇದೆಯಲ್ಲ, ಗ್ಯಾಪ್ ಜಾಸ್ತಿ ಇದ್ದಂಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಬರೋದೇನಾಗುತ್ತೆ, ಜಾಸ್ತಿ ಆಗಿರುತ್ತೆ. ಸೊ ಅಲ್ಲಿಗೆ ಪೋಲ್ಸ್ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಏನಾಗಿರ್ಬೇಕು ಅಂದರೆ ಪೋಲ್ ಸ್ಪೇಸ್ ಏನಾಗಿರಬೇಕು, ಜಾಸ್ತಿ ಇರಬೇಕು. ಮೆಲ್ಟಿಂಗ್ ಪಾಯಿಂಟ್ ಮಾತಾಡಿದ್ವಿ. ನೋಡಿ, ನಾ ಕರೆಂಟ್ ಕೊಟ್ಟ ತಕ್ಷಣನೇ ಸೊ ವೈಂಡಿಂಗ್ಸ್ಗಳು ಸುಡಬಾರ್ದು. ಕರೆಂಟ್ ಕೊಟ್ಟ ತಕ್ಷಣನೇ ವೈಂಡಿಂಗ್ಗಳು ಸುಡಬಾರ್ದು. ಸೊ ಕರೆಂಟ್ ಕೇಪಬಿಲಿಟಿ ಮಾಡಬೇಕು, ಕೇಪಬಿಲಿಟಿ ತಗೋಬೇಕು. ಅಲ್ಲಿಗೆ ಮೆಲ್ಟಿಂಗ್ ಪಾಯಿಂಟ್ ಏನಾಗಿರಬೇಕು, ಜಾಸ್ತಿ ಇರಬೇಕು. ಯಾವುದೇ ಕಾರಣಕ್ಕೂ ಮೆಲ್ಟ್ ಆಗಬಾರ್ದು. ವೈಂಡಿಂಗ್ಸ್ಗಳು ಮೆಲ್ಟ್ ಆಗ್ತವೆ, ಕರೆಂಟ್ ನಾನು ಕೊಟ್ಟ ತಕ್ಷಣ ಮೆಲ್ಟ್ ಆಗಬಾರ್ದು. ಸೊ ದಟ್ಸ್ ಅ ಮೇಜರ್ ಪಾಯಿಂಟ್, ಹೈ ಮೆಲ್ಟಿಂಗ್ ಪಾಯಿಂಟ್. ದಟ್ಸ್ ಅ ಥರ್ಡ್ ಒನ್. ನೆಕ್ಸ್ಟ್ ಸಫಿಷಿಯಂಟ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಅಂತ ಕರಿತೀವಿ. ನೋಡಿ, ಯಾವುದೇ ಸ್ಲಾಟಲ್ಲಿ ನಾವು ಬಳಕೆ ಮಾಡುವಂಥ ಯಾವುದೇ ಮೆಟೀರಿಯಲ್ಸ್ಗಳಾಗಿರಲಿ ಮೆಕ್ಯಾನಿಕಲ್ ಸ್ಟ್ರೆಂತ್ ಚೆನ್ನಾಗಿರ್ಬೇಕು. ಯಾಕೆಂದ್ರೆ ಆರ್ಮೇಚರು 1500 RPM ರೊಟೇಟ್ ಆಗಬೇಕು, 3000 RPM ರೊಟೇಟ್ ಆಗಬೇಕು ಅಂದರೆ ಸೊ ಆರ್ಮೇಚರ್ ಒಳಗಡೆ ಇರುವಂಥ ಸ್ಲಾಟ್ಸ್ ಇದಲ್ಲ, ಆ ಸ್ಲಾಟ್ಸ್ ಒಳಗಡೆ ಇರೋ ಎಲ್ಲ ಮೆಟೀರಿಯಲ್ಸ್ಗಳು ಸ್ಟಿಕ್ ಆಗಿ ಕುತ್ಕೋಬೇಕು. ಮೆಕ್ಯಾನಿಕಲಿ ಏನಾಗಿರಬೇಕು, ಸ್ಟ್ರೆಂತ್ ಆಗಿರಬೇಕು. ದಟ್ಸ್ ಅ ವೆರಿ ಇಂಪಾರ್ಟೆಂಟ್. ಸಫಿಷಿಯಂಟ್ ಮೆಕ್ಯಾನಿಕಲ್ ಸ್ಟ್ರೆಂತ್ ಅಂತ ಕರಿತೀವಿ. ಇನ್ನು ಲಾಸ್ಟ್ ಪಾಯಿಂಟ್ ಹೇಳಿದೆ ನಾನು, ಯಾವುದೇ ಡಸ್ಟ್ ಆಗಲಿ ಮಾಯ್ಶ್ಚರ್ ಆಗಲಿ ಒಳಗಡೆ ಎಂಟರ್ ಆಗಬಾರ್ದು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಕೇಪಬಲ್ ಆಫ್ ವಿಸ್ಟ್ಯಾಂಡಿಂಗ್ ಡಸ್ಟ್, ಮಾಯ್ಶ್ಚರ್ ಎಕ್ಸೆಟ್ರಾ. ಕೇಪಬಲ್ ಆಫ್ ವಿಸ್ಟ್ಯಾಂಡಿಂಗ್ ಡಸ್ಟ್, ಮಾಯ್ಶ್ಚರ್ ಎಕ್ಸೆಟ್ರಾ. ಇದಿಷ್ಟು ನಾನು 5ನೇ ವಿಡಿಯೋದಲ್ಲಿ ಸೊ ಇದನ್ನು ಡಿಸ್ಕಸ್ ಮಾಡಿದ್ವಿ. Today we have to move on. Very important. Types of DC generator. Next we have to move on. Very important. Types of DC generator. Types of DC generator. Types of DC generator with circuit representation. With circuit representation. Types of DC generator with circuit representation. ಏನಿದು DC generator ಟೈಪ್ ಅಂದ್ರೆ ಏನು ಅಂತ ಓದ್ಬೋದು, ಕರೆಕ್ಟ್. ಬಟ್ ವೈ ವಿ ರಿಕ್ವೈರ್ಡ್ ಸರ್ಕ್ಯೂಟ್ ರೆಪ್ರೆಸೆಂಟೇಷನ್ ನೆನ್ಪಿಟ್ಕೊಳ್ಳಿ. ಯಾವುದೇ ಒಂದು ಜನರೇಟರ್ ಟೈಪ್ಸ್ ಓದಬೇಕಾದ್ರೆ ಅದನ್ನ ಸರ್ಕ್ಯೂಟ್ ಮುಖಾಂತರನೇ ಬರೀಬೇಕು. ಸೊ ದಟ್ಸ್ ವೈ ಸರ್ಕ್ಯೂಟ್ ರೆಪ್ರೆಸೆಂಟೇಷನ್ ಅಲ್ಲೇ ಹೇಳಬೇಕು. ಭಾಳ ಇಂಪಾರ್ಟೆಂಟ್. ಇದಂತೂ ಡೆಫಿನೆಟ್ಲಿ ಕೇಳ್ತೇನೆ ಕ್ವಶನ್ಗಳು. ಸೊ ಭಾಳ ಸಿಂಪಲ್ ಆಗಿದೆ. ಸಿಂಪಲ್ ಆಗಿ ನಾನು ಹೇಳ್ಕೊಡ್ತೀನಿ, ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಗೀತು. ಓಕೆ. ಟೈಪ್ಸ್ ಆಫ್ DC ಜನರೇಟರ್ ವಿತ್ ಸರ್ಕ್ಯೂಟ್ ರೆಪ್ರೆಸೆಂಟೇಷನ್ ನೆನ್ಪಿಟ್ಕೊಳ್ಳಿ. ಫಸ್ಟ್ DC ಜನರೇಟರ್ ಟೈಪ್ ಹೇಳೋಕ್ಕಿಂತ ಮುಂಚೆ ಸಮ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ಗಳು ಬೇಕು. ಈಗ ನಾನು ಆರ್ಮೇಚರ್ ಅಂತಂದ್ರೆ ಆರ್ಮೇಚರ್ ಹಿಂಗ್ ಬರೆಯೋಕ್ಕಾಗಲ್ಲ. ನಾನು ಸರ್ಕ್ಯೂಟ್ ಅಲ್ಲಿ ನಾನು ಇದನ್ನ ಬರೆಯೋಕ್ಕಾಗಲ್ಲ, ಈ ತರ ಬರೆಯೋಕ್ಕಾಗಲ್ಲ ನಾನು, ಆಯ್ತಾ. ಈಗ ಫೀಲ್ಡ್ ವೈಂಡಿಂಗ್ ಅಂದ್ರೆ ನಾನು ಪೋಲ್ಸ್ ಬರೆದು ಇದಕ್ಕೆ ಫೀಲ್ಡ್ ವೈಂಡಿಂಗ್ ನ ಸುತ್ತಿ ಬರೆಯೋಕ್ಕಾಗಲ್ಲ, ಹೌದಾ. ಸೊ ಇದೊಂದು ಇವೆಲ್ಲ ಡಯಾಗ್ರಾಮ್ಸ್ಗಳು, ಇವೆಲ್ಲ ನಾವು ಡಯಾಗ್ರಾಮ್ ಅಂತ ಕರಿತೀವಿ, ರೈಟ್. ರೆಪ್ರೆಸೆಂಟೇಷನ್ ಸರ್ಕ್ಯೂಟ್ ಅಲ್ಲಿ ನಾವು ಇದನ್ನೆಲ್ಲ ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಏನ್ ಮಾಡ್ಕೋಬೇಕು, ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಈಗ ಫಾರ್ ಎಕ್ಸಾಂಪಲ್ ಈಗ ಅಮೀಟರ್ ಅಂತ ಕರಿತೀವಿ. ಅಮೀಟರ್ಗೆ ಹೆಂಗ್ ಬರಿತೀವಿ, ಈ ತರ ಬರಿತೀವಿ, ದಿಸ್ ಇಸ್ ಅಮೀಟರ್. ವೋಲ್ಟ್ ಮೀಟರ್ ಅಂತ ಕರಿತೀವಿ, ದಿಸ್ ಇಸ್ ವೋಲ್ಟ್ ಮೀಟರ್. ಇದು ಕಾನ್ಸೆಪ್ಟ್. ಇದು ದಿಸ್ ಇಸ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್, ಹೌದಾ. ಅಮೀಟರ್ ಹೆಂಗಿರುತ್ತೆ ಆಕ್ಚುಲಿ, ಈ ತರ ಇರುತ್ತೆ ಅಮೀಟರ್. ದೇರ್ ಇಸ್ ಎ ಪಾಯಿಂಟರ್, ದೇರ್ ಇಸ್ ಎ ಸ್ಕೇಲ್, ಹೌದಾ, ದೇರ್ ಇಸ್ ಎ ನಾಬ್ಸ್, ಹೌದಾ. ಇದು ಅಮೀಟರ್, ಇದು ಡಯಾಗ್ರಾಮ್. ದಿಸ್ ಇಸ್ ಡಯಾಗ್ರಾಮ್, ದಿಸ್ ಇಸ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಅಮೀಟರ್ ಅನ್ನೋ ಡಯಾಗ್ರಾಮ್, ದಿಸ್ ಇಸ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಯಾವಾಗಲೂ ಸರ್ಕ್ಯೂಟ್ ಅಲ್ಲಿ ನಾವು ಬಳಕೆ ಮಾಡೋದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್, ನಾಟ್ ಎ ಡಯಾಗ್ರಾಮ್, ರೈಟ್. ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ನಾವು ಬಳಕೆ ಮಾಡೋದು ಯಾವಾಗಲೂ ಯಾವುದಾಗಿರಬೇಕು, ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಗಿರಬೇಕು. ಓಕೆ, ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಫಸ್ಟ್ ಎರಡು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ನಾವು ಭಾಳ ಇಲ್ಲಿ ಬಳಕೆ ಮಾಡ್ತೀವಿ, ಆಯ್ತಾ. ಅದು ಒಂದು ಫಸ್ಟ್ ಒಂದೊಂದೇ ತಲೆಗಿಟ್ಕೊಂತ ಹೋಗ್ಬೇಕು. ಒಂದು ಆರ್ಮೇಚರು, ಎರಡನೇದು ಫೀಲ್ಡ್ ವೈಂಡಿಂಗ್. ಇವೆರಡು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ನೀವು ತಲೆ ಒಳಗೆ ಇಟ್ಕೋಬೇಕು. ಒಂದು ಸರ್ಕ್ಯೂಟ್ ಬರಿಬೇಕು ಅಂತಂದ್ರೆ ಎರಡು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ತಲೆ ಒಳಗೆ ಇಟ್ಕೋಬೇಕು. ಎರಡು ಸಿಂಬಲ್ಸ್ ತಲೆ ಒಳಗೆ ಇಟ್ಕೋಬೇಕು. ಒಂದು ಫೀಲ್ಡ್ ವೈಂಡಿಂಗ್, ಇನ್ನೊಂದು ಆರ್ಮೇಚರ್. ಒಂದು ಫೀಲ್ಡ್ ವೈಂಡಿಂಗ್, ಆರ್ಮೇಚರ್, ಫೀಲ್ಡ್ ವೈಂಡಿಂಗ್, ಆರ್ಮೇಚರ್. ನೋಡಿ, ಸಿಂಪಲ್ ಆಗಿ ಬರಿಬಹುದು. ಹೆಂಗೆ ಫೀಲ್ಡ್ ವೈಂಡಿಂಗ್ ಯಾವ ತರ ರೆಪ್ರೆಸೆಂಟ್ ಮಾಡ್ತಾರೆ ನೆನ್ಪಿಟ್ಕೊಳ್ಳಿ. ನೋಡಿ, ದಿಸ್ ಇಸ್ ದ ರೆಪ್ರೆಸೆಂಟೇಷನ್ ಆಫ್ ಫೀಲ್ಡ್ ವೈಂಡಿಂಗ್ಸ್.
F2. This is a representation of field winding. Not this field winding na representation. Okay, this is a representation of field winding. This is the representation of field winding. ನೋಡಿ ಇದು ಫೀಲ್ಡ್ ವೈಂಡಿಂಗ್ ನ ರೆಪ್ರೆಸೆಂಟ್ ಮಾಡ್ತೀವಿ. ಇದೇ ಸರ್ಕ್ಯೂಟ್ ಅಲ್ಲಿ ಇದೇ ಫೀಲ್ಡ್ ವೈಂಡಿಂಗ್ ಅಲ್ಲೇ ಬರೀಬೇಕು ನಾವು. ಸರ್ಕ್ಯೂಟ್ ಯಾವುದೇ ಸರ್ಕ್ಯೂಟ್ ಹಾಕ್ರಿ ಈ ಫೀಲ್ಡ್ ವೈಂಡಿಂಗ್ ಇದನ್ನೇ ರೆಪ್ರೆಸೆಂಟ್ ಮಾಡಬೇಕು. ಸರ್ಕ್ಯೂಟ್ ಅಲ್ಲಿ ಇದನ್ನೇ ಬರೀಬೇಕು. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಯಾವ್ದು ರೆಪ್ರೆಸೆಂಟೇಷನ್ ಅಂತ ಹೇಳಿದ್ರೆ ನಾನು ಆರ್ಮೇಚರ್. ಆರ್ಮೇಚರ್ ನ ಹೆಂಗ್ ಬರೀತಾರೆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಗಿ ನೋಡಿ, ಬಹಳ ಸಿಂಪಲ್. ಜಸ್ಟ್ ರೈಟ್ okay, this is plus and this is minus. Why I am writing plus and minus? DC generator, so ಹಂಗಾಗಿ plus and minus ಬರೆದಿದ್ದೀನಿ. ಸೊ ಇದಕ್ಕೆ G ಅಂತ ಬರೀಬೇಕು. G ಅಂತಂದ್ರೆ ಜನರೇಟರ್ ಅಂತ. G ಅಂದ್ರೆ ಜನರೇಟರ್. ಇದು ನೆಕ್ಸ್ಟ್ ಮೋಟರ್ ಚೇಂಜ್ ಆಗುತ್ತೆ. G ಬದಲು M ಅಂತ ಬರೆದು ಮೋಟರ್ ಅಂತ ಆಗುತ್ತೆ. ಇಲ್ಲಿ ನಾವು ಜನರೇಟರ್ ಓದ್ತಾ ಇರೋದು G ಅಂತಾನೆ ಬರೀಬೇಕು. ಸೊ ಇಲ್ಲೇನ್ ಬರೀಬೇಕು ನಾವು ಅದನ್ನ A1 A2. ದಿಸ್ ಇಸ್ ದ ಟರ್ಮಿನಲ್ಸ್. ಇಲ್ಲಿ F1 F2 ಅಂತ ಬರೆದ್ವಿ ಯಾಕಂದ್ರೆ ಫೀಲ್ಡ್ ವೈಂಡಿಂಗ್. ಇಲ್ಲಿ A1 A2 ಅಂತ ಬರೆದ್ವಿ ಯಾಕಂದ್ರೆ ಆರ್ಮೇಚರ್. ಓಕೆ, ಆರ್ಮೇಚರ್ ಏನ್ ಕನೆಕ್ಟ್ ಮಾಡಬೇಕು ಅಂತ ಹೇಳಿದೀನಿ ನಾನು, ಪ್ರೈಮ್ ಮೂವರ್. ಆರ್ಮೇಚರ್ ಏನ್ ಕನೆಕ್ಟ್ ಮಾಡಬೇಕು, ಪ್ರೈಮ್ ಮೂವರ್. ನಾರ್ಮಲಿ ನಾವು ಕನ್ಸ್ಟ್ರಕ್ಷನ್ ಅಲ್ಲಿ ಏನು ಓದಿದ್ವಿ, ಆರ್ಮೇಚರ್ ಗೆ ಪ್ರೈಮ್ ಮೂವರ್ ಕನೆಕ್ಟ್ ಮಾಡಕ್ ಆಗಲ್ಲ, ಶಾಫ್ಟ್ ಕನೆಕ್ಟ್ ಮಾಡಬೇಕು ಅಂತ ಹೇಳಿದ್ವಿ. ಬಟ್ ಇಲ್ಲಿ ಸರ್ಕ್ಯೂಟ್ ನಾವು ರೆಪ್ರೆಸೆಂಟ್ ಮಾಡೋದ್ರಿಂದ ಸೊ ಶಾಫ್ಟ್ ಇವನ್ನೆಲ್ಲ ಬರೀ ಅವಶ್ಯಕತೆ ಏನಿಲ್ಲ. ಸೊ ನಮಗೆ ಇಲ್ಲಿ ಮೇಜರ್ ಥಾಟ್ ಏನು ಅಂತಂದ್ರೆ ಆರ್ಮೇಚರ್ ರೊಟೇಟ್ ಆಗಬೇಕು. ಸೊ ದಟ್ಸ್ ಅ ರೀಸನ್ ನಾನು ಪ್ರೈಮ್ ಮೂವರ್ ಬರದೆ. ಸೊ ದಟ್ಸ್ ಅ ರೀಸನ್ A1 A2 ಅಂದ್ರೆ ಟರ್ಮಿನಲ್ಸ್, ಆರ್ಮೇಚರ್ ಅಂತ ಕರಿತೀವಿ. ಪ್ಲಸ್ ಅಂಡ್ ಮೈನಸ್ ಬರೀಬೇಕು. G ಅಂದ್ರೆ ಜನರೇಟರ್, PM ಅಂದ್ರೆ ಪ್ರೈಮ್ ಮೂವರ್. ಸೊ EMF ಎಲ್ಲಿ ಇಂಡ್ಯೂಸ್ ಆಗೋದು ನಮಗೆ, ಆರ್ಮೇಚರ್ ಅಲ್ಲಿ ಇಂಡ್ಯೂಸ್ ಆಗೋದು. ಯಾಕಂದ್ರೆ ಆರ್ಮೇಚರ್ ಕಂಡಕ್ಟರ್ ನಲ್ಲಿ ಇಟ್ಟಿದ್ದೀವಿ ನೀವು, ಆರ್ಮೇಚರ್ ಅಲ್ಲಿ ಇಟ್ಟಿರೋದ್ರಿಂದ EMF ಇಂಡ್ಯೂಸ್ ಆಗೋದು ಆರ್ಮೇಚರ್ ಅಲ್ಲಿ. ಸೊ ಯಾವ ಡೈರೆಕ್ಷನ್ ಅಂತ ಹೇಳಿದೀನಿ ನಾನು, ಸೊ ನೆನ್ಪಿಟ್ಕೋಬೇಕು, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ವೆರಿ ಇಂಪಾರ್ಟೆಂಟ್. ಹೌದಾ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲೇ ರೊಟೇಷನ್ ಆಗೋದು. ಸೊ EMF ಇಂಡ್ಯೂಸ್ಡ್ ಇನ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಇದೇ ಡೈರೆಕ್ಷನ್ ಅಲ್ಲೇ ಬರೀಬೇಕು. E ಅಂದ್ರೆ EMF ಇಂಡ್ಯೂಸ್ಡ್, E ಅಂದ್ರೆ EMF ಇಂಡ್ಯೂಸ್. ದಿಸ್ ಇಸ್ ಅ ಸರ್ಕ್ಯೂಟ್ ರೆಪ್ರೆಸೆಂಟೇಷನ್. ದಯವಿಟ್ಟು ನೆನ್ಪಿಟ್ಕೋಬೇಕು. ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಇವು ಸಿಂಬಲ್ಸ್ಗಳಿವು. ಓಕೆ, ಸೊ ಇವೆರಡು ಸಿಂಬಲ್ ತಲೆ ಒಳಗೆ ಇಟ್ಕೊಂಡ್ಲೇಬೇಕು. ಯಾಕೆಂದ್ರೆ ನೆಕ್ಸ್ಟ್ ಸರ್ಕ್ಯೂಟ್ ಹಾಕಬೇಕು ಅಂತಂದ್ರೆ ಇವೆರಡು ಸಿಂಬಲ್ ನಾವು ಬಳಕೆ ಮಾಡ್ತೀವಿ. ದಿಸ್ ಇಸ್ ದ ಫೀಲ್ಡ್ ವೈಂಡಿಂಗ್ ಸಿಂಬಲ್. ಇದು ಫೀಲ್ಡ್ ವೈಂಡಿಂಗ್ ನ ಸಿಂಬಲ್. ಇದಕ್ಕೆ ನಂಬರ್ ಆಫ್ ಟರ್ನ್ಸ್ ಅಂತ ಕರಿತೀವಿ. ಏನಿಲ್ಲ, ಜಸ್ಟ್ ಉಂಡಿಗೆ ನಂಬರ್ ಆಫ್ ಕಂಡಕ್ಟರ್ಸ್, ರೈಟ್. ನಂಬರ್ ಆಫ್ ಕಂಡಕ್ಟರ್ಸ್ಗಳನ್ನ ಸುತ್ತಿದೀವಿ, ಅದನ್ನೇ ಫೀಲ್ಡ್ ವೈಂಡಿಂಗ್ ಅಂತ ಕರಿದ್ವಿ. ದಿಸ್ ಇಸ್ ಅನ್ ಆರ್ಮೇಚರ್. ಈ ಆರ್ಮೇಚರ್ ಅಲ್ಲಿ G ಅಂತ ಬರೆದ್ರೆ ಜನರೇಟರ್, M ಅಂತ ಬರೆದ್ರೆ ಮೋಟರ್. ಇಲ್ಲಿ G ಅಂತ ತಗೊಂಡಿವಿ ಯಾಕಂದ್ರೆ ನಾವು ಓದ್ತಾ ಇರೋದು ಜನರೇಟರ್. ಸೊ ಜನರೇಟರ್ ಕನೆಕ್ಟ್ ಮಾಡಿದ್ವಿ. A1 A2 ಅಂತ ಬರೀಬೇಕು. ದಟ್ ಈಸ್ ಟರ್ಮಿನಲ್ಸ್, armature terminals. This is field winding terminals. Okay, this is an armature. Okay, so armature already rotate ಆಗಬೇಕು ಅಂತ ಹೇಳಿದ್ವಿ ಯಾಕಂದ್ರೆ it is a rotating part. Relative motion between the armature or even armature conductor or even a flux ಅಂತ ಕರೆದ್ವಿ. ಸೊ ಇಲ್ಲಿ ಆರ್ಮೇಚರ್ ರೊಟೇಟ್ ಆಗಬೇಕು. ಸೊ ದಟ್ಸ್ ವೈ ವಿ ಆರ್ ಕನೆಕ್ಟಿಂಗ್ ಎ ಪ್ರೈಮ್ ಮೂವರ್. ಆಕ್ಚುಲಿ ನಮಗೆ ಗೊತ್ತಿರೋ ಪ್ರಕಾರ ಕನ್ಸ್ಟ್ರಕ್ಷನ್ ಅಲ್ಲಿ ನಾವೇನಂತ ಕರೆದಿದ್ವಿ, ಆರ್ಮೇಚರ್ ನ ತಿರುಗಿಸೋದು ಬಹಳ ಕಷ್ಟ. ಸೊ ಹಂಗಾಗಿ ಶಾಫ್ಟ್ ಅನ್ನ ತಿರುಗಿಸ್ತೀವಿ ಅಂತ. ಇದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಇದರಲ್ಲಿ ನಾವು ಶಾಫ್ಟ್, ಕಾಮುಟೇಟರ್ ಇವುಗಳನ್ನೆಲ್ಲ ನಾವು ಮತ್ತೆ ತಗೊಂಡು ಬರೀ ಅವಶ್ಯಕತೆ ಇಲ್ಲ. ಒಂದು ಸಣ್ಣ ಸಿಂಬಲ್ ಬರೀಬೇಕಷ್ಟೇ. ನೋಡಿ ನಾನು ಆಗ್ಲೇ ಹೇಳಿದೆ, ಅಮ್ಮೀಟರ್ ಎಷ್ಟು ದೊಡ್ಡದಿರುತ್ತೆ, ಇಷ್ಟು ದೊಡ್ಡದಿರುತ್ತೆ ಅಮ್ಮೀಟರ್. ಹೌದಾ, ಸೊ ಇದಕ್ಕೊಂದು ಒಂದು ಸ್ಕೇಲ್ ಇರುತ್ತೆ, ಆಯ್ತಾ, ಒಂದು ಪಾಯಿಂಟರ್ ಇರುತ್ತೆ, ಒಂದು ಸ್ಕೇಲ್ ಇರುತ್ತೆ. ಇವನ್ನೆಲ್ಲ ನಾನು ಸಿಂಬಲ್ ಆಗಿ ಬರೆಯೋಕ್ಕಾಗಲ್ಲ, ಅಥವಾ ಇದನ್ನ ನಾನು ಸರ್ಕ್ಯೂಟ್ ಅಲ್ಲಿ ಬರೆಯೋಕ್ಕಾಗಲ್ಲ. ಇದನ್ನ ಒಂದು ಸಣ್ಣದಾಗಿ ಒಂದು ರೆಪ್ರೆಸೆಂಟೇಷನ್ ಮಾಡ್ಕೋಬೇಕು. ಬಹಳ ಸಿಂಪಲ್ ಆಗಿ ಬರುತ್ತೆ ನೋಡಿ, ಇದೇ ಸಿಂಬಲಿಕ್ ರೆಪ್ರೆಸೆಂಟೇಷನ್. ಇದನ್ನ ಅಮ್ಮೀಟರ್ ಅಂತ ಕರೆದ್ಬಿಡ್ತೀವಿ, ಮುಗೀತು. ಇದನ್ನ ನೀನು ಸರ್ಕ್ಯೂಟಿಗೆ ಹಾಕಿದೆ ಅಂತಂದ್ರೆ ಇಟ್ ಶುಡ್ ಬಿ ಅಂಡರ್ಸ್ಟುಡ್ ಏನದು ಅಮ್ಮೀಟರ್ ಅಂತ. ದಿಸ್ ಇಸ್ ದ ಕಾನ್ಸೆಪ್ಟ್. ಸೊ ದಯವಿಟ್ಟು ನೆನ್ಪಿಟ್ಕೋಬೇಕು. ಇವೆರಡು ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಒಂದು ಫೀಲ್ಡ್ ವೈಂಡಿಂಗ್ F1 F2, ಇನ್ನೊಂದು ಆರ್ಮೇಚರ್ A1 A2 ಅಂತ ಕರಿತೀವಿ. G ಅಂದ್ರೆ ಜನರೇಟರ್, PM ಅಂದ್ರೆ ಪ್ರೈಮ್ ಮೂವರ್, ಪ್ಲಸ್ ಮೈನಸ್ DC, EMF induced in the anti-clockwise direction. Okay. Next. Next we have to move on types of DC generator. So according to the classification, DC generator ನ ಎಷ್ಟು ತರ ಕ್ಲಾಸಿಫೈ ಮಾಡ್ತೀವಿ? ಹೆಂಗೆ ಕ್ಲಾಸಿಫೈ ಸರ್? ಜನರೇಟರ್ ಒಂದೇ ಅಲ್ಲ, ಅದನ್ನ ಯಾಕೆ ಮತ್ತೆ 24 ಕ್ಲಾಸಿಫೈ ಮಾಡ್ತಾರೆ? ನೆನ್ಪಿಟ್ಕೊಳ್ಳಿ. ಸೊ ಜನರೇಟರು ಕ್ಲಾಸಿಫೈ ಆಗುತ್ತೆ ಯಾಕೆ ಅಂತಂದ್ರೆ ಡಿಪೆಂಡ್ಸ್ ಅಪಾನ್ ದ ಕರೆಂಟ್ ಅಂಡ್ ದ ವೋಲ್ಟೇಜ್. ಈಗ ಕರೆಂಟ್ ಜಾಸ್ತಿ ಆಗಬೇಕು ಅಥವಾ ವೋಲ್ಟೇಜ್ ಜಾಸ್ತಿ ಆಗಬೇಕು ಅಂದ್ರೆ ಜನರೇಟರ್ಗಳು ವಿಂಗಡಣೆಗಳು ಆಗ್ತವೆ, ಅಂದ್ರೆ ಕ್ಲಾಸಿಫೈ ಆಗ್ತವೆ. ನಾವು ಇಲ್ಲಿ ಜನರೇಟರ್ನ ಕ್ಲಾಸಿಫೈ ಮಾಡ್ತೀವಿ. ಎರಡು ತರ ಕ್ಲಾಸಿಫೈ ಮಾಡ್ತೀವಿ. ಜನರೇಟರ್ ಕ್ಯಾನ್ ಬಿ DC ಜನರೇಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್. ಫಸ್ಟ್ ಒನ್ ಬರ್ಬಿಡ್ತೀನಿ ನಾನು, ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. DC ಜನರೇಟರ್
can be classified into two types. So very important, ಇದನ್ನ ಹಿಂಗೆ ಕಾಪಿ ಮಾಡ್ಕೊಂತ ಹೋಗ್ಬೋದು ಬೇಕಾದ್ರೆ ನೀವು. DC generator can be classified into two types. ಎರಡು ತರ ಕ್ಲಾಸಿಫೈ ಮಾಡ್ತಾರೆ, ದಯವಿಟ್ಟು ನೆನಪಿಟ್ಕೋಬೇಕು. ಫಸ್ಟ್ ಒನ್ ಈಸ್ separately excited generator. ಇನ್ನೊಂದು self excited generator. ಒಂದು separately excited generator, ಎರಡನೇದು self excited generator. So first one is separately excited generator, ಎರಡನೇದು self excited generator. excited ಅಂದ್ರೆ ಬೇರೆ ಏನೂ ಅಲ್ಲ, ಫೀಲ್ಡ್ ವೈಂಡಿಂಗ್ ನಾವು ಯೂಸ್ ಮಾಡಿದೀವಿ, ಹೌದಾ? ಆ ಫೀಲ್ಡ್ ವೈಂಡಿಂಗಿಗೆ ಹೆಂಗೆ ಸಪ್ಲೈ ಕೊಡ್ತೀವಿ ಅಂದ್ರೆ ಎಕ್ಸ್ಟರ್ನಲ್ ಸಪ್ಲೈ ಕೊಡ್ತೀವೋ ಅಥವಾ ತನ್ನಷ್ಟಿಗೆ ತಾನೇ ಫೀಲ್ಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಜನರೇಟ್ ಆಗ್ತಾವೆ, ಇವು ಎಕ್ಸೈಟೇಷನ್ ಅಂತ ಕರಿತೀವಿ. ಅಂದ್ರೆ ಎಕ್ಸೈಟೇಷನ್ ಅಂದ್ರೆ ಬೇರೆ ಇಷ್ಟೇ, ವೆರಿ ಸಿಂಪಲ್ ಥಿಂಗ್. ಎಕ್ಸೈಟೇಷನ್ ಅಂದ್ರೆ when the current is flowing to the field winding, ಇದಕ್ಕೆ ಎಕ್ಸೈಟೇಷನ್ ಅಂತ ಕರಿತೀವಿ. ಎರಡು ತರ ಎಕ್ಸೈಟೇಷನ್ ಮಾಡ್ತೀವಿ. ಒಂದು ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್. ಸಪರೇಟ್ಲಿ ಎಕ್ಸೈಟೆಡ್ ಅಂದ್ರೆ ಸಪರೇಟ್ ಒಂದು ಬ್ಯಾಟ್ರಿ ಇಡೋದು ಅಥವಾ ಡಿ ಸಿ ಸಪ್ಲೈನ ಇಡೋದು, ಸಪರೇಟ್ ಡಿ ಸಿ ಸಪ್ಲೈನ ಇಟ್ಟು ಕರೆಂಟ್ ನ ಎಲ್ಲಿ ಕಳಿಸೋದು, ಫೀಲ್ಡ್ ವೈಂಡಿಂಗ್ ಕಳಿಸೋದು. ಫೀಲ್ಡ್ ವೈಂಡಿಂಗ್ ಕೊಟ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರುತ್ತೆ, ಇದು ಸಪರೇಟ್ಲಿ. ಸೆಲ್ಫ್ ಎಕ್ಸೈಟೆಡ್ ಅಂದ್ರೆ ಏನು, ಯಾವುದೇ ಎಕ್ಸ್ಟರ್ನಲ್ ಡಿ ಸಿ ಸಪ್ಲೈನ ಬಳಕೆ ಮಾಡಂಗಿಲ್ಲ. ವಿತೌಟ್ ಯೂಸಿಂಗ್ ಎಕ್ಸ್ಟರ್ನಲ್ ಡಿ ಸಿ ಸಪ್ಲೈ ಫೀಲ್ಡ್ ವೈಂಡಿಂಗ್ ಕ್ಯಾನ್ ಜನರೇಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ದಟ್ ಈಸ್ ಕಾಲ್ಡ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಯಾವುದೇ ಎಕ್ಸ್ಟರ್ನಲ್ ಸಪ್ಲೈನ ಬಳಕೆ ಮಾಡದೇನೆ ತನ್ನಷ್ಟಿಗೆ ತಾನೇ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಜನರೇಟ್ ಮಾಡ್ಕೊಂತಾವಲ್ಲ, ಅವುಗಳಿಗೆ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಅಂತ ಕರಿತೀವಿ. ಬಹಳ ಚೆನ್ನಾಗಿದೆ ಇದು ಪ್ರಿನ್ಸಿಪಲ್, ನಾನು ಹೇಳ್ಕೊಡ್ತೀನಿ ಅದು, ಆಯ್ತಾ? ಫಸ್ಟ್ ಒಂದೊಂದು ಕಲಿತಾ ಬರೋಣ. ಡಿಸಿ ಜನರೇಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟೂ ಟೈಪ್ಸ್: separately excited generator, self excited generator. Okay, again self excited generator can be divided into three types. Again self excited generator ಏನು ಮಾಡ್ತಾನೆ, ನೀವು ಎಕ್ಸಾಮ್ ಅಲ್ಲಿ ಹಿಂಗೆ ಬರೀಬಹುದು. ನೀವು ಲೀಸ್ಟ್ ದ ಟೈಪ್ಸ್ ಆಫ್ ಡಿಸಿ ಜನರೇಟರ್ ಅಂತ ಕೇಳ್ತಾನೆ, ಇದೇ ಟ್ರೀನೇ ಹಾಕಿ ಫಸ್ಟ್ ಡಿಸಿ ಜನರೇಟರ್ ಅಂತ ಬರೀರಿ, ಲೈನ್ ಹಾಕೊಳ್ಳಿ. ಸೊ ಇಟ್ ಕ್ಯಾನ್ ಬಿ ಡಿವೈಡ್ ಟೂ ಟೈಪ್ಸ್ ಅಂತ, ಒಂದು ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್, ಇನ್ನೊಂದು ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಅಗೇನ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ತ್ರೀ ಟೈಪ್ಸ್. Okay, self-excited generator can be classified into three types. First one is shunt generator. Next one is series generator. Shunt generator. Second one is series generator. And finally, compound generator. Hello? Compound generator. So first one is shunt generator, second one is series generator, third one is compound generator. Very important thing, DC generator can be classified in two types. First one is separately excited generator, second one is self excited generator. Again self excited generator can be classified into shunt generator, series generator, compound generator. ಬಹಳ ಸಿಂಪಲ್ ಆಗಿ ಅರ್ಥ ಆಗುತ್ತೆ, ನೀವು ಜಸ್ಟ್ ಕ್ಲಾಸಿಫೈ ಕರೆಕ್ಟ್ ತಲೆ ಒಳಗೆ ಇಟ್ಕೊಂಡ್ರೆ ಆಯ್ತು. ಶಂಟ್, ಸೀರೀಸ್, ಕಾಂಪೌಂಡ್. Shunt generator, series generator, compound generator. Separately excited generator, self excited generator. Self excited generator again classified into three types: shunt generator, series generator, compound generator. Next again compound generator can be classified into two types. ದೊಡ್ಡದಾಗಿ ಬರುತ್ತೆ ಬಟ್ ಏನು ಮಾಡಂಗಿಲ್ಲ, ಅರ್ಥ ಮಾಡ್ಕೊಂಡ್ರೆ ಅಷ್ಟೇ, ಬಹಳ ಸಿಂಪಲ್. ಕಾಂಪೌಂಡ್ ಜನರೇಟರ್ ಅಗೇನ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಮತ್ತೆ ಎರಡು ತರ ಕ್ಲಾಸಿಫೈ ಮಾಡ್ತೀವಿ ಕಾಂಪೌಂಡ್ ಜನರೇಟರ್ನ. Compound generator again classified into two types. First one is short shunt compound generator. Short shunt compound generator. Short shunt compound generator. Next one is long shunt compound generator. Short shunt compound generator. Next one is long shunt compound generator. Okay, so first one is short shunt compound generator, next one is long shunt compound generator. Bada important, so confusion agbiಡ್ರಿ.
DC generator can be classified into two types: separately excited generator, self-excited generator. Again, self-excited generator can be classified into three types: shunt generator, series generator, compound generator. Shunt generator, series generator, compound generator. Again, compound generator can be classified into two types: short shunt compound generator, long shunt compound generator. Short shunt compound generator, long shunt compound generator. Again, I am telling another time, DC generator can be classified in two types: separately excited generator and self-excited generator. Self-excited generator, again we have classified into three types: shunt generator, series generator, compound generator. Again, compound generator can be classified into two types: short shunt compound generator, long shunt compound generator. This is the classification of DC generator. ಈಗ ಇದ್ರ ಬಗ್ಗೆ ಎಲ್ಲಾದನ್ನು ಓದ್ಕೊಂಡು ಹೋಗಬೇಕು. ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಂದ್ರೆ ಏನು, ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಅಂದ್ರೆ ಏನು, ಶಂಟ್ ಜನರೇಟರ್ ಅಂದ್ರೆ ಏನು, ಸೀರೀಸ್ ಜನರೇಟರ್ ಅಂದ್ರೆ ಏನು, ಕಾಂಪೌಂಡ್ ಜನರೇಟರ್ ಅಂದ್ರೆ ಏನು, ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್ ಅಂದ್ರೆ ಏನು, ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್. ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಡಿಸ್ಕಸ್ಡ್ ಆಲ್ ದೀಸ್ ಜನರೇಟರ್ಸ್. ಸೊ ಟು ಎಂಡ್ ಅಪ್ ದಿಸ್ ವಿಡಿಯೋಸ್, ಸೊ ಈ ವಿಡಿಯೋನ ನಾವು ಎಂಡ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ಅಥವಾ ಈ 6th ವಿಡಿಯೋದಲ್ಲಿ ವಿ ಹ್ಯಾವ್ ಡಿಸ್ಕಸ್ ಸೊ ಆಲ್ ದ ಜನರೇಟರ್ಸ್. ಎಲ್ಲ ಜನರೇಟರ್ಸ್ಗಳು ನಾವು ಇಲ್ಲಿ ಓದಲೇಬೇಕು, ಡಿಸ್ಕಸ್ ಮಾಡಲೇಬೇಕು. ಇಷ್ಟು ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಒಂದೊಂದೇ ನೋಡ್ತಾ ಬರೋಣ. ಭಾಳ ಸಿಂಪಲ್ ಆಗಿರೋ, ಅರ್ಥ ಮಾಡ್ಕೊಂಬಿಟ್ರೆ ಆಯ್ತು, ಭಾಳ ಸಿಂಪಲ್. ನಾನು ಇಲ್ಲಿವರೆಗೂ ಹೇಳಿದಿಷ್ಟೇ, ರೆಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ರೆಪ್ರೆಸೆಂಟೇಷನ್ ಮಾಡಲೇಬೇಕು. ಯಾಕೆ ಅದಕ್ಕೆ ಗೊತ್ತಿರಬೇಕು ಅಂದರೆ ಸಿಂಬಲ್ಸ್ಗಳು ಗೊತ್ತಿರಬೇಕು. ಫೀಲ್ಡ್ ವೈಂಡಿಂಗ್ ಸಿಂಬಲ್ಸ್ ಹೆಂಗಿರುತ್ತೆ, ದೆನ್ ಆರ್ಮೇಚರ್ ನಾವು ಸಿಂಬಲ್ ಯಾವ ಥರ ಇರುತ್ತೆ ಅನ್ನೋದು ನೋಡ್ಕೊಳ್ರಿ. ಸೊ ದೆನ್ ವಿ ಹ್ಯಾವ್ ಟು ಕ್ಲಾಸಿಫೈ ದ DC ಜನರೇಟರ್ ಇಂಟು ಟೂ ಟೈಪ್ಸ್: separately excited generator, self-excited generator. Self-excited generator can be classified into three types: shunt generator, series generator, compound generator. Again, compound generator can be classified into two types: ಒಂದು ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್, ಇನ್ನೊಂದು ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್. ಓಕೆ, ಈಗ ಒಂದೊಂದೇ ಓದ್ತಾ ಬರೋಣ. ಫಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್. ಓಕೆ, so next we have to move on separately excited generator. Okay, so first generator ನಾವು ಓದ್ತಾ ಇರೋದು, that is separately excited generator. Separately excited generator. This is the first generator. ಹೆಸರಲ್ಲೇ ಇದೆ ಸಪರೇಟ್ಲಿ ಅಂದ್ರೆ ಏನು? ಇಲ್ಲಿ ಫೀಲ್ಡ್ ವೈಂಡಿಂಗ್ ಮತ್ತು ಆರ್ಮೇಚರ್ ವೈಂಡಿಂಗ್ ಸಪರೇಟ್ ಆಗಿರುತ್ತೆ. ಅರ್ಥ ಇಷ್ಟೇ, ಇಲ್ಲಿ ಫೀಲ್ಡ್ ವೈಂಡಿಂಗು ಮತ್ತು ಆರ್ಮೇಚರ್ ವೈಂಡಿಂಗ್ ಸಪರೇಟ್ ಆಗಿರುತ್ತೆ. ಅರ್ಥ ಇಷ್ಟೇ. ಸಪರೇಟ್ಲಿ ಅಂದ್ರೆ ಏನು ಅಂದರೆ, ಫೀಲ್ಡ್ ವೈಂಡಿಂಗಿಗೆ ನೀವು ಸಪರೇಟಾಗಿ DC ಸಪ್ಲೈನ ಕೊಟ್ಟು ಎಕ್ಸೈಟ್ ಮಾಡಿದರೆ ಅಥವಾ ಕರೆಂಟನ್ನು ಕೊಟ್ಟರೆ ಅದು ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್. ಯಾವುದೇ ಎಕ್ಸ್ಟರ್ನಲ್ ಸಪ್ಲೈ ತೊಗೊಂಡೆ ಅಥವಾ ಯಾವುದೇ ಎಕ್ಸ್ಟರ್ನಲ್ ಬ್ಯಾಟ್ರಿ ತೊಗೊಂಡೇ ಫೀಲ್ಡ್ ವೈಂಡಿಂಗು ತನ್ನಷ್ಟಿಗೆ ತಾನೇ ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಉದ್ಭವ ಮಾಡ್ಕೊಂಡ್ರೆ ಅದು ಸೆಲ್ಫ್ ಎಕ್ಸೈಟೆಡ್ ಹೆಸರಲ್ಲೇ ಇದೆ. ಸಪರೇಟ್ಲಿ ಅಂದರೆ ನಾವು ಬ್ಯಾಟ್ರಿನ ಕನೆಕ್ಟ್ ಮಾಡಿ ಅಥವಾ DC ಸಪ್ಲೈನ ಕನೆಕ್ಟ್ ಮಾಡಿ ಕರೆಂಟನ್ನ ಫೀಲ್ಡ್ ವೈಂಡಿಂಗ್ಗೆ ಕೊಟ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಜನರೇಟ್ ಮಾಡಿದರೆ ಅದು ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್. ಅರ್ಥ ಆಗ್ತಿದೆ ಹೇಳ್ತಿರೋದು? ನಾವು ಎಕ್ಸ್ಟರ್ನಲ್ DC ಸಪ್ಲೈ ಅಥವಾ ಬ್ಯಾಟ್ರಿನ ಕನೆಕ್ಟ್ ಮಾಡಿ ಕರೆಂಟನ್ನ ಫೀಲ್ಡ್ ವೈಂಡಿಂಗಿಗೆ ಕೊಟ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಜನರೇಟ್ ಮಾಡಿದರೆ ಅದು ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್. ಸೆಲ್ಫ್ ಎಕ್ಸೈಟೆಡ್ ಅಂದರೆ ಯಾವುದೇ ಎಕ್ಸ್ಟರ್ನಲ್ DC ಸಪ್ಲೈ ಅಥವಾ ಬ್ಯಾಟ್ರಿನ ಬಳಸದೇನೆ ತನ್ನಷ್ಟಿಗೆ ತಾನೇ ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಉದ್ಭವ ಮಾಡ್ಕೊಂತವಲ್ಲ, ಅವುಗಳಿಗೆ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಅಂತ ಕರಿತೀವಿ. ಅದನ್ನ ಆಮೇಲೆ ನೋಡೋಣ. ಫಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್. ಈ ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಹೆಂಗಿರುತ್ತೆ, ಇದನ್ನ ಯಾವ ತರ ರೆಪ್ರೆಸೆಂಟ್ ಮಾಡ್ತಾರೆ, ಯಾವ ತರ ಸರ್ಕ್ಯೂಟ್ ಬರೀತಾರೆ ಅನ್ನೋದು ನಾನು ಬರೀತೀನಿ. ಬಹಳ ಸಿಂಪಲ್ ಆಗಿರುತ್ತೆ, ಅರ್ಥ ಮಾಡ್ಕೊಂಡ್ರೆ ಮುಗೀತು. ಸೊ ಫಸ್ಟ್ ಐ ಆಮ್ ರೈಟಿಂಗ್ ಸರ್ಕ್ಯೂಟ್. ಪ್ಲಸ್ ಮೈನಸ್ DC ಸಪ್ಲೈ. ಓಕೆ, ಇಲ್ಲಿ ಅರ್ಥ ಮಾಡ್ಕೋಬೇಕು ನೋಡಿ. ಎಕ್ಸ್ಟರ್ನಲ್ ಸಪ್ಲೈ ಕೊಟ್ಟೆ,
ಅಂದ್ರೆ ಒಂದು ಬ್ಯಾಟ್ರಿನ ಕನೆಕ್ಟ್ ಮಾಡಿದ್ದೀನಿ. ಯಾವುದಕ್ಕೆ? ಫೀಲ್ಡ್ ವೈಂಡಿಂಗ್ ಕನೆಕ್ಟ್ ಮಾಡಿ. ದಿಸ್ ಇಸ್ ಫೀಲ್ಡ್ ವೈಂಡಿಂಗ್. ಆಗಲೇ ಹೇಳಿದ್ದೀನಿ ನಾನು. ಫೀಲ್ಡ್ ವೈಂಡಿಂಗ್ ಅಂದ್ರೆ ಮತ್ತೆ ಪೋಲ್ ಬರದೆ ಅದಕ್ಕೆ ಸುತ್ತಿದೆ ಅದು ಬರಿಬಾರ್ದು, ಅದು ಡಯಾಗ್ರಾಮ್ ಆಗುತ್ತೆ. ದಿಸ್ ಇಸ್ ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಇದಕ್ಕೆ ಏನಂತ ಕರಿತೀವಿ ನಾವು? F1 F2. F1 F2 ಅಂದ್ರೆ ಗೊತ್ತಿರಬೇಕು, ಅದು ಫೀಲ್ಡ್ ವೈಂಡಿಂಗ್ ಅಂತ ಗೊತ್ತಾಗುತ್ತೆ. ನೋಡಿ, ಎಕ್ಸ್ಟರ್ನಲ್ ಸಪ್ಲೈ ತಗೊಂಡೆ. ಎಕ್ಸ್ಟರ್ನಲ್ ಸಪ್ಲೈನ ಯಾವ್ದಕ್ಕೆ ಕೊಟ್ಟಿದ್ದೀನಿ ನಾನು? ಫೀಲ್ಡ್ ವೈಂಡಿಂಗ್ ಕೊಟ್ಟಿದ್ದೀನಿ. ಯಾವುದೇ ಗೊತ್ತಿರಬೇಕು ನಿಮಗೆ. ವೋಲ್ಟೇಜ್ ಏನನ್ನು ದಬ್ಬುತ್ತೆ? ಕರೆಂಟನ್ನು ದಬ್ಬುತ್ತೆ. ಗೊತ್ತೈತೆ ನಮಗೆ. ಸೊ ವೋಲ್ಟೇಜ್ ಏನನ್ನು ದಬ್ಬುತ್ತೆ? ಕರೆಂಟ್ನ ದಬ್ಬುತ್ತೆ. ಈಗ ನೋಡಿ, ಪ್ಲಸ್ ಇಂದ ಹೊರಡುತ್ತೆ. ಯಾವುದೇ ಕರೆಂಟ್ ಆದ್ರೂ ಹೊರಡೋದು ಇಲ್ಲಿಂದ ಪ್ಲಸ್ ಇಂದಾನೇ ಹೊರಡೋದು. ಸೊ ನೋಡಿ, ಕರೆಂಟ್ ಇಲ್ಲಿಂದ ಹೊರಡೋಕೆ ಸ್ಟಾರ್ಟ್ ಆಯ್ತು. ಐ ಅಂತ ಬರುತ್ತೆ, ಇಲ್ಲಿಗೆ ಬಂತು, ನೆಕ್ಸ್ಟ್ ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ, ಎಲ್ಲಿಗೆ ಬಂತು? ಫೀಲ್ಡ್ ವೈಂಡಿಂಗ್ ಬಂತು. ಫೀಲ್ಡ್ ವೈಂಡಿಂಗ್ ಅಲ್ಲಿ ಏನು ಜನರೇಟ್ ಆಗುತ್ತೆ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಜನರೇಟ್ ಆಗುತ್ತೆ. ವೆರಿ ಇಂಪಾರ್ಟೆಂಟ್. ಫಸ್ಟ್ ಇಂಗ್ರೀಡಿಯೆಂಟ್ ನಾವು ಕಂಡುಹಿಡಿದ್ವಿ. ಫಸ್ಟ್ ಇಂಗ್ರೀಡಿಯೆಂಟ್ ಬಂತ ನಮಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋ ಸಿಗ್ತಾ. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಹೆಂಗ್ ಸಿಕ್ತು ಅಂದ್ರೆ ನಾನು ಎಕ್ಸ್ಟರ್ನಲ್ ಡಿ ಸಿ ಸಪ್ಲೈ ಕೊಟ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ತಗೊಂಡೆ. ಅದನ್ನೇ ನಾವು ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಂತ ಕರಿತೀವಿ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಂದ್ರೆ ಏನು ಅಂದ್ರೆ, when the external DC supply is connected to the field winding. ಒಂದು ಫೀಲ್ಡ್ ವೈಂಡಿಂಗ್ ಎಕ್ಸ್ಟರ್ನಲ್ ಸಪ್ಲೈನ ಕನೆಕ್ಟ್ ಮಾಡಿಕೊಂಡು ಎಕ್ಸೈಟ್ ಮಾಡಬೇಕು, ಅಂದ್ರೆ ಕರೆಂಟ್ ನ ಕಳಿಸಬೇಕು, ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ತೆಗಿಬೇಕು. ಇದಕ್ಕೆ ನಾವು ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಂತ ಕರಿತೀವಿ. ಓಕೆ, ಇನ್ನೊಂದ್ಸತಿ ಬರೀತೀನಿ ಬೇಕಾರೆ ನೋಡಿ, ಇನ್ನೊಂದ್ಸತಿ ಬರೀತೀನಿ. ಸೊ ಗೊತ್ತಾಗತ್ತೆ ನಿಮಗೆ. ಜಸ್ಟ್ ಏನಿಲ್ಲ, ಸೊ field winding, okay. So ಇದಕ್ಕೆ ಏನಂತ ಕರಿಬೇಕು ಅಂತ ಹೇಳಿದೀನಿ? F1 F2. So again this is plus and minus. Which supply it is? DC supply. So this is voltage. ಇದು ವೋಲ್ಟೇಜ್ ಅಲ್ವಾ? ವೋಲ್ಟೇಜ್ ಏನು ದಬ್ಬುತ್ತೆ? ಕರೆಂಟ್ ನ ದಬ್ಬುತ್ತೆ. ಸೊ ಕರೆಂಟ್ ಇಲ್ಲಿಂದ ಇದಕ್ಕೆ ರೆಪ್ರೆಸೆಂಟ್ ಮಾಡ್ತೀನಿ, ಡೈರೆಕ್ಷನ್ ಬರೀತೀನಿ. ಇಲ್ಲಿಂದಾನೇ ಹೊರಡೋದಲ್ವಾ ಕರೆಂಟ್. ಇದಕ್ಕೆ ಏನಂತ ಕರೀನಾ? ಐ. ನೋಡಿ, ಬಿಗ್ ಲೆಟರ್ ಬರದೆ. ಯಾಕೆ ಬಿಗ್ ಲೆಟರ್ ಅಂತ ನಾನು ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಬಿಗ್ಗರ್ ಲೆಟರ್ ನೀವು ರೆಪ್ರೆಸೆಂಟ್ ಮಾಡಿದ್ರೆ ಅದು ಡಿ ಸಿ, ಸ್ಮಾಲ್ ಲೆಟರ್ ರೆಪ್ರೆಸೆಂಟ್ ಮಾಡಿದ್ರೆ ಅದು ಎ ಸಿ. ಈಗ ಬಿಗ್ ಲೆಟರ್ ಬರ್ದಿದ್ದೀನಿ. ಇದಕ್ಕೆ ನಾನೇನಂತ ಕರಿತೀನಿ? ಐ ಎಫ್ ಅಂತ ಕರಿತೀನಿ. ವೈ ಐ ಎಫ್ ಅಂತ ಕರೆದೆ? ನಾನು ಫೀಲ್ಡ್ ವೈಂಡಿಂಗಿಗೆ ಹೋಗ್ತಾ ಇರೋಂಥ ಕರೆಂಟ್. ಫೀಲ್ಡ್ ವೈಂಡಿಂಗ್ ಇಲ್ಲಿದೆ, ಈ ಫೀಲ್ಡ್ ವೈಂಡಿಂಗಿಗೆ ಹೋಗ್ತಾ ಇರೋಂಥ ಕರೆಂಟ್ಗೆ ನಾನು ಐ ಎಫ್, ಫೀಲ್ಡ್ ಕರೆಂಟ್ ಅಂತ ಕರೆದೆ. ಇದಕ್ಕೆ ಏನಂತ ಕರಿಬೋದು? ಫೀಲ್ಡ್ ಕರೆಂಟ್. ಐ ಎಫ್ ಅಂದ್ರೆ ಫೀಲ್ಡ್ ಕರೆಂಟ್, ಅಂದ್ರೆ ಫೀಲ್ಡ್ ವೈಂಡಿಂಗಿಗೆ ಕಳಿಸ್ತಿರೋಂಥ ಕರೆಂಟ್ ಅನ್ನ ನಾವು ಐ ಎಫ್ ಅಂತ ಕರೆದು. ಓಕೆ, ಫೀಲ್ಡ್ ವೈಂಡಿಂಗ್ ಆಯ್ತು. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಜನರೇಟ್ ಆಯ್ತು, ಮೊದಲನೇ ಇಂಗ್ರೀಡಿಯೆಂಟ್ ಆಯ್ತು. ಇಷ್ಟೇ ಆದ್ರೆ ವೋಲ್ಟೇಜ್ ಬರುತ್ತಾ? ವೋಲ್ಟೇಜ್ ಜನರೇಟ್ ಆಗುತ್ತಾ ಜನರೇಟರ್ ಅಲ್ಲಿ? ಇಲ್ಲ. ಏನ್ ಬೇಕು? ಆರ್ಮೇಚರ್ ಬೇಕು. ನೆಕ್ಸ್ಟ್ ಏನ್ ಬರೀಬೇಕು? ಆರ್ಮೇಚರ್ ಬರೀಬೇಕು. ದಿಸ್ ಇಸ್ ಅ ರೆಪ್ರೆಸೆಂಟೇಷನ್ ಆಫ್ ಆರ್ಮೇಚರ್. ಇದಕ್ಕೆ ಏನಂತ ಬರೀಬೇಕು ಅಂತ ಹೇಳಿದೀನಿ? ಜನರೇಟರ್ ಜಿ ಅಂತ ತಗೋಬೇಕು. ಯಾಕೆ ಜಿ ಅಂತ ತಗೋಬೇಕು ಅನ್ನೋದು ಗೊತ್ತಿರಬೇಕು ನಿಮಗೆ. ಸೊ ಜಿ ಜನರೇಟರ್. ನೆಕ್ಸ್ಟ್ A1 A2. ಓಕೆ, A1 A2 ಜನರೇಟರ್. A1 A2 ನೆನ್ಪಿಟ್ಕೋಬೇಕು. A1 A2 ಇಸ್ ದ ಟರ್ಮಿನಲ್ಸ್ ಆಫ್ ದ ಜನರೇಟರ್, ರೈಟ್? ಸೊ ದಿಸ್ ಇಸ್ A1 A2. ದಿಸ್ ಇಸ್ ಆರ್ಮೇಚರ್. ಫೀಲ್ಡ್ ವೈಂಡಿಂಗ್ ಬರ್ದೆ ನಾನೀಗ. ಆರ್ಮೇಚರ್ ಬರೀಬೇಕು. ಆರ್ಮೇಚರ್ನ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಸೊ ಆರ್ಮೇಚರ್ ಅದ್ರ ಮೇಲ್ಗಡೆ ಕಾಮುಟೇಟರ್ ಇರುತ್ತೆ. ಕಾಮುಟೇಟರ್ಗೆ ಎರಡು ಬ್ರಷ್ ಇರುತ್ತೆ. ಬ್ರಷ್ ಸೀದಾ ಎಲ್ಲಿ ಕೊಡ್ತೀನಿ ನಾನು? ಟರ್ಮಿನಲ್ ಬಾಕ್ಸ್. ಟರ್ಮಿನಲ್ ಬಾಕ್ಸಿಂದ ಲೋಡಿಗೆ ಹೋಗುತ್ತೆ. ಸೊ ನಾನು ಈಗ ಡೈರೆಕ್ಟಾಗಿ ಏನು ಮಾಡ್ತೀನಿ? ಅದಷ್ಟು ಬರೆಯೋಕ್ಕಾಗಲ್ಲ. ಯಾಕಂದ್ರೆ ರೆಪ್ರೆಸೆಂಟೇಷನ್ ಒಂದು ಸರ್ಕ್ಯೂಟ್ ಅಂದರೆ ಎಲ್ಲಾದರೂ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಇರೋದನ್ನ ಎಲ್ಲದನ್ನೂ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟಾಗಿ ನಾವು ಬರೆದ್ರು ನಡೆಯುತ್ತೆ. ಸೊ ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ? ಈಗ ಆರ್ಮೇಚರಿಂದ ಡೈರೆಕ್ಟಾಗಿ ಎಲ್ಲಿ ಕೊಡ್ತೀನಿ? ಲೋಡಿಗೆ ಕೊಟ್ಬಿಡ್ತೀನಿ. ಯಾಕೆಂದರೆ ವೋಲ್ಟೇಜ್ನ ಡೈರೆಕ್ಟ್ ಎಲ್ಲಿ ಕೊಡ್ಬೇಕು? ನಾನೀಗ ಲೋಡಿಗೆ ಕೊಡಬೇಕು. ಸೊ ಡೈರೆಕ್ಟಾಗಿ ನಾನು ಏನು ಮಾಡ್ತೀನಿ? ಈಗ load. Simple. This is a circuit diagram. This is a circuit diagram of separately excited generator. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಸಪರೇಟ್ಲಿ ಹೆಸರಲ್ಲಿ ಐತೆ ನೋಡಿ. ಫೀಲ್ಡ್ ಸಪರೇಟ್ ಐತೆ, ಆರ್ಮೇಚರ್ ಸಪರೇಟ್ ಐತೆ. ಫೀಲ್ಡೇ ಬೇರೆ, ಆರ್ಮೇಚರ್ ನೋಡಿ. ಫೀಲ್ಡಿಗೂ ಆರ್ಮೇಚರ್ಗೂ ಸಂಬಂಧನೇ ಇಲ್ಲ, ಅದಕ್ಕೆ ಸಪರೇಟ್ಲಿ ಅಂತ ಕರೆದಿದ್ದು ನಾವು, ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್. ಅದಲ್ಲದೆ ಇದಕ್ಕೆ ಡಿ ಸಿ ಸಪ್ಲೈ ಕೊಡ್ತಾ ಇದೀವಿ. ಹೊರಗಡೆಯಿಂದ ಡಿ ಸಿ ಸಪ್ಲೈನ ಕೊಟ್ಟು ಕರೆಂಟ್ ಅನ್ನ ಕಳಿಸಿ ಫೀಲ್ಡ್ ವೈಂಡಿಂಗಿಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಮಾಡ್ತಾ ಇದೆ. ಅದಕ್ಕೆ ನಾನು ಸಪರೇಟ್ಲಿ ಎಕ್ಸೈಟೆಡ್
ಜನರೇಟರ್ ಅಂತ ಕರೀತೀವಿ. ನೆನ್ಪಿಟ್ಕೊಳ್ಳಿ. ಸೊ ದಿಸ್ ಇಸ್ ಫೀಲ್ಡ್ ವೈಂಡಿಂಗ್ ಅಂಡ್ ದಿಸ್ ಇಸ್ ಆರ್ಮೇಚರ್ ವೈಂಡಿಂಗ್. ಪ್ಲಸ್ ಮೈನಸ್ ಬರೀಬೇಕು. ವಾಟ್ ಈಸ್ ದ ಇಂಡ್ಯೂಸ್ಡ್ EMF ಡೈರೆಕ್ಷನ್? ದಿಸ್ ಇಸ್ ದ ಡೈರೆಕ್ಷನ್ EMF ಇಂಡ್ಯೂಸ್. ಸೊ ಅಗೇನ್ ಆರ್ಮೇಚರ್ ಇಂದ ಎಲ್ಲಿಗೆ ಹೋಗ್ಬೇಕು? ಲೋಡಿಗೆ ಹೋಗ್ಬೇಕು. ಸೊ ಆರ್ಮೇಚರ್ ಅಲ್ಲೂ ಕಂಡಕ್ಟರ್ಸ್ ಇದೆ. ಆರ್ಮೇಚರ್ ಕಂಡಕ್ಟರ್ಸ್ ಆಲ್ಸೋ ಕ್ಯಾರೀಸ್ ಕರೆಂಟ್. ಈಗ ಇಲ್ಲಿ EMF ಇದೆ ಅಂತ ಗೊತ್ತಾಯ್ತು ನಮಗೆ. ಇಲ್ಲಿ ವೋಲ್ಟೇಜ್ ಇದೆ ಅಂದ್ಮೇಲೆ ಈ ವೋಲ್ಟೇಜ್ ಇದೆ ಅಂದ್ಮೇಲೆ ಕರೆಂಟ್ ಇರುತ್ತಾ? ಇಲ್ಲ 100% ಇರುತ್ತಲ್ವಾ. ಈ ವೋಲ್ಟೇಜ್ ಏನ್ ದಬ್ತಾ ಇದೆ ಅಂದ್ರೆ ಕರೆಂಟ್ ನ ದಬ್ತಾ ಇದೆ. ಸೊ ಕರೆಂಟ್ ಹೋಯ್ತು, ಇಲ್ಲಿಗೆ ಹೋಯ್ತು, ಇಲ್ಲಿಗೆ ಹೋಗುತ್ತೆ. ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತೆ? ಸೊ ಲೋಡಿಗೆ ಹೋಗುತ್ತೆ. ಸೊ ಲೋಡಿಗೆ ಕರೆಂಟ್ ಹೋಯ್ತು ಅಂದ್ಮೇಲೆ ಲೋಡ್, ಫಾರ್ ಎಕ್ಸಾಂಪಲ್ ಇಫ್ ಐ ಆಮ್ ಕನೆಕ್ಟಿಂಗ್ ಎ DC ಬಲ್ಬ್, ಒಂದು DC ಬಲ್ಬ್ ಕನೆಕ್ಟ್ ಮಾಡಿದ್ದೀನಿ ಅಂದ್ರೆ ಸೊ ಬಲ್ಬಿಗೆ ಕರೆಂಟ್ ಹೋದ ತಕ್ಷಣ ಇಟ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಲೈಟ್ ಎನರ್ಜಿಗೆ ಕನ್ವರ್ಷನ್ ಆಗುತ್ತೆ. ನೋಡಿ ಸಿಂಪಲ್ ಕಾನ್ಸೆಪ್ಟ್. ಆರ್ಮೇಚರ್ ಅಲ್ಲಿ ವೋಲ್ಟೇಜ್ ಇಂಡ್ಯೂಸ್ ಆಗಿದೆ, ಗೊತ್ತೈತೆ. ಯಾವ ವೋಲ್ಟೇಜ್ ಬರುತ್ತೆ? ಇಲ್ಲಿ AC ವೋಲ್ಟೇಜ್ ಬರುತ್ತೆ. ದಟ್ಸ್ AC ವೋಲ್ಟೇಜ್ ಇಸ್ ಕನ್ವರ್ಟೆಡ್ ಇಂಟು DC ವೋಲ್ಟೇಜ್ ಬೈ ಯೂಸಿಂಗ್ ಕಾಮುಟೇಟರ್. ಈ ಕಾಮುಟೇಟರ್ಗೆ ಅವಕ್ಕೆಲ್ಲ ನಾವು ಪ್ರೆಸೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಸರ್ಕ್ಯೂಟ್ ಅಂದ್ಮೇಲೆ ಡೈರೆಕ್ಟ್ ಆಗಿ ನಾವೇನ್ ಮಾಡಬೇಕು? ಡೈರೆಕ್ಟ್ ಕಾನ್ಸೆಪ್ಟ್ಸ್ಗಳನ್ನ ಬಳಕೆ ಮಾಡಬೇಕು. ಆರ್ಮೇಚರ್ ಇದೆ, ಆರ್ಮೇಚರ್ನ ಡೈರೆಕ್ಟ್ ಆಗಿ ಎಲ್ಲಿ ಕೊಟ್ಟಿದ್ದೀನಿ ನಾನು? ಲೋಡಿಗೆ ಕೊಟ್ಟಿದ್ದೀನಿ. ಸೊ EMF ಇಸ್ ಇಂಡ್ಯೂಸ್ಡ್ ಇನ್ ದ ಜನರೇಟರ್. ದಿಸ್ EMF ಡ್ರೈವ್ಸ್ ಎ ಕರೆಂಟ್. ಕರೆಂಟ್ ಏನ್ ಮಾಡುತ್ತೆ? ದಬ್ಬುತ್ತೆ. ಸೊ ಕರೆಂಟ್ ಸೀದಾ ಎಲ್ಲಿಗೆ ಹೋಗುತ್ತೆ? ಲೋಡಿಗೆ ಹೋಗುತ್ತೆ. ಇಲ್ಲಿ ನಾವು ಹೆಸರು ಕೊಟ್ಕೊಂಡು ಹೌದಾ? ಏನಂತ ಹೆಸರು ಕೊಟ್ಟೆ? ಇಲ್ಲಿ IF ಅಂತ ಕೊಟ್ಟೆ. ಯಾಕೆ? ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಫೀಲ್ಡ್ ವೈಂಡಿಂಗ್. ಸೊ ಹಂಗಾಗಿ ಅದನ್ನ ಏನು ಮಾಡಿದೆ? IF ಅಂತ ಬರುತ್ತೆ. ಬಟ್ ಇಲ್ಲಿ ನಾನು ಬರೆಯಕ್ಕಾಗತ್ತಾ? ಸೊ ಇನ್ನೊಂದ್ಸತಿ ಬರೀತೀನಿ ನೋಡಿ. ಸೊ ಆರ್ಮೇಚರ್ನ ಇನ್ನೊಂದ್ಸರಿ ಬರೀತೀನಿ. ಫೀಲ್ಡ್ ಮುಗೀತು, ನೆಕ್ಸ್ಟ್ ಆರ್ಮೇಚರ್ ಬರೀಬೇಕು. ವೆರಿ ಸಿಂಪಲ್. This is armature. So this is connected directly to the very important load. Okay, very simple. Okay, so this is armature, generator anta barde. So next we have connected A1 and A2 plus and minus. EMF induced in the anti-clockwise direction. Very simple. This is load. Okay. So armature ಏನ್ ಮಾಡುತ್ತಪ್ಪ? ಕರೆಂಟ್ ನ ಕ್ಯಾರಿ ಮಾಡುತ್ತಲ್ವಾ. ಸೊ ಅದಕ್ಕೆ ಏನಂತ ಹೆಸರು ಕೊಡೋಣ? IA. What we have to give name? IA ಅಂತ ಕೊಡೋಣ. IA ಅಂದ್ರೆ ಆರ್ಮೇಚರ್ ಕರೆಂಟ್ ಅಂತ. IF ಅಂದ್ರೆ ಫೀಲ್ಡ್ ಕರೆಂಟ್. ಫೀಲ್ಡ್ ವೈಂಡಿಂಗ್ ಗೆ ಹೋಗ್ತಾ ಇರೋಂಥ ಕರೆಂಟ್ಗೆ IF ಅಂತ ಕರೆದೆ. ಆರ್ಮೇಚರ್ ಇಂದ ಹೊರಡ್ತಾ ಇರೋಂಥ ಕರೆಂಟ್ಗೆ I ಅಂತ ಕರೆದೆ. ಯಾಕಂದ್ರೆ EMF ಇಲ್ಲಿರೋ ವೋಲ್ಟೇಜ್ ಕರೆಂಟ್ ನ ದಬ್ತು. ಎಲ್ಲಿ ಹೋಯ್ತು? ದಬ್ತು. ಆ ಕರೆಂಟ್ ಎಲ್ಲಿಗೆ ಹೋಗ್ತಾ ಇದೆ? ಲೋಡಿಗೆ ಹೋಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೆ? ಲೋಡಿಗೆ ಹೋಗ್ತಾ ಇದೆ. ಇದನ್ನೇನಂತ ಕರೆಯೋಣ? IL ಅಂತ ಕರೆಯೋಣ. IL ಅಂದ್ರೆ ಏನು? ಲೋಡ್ ಕರೆಂಟ್ ಬರ್ತಾ ಇದೆ. ಆ ಕರೆಂಟ್ ಎಲ್ಲಿಗೆ ಹೋಗ್ತಾ ಇದೆ? ಲೋಡಿಗೆ ಹೋಗ್ತಾ ಇದೆ. ಇಲ್ಲಿ ಫೀಲ್ಡಿಗೆ ಹೋಗ್ತಾ ಇರೋದ್ರಿಂದ IF ಅಂತ ಬರುತ್ತೆ. ಇಲ್ಲಿ ಲೋಡಿಗೆ ಹೋಗ್ತಾ ಇರೋದ್ರಿಂದ IL ಅಂತ ಬರುತ್ತೆ, ಲೋಡ್ ಕರೆಂಟ್. ಇಲ್ಲಿ ಅಬ್ಸರ್ವ್ ಮಾಡ್ರಿ, IA IL ಬೇರೆ ಕರೆಂಟ ಒಂದೇ ಕರೆಂಟ? ಫಾರ್ ಎಕ್ಸಾಂಪಲ್ IA 2 amps ಇದೆ ಅಂತ ಅನ್ಕೊಳ್ಳೋಣ. ಎಷ್ಟು ಆಂಪ್ಸ್ ಇದೆ? 2 amps ಇದೆ ಅಂತ ಅನ್ಕೊಳ್ಳೋಣ. IL ಎಷ್ಟಿರುತ್ತೆ? ಸೇಮ್ 2 amps. ಯಾಕೆ ಅಂತಂದ್ರೆ ಆರ್ಮೇಚರ್ ಲೋಡ್ ಹೆಂಗ್ ಕನೆಕ್ಟ್ ಆಗಿದೆ? ಸೀರೀಸ್ ಆಗಿ ಕನೆಕ್ಟ್ ಆಗಿದೆ. ಆರ್ಮೇಚರ್ ಅಂಡ್ ಲೋಡ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್ ಅಲ್ಲಿ ಕರೆಂಟ್ ಏನಾಗಿರುತ್ತೆ? ಸೇಮ್ ಇರುತ್ತೆ. ನೆನ್ಪಿಟ್ಕೋಬೇಕು. ಆರ್ಮೇಚರ್ ಸೀರೀಸ್ ನೋಡಿ, ಎರಡು ರೆಸಿಸ್ಟೆನ್ಸ್ ಬರೀತೀನಿ. ಎರಡು ರೆಸಿಸ್ಟೆನ್ಸ್ ಕಾಣ್ತಾ ಇದೆ ನಿಮಗೆ. ಸೀರೀಸ್ ಪ್ಯಾರಲಲ್ ಮಾಡಿದ್ದಾರೆ. ಸೊ when the current is flowing to the first resistance R1 R2, when the current is flowing to the first resistance, ಇಲ್ಲಿ ಏನ್ ಕರೆಂಟ್ ಹೋಗುತ್ತೋ ಅದೇ ಕರೆಂಟ್ R2ಗೂ ಹೋಗ್ಬೇಕು. ಇಲ್ಲಿ ಏನ್ ಕರೆಂಟ್, ಫಾರ್ ಎಕ್ಸಾಂಪಲ್ 2 amps ಹೋಗ್ತಾ ಇದೆ ಅಂದ್ರೆ ಈ ರೆಸಿಸ್ಟೆನ್ಸ್ಗೂ 2 amps ಹೋಗುತ್ತೆ. ಯಾಕಂದ್ರೆ ಸೀರೀಸ್ ಅಲ್ಲಿ ಕರೆಂಟ್ ಇಸ್ ಸೇಮ್. ಸೀರೀಸ್ ಅಲ್ಲಿ ಕರೆಂಟ್ ಏನಾಗಿರುತ್ತೆ? ಸೇಮ್ ಆಗಿರುತ್ತೆ. ನೆನ್ಪಿಟ್ಕೋಬೇಕು. ಸೊ IA ಏನಿರುತ್ತೆ? IL ಅದೇ ಇರುತ್ತೆ. IA ಸಮವಾಗಿ IL ಇರುತ್ತೆ. IA 2 amps ಇದ್ರೆ IL 2 amps ಇರುತ್ತೆ. ನೆನ್ಪಿಟ್ಕೋಬೇಕು. ಓಕೆ. ಸೊ ಇನ್ನೊಂದು ಹೇಳ್ತೀನಿ ನಾನು ನಿಮಗೆ. ಯಾವುದೇ ಒಂದು ರೆಸಿಸ್ಟೆನ್ಸ್ ಇರಲಿ, ಇದೊಂದು ತಲೆಯೊಡೆ ಇಟ್ಕೋಬೇಕು. ಬಹಳ ಸಿಂಪಲ್. ಯಾವುದೇ ರೆಸಿಸ್ಟೆನ್ಸ್ ಇರಲಿ, ಇದಕ್ಕೆ ಕರೆಂಟ್ ನಾನು ಕಳಿಸಿದ್ರೆ, when the current is flowing to any load or any resistance, ಯಾವುದೇ ಆಗಿರಲಿ, ಯಾವುದೇ ಒಂದು ರೆಸಿಸ್ಟೆನ್ಸ್ಗೆ ನಾನು ಕರೆಂಟ್ನ ಕಳಿಸಿದ್ರೆ ಇಲ್ಲಿ ಡ್ರಾಪ್ ಆಗುತ್ತೆ. ಏನಾಗುತ್ತೆ? ಡ್ರಾಪ್ ಆಗುತ್ತೆ. ಏನು ಡ್ರಾಪ್ ಆಗುತ್ತೆ? ವೋಲ್ಟೇಜ್ ಡ್ರಾಪ್ ಆಗುತ್ತೆ. ವೋಲ್ಟೇಜ್ ಫಾರ್ಮುಲಾ ಏನು? I ಇಂಟು ಆರ್. V is equal to I ಇಂಟು ಆರ್. ಹೌದಾ? ಯಾವುದೇ ಕರೆಂಟು ನೀವು ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ರೆಸಿಸ್ಟೆನ್ಸ್ಗೆ ಇದನ್ನ ತಲೆ ಒಳಗೆ ಇಟ್ಕೋಬೇಕು. ಯಾವುದೇ ರೆಸಿಸ್ಟೆನ್ಸ್ಗೆ ಕರೆಂಟನ್ನು ನಾನು ಕೊಟ್ಟರೆ ದೆರ್ ಇಸ್ ಎ ಡ್ರಾಪ್ ಅಕ್ರಾಸ್ ದ ರೆಸಿಸ್ಟೆನ್ಸ್ ಹತ್ರ ಏನಿರುತ್ತೆ ಅಂತ ಏನಾಗುತ್ತೆ ಅಂತ ಹೇಳ್ತಾನೆ? ಡ್ರಾಪ್ ಆಗುತ್ತೆ. ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಇಲ್ಲೂ ಅದೇ ನೋಡಿ, ದಿಸ್ ಈಸ್ ಅ ಲೋಡ್ ಈಸ್ ನಥಿಂಗ್ ಬಟ್ ಎ ರೆಸಿಸ್ಟೆನ್ಸ್. ಅಲ್ಲಿ ಬರ್ದಿದ್ರಿ ನೋಡ್ರಿ, ಇಲ್ಲಿ ಸಿಂಪಲ್ ಲೂಪ್ ಜನರೇಟರ್ ಅಲ್ಲಿ ಬರ್ದಿದ್ದೆ ನಾನು. ಲೋಡ್ ಜಾಗಕ್ಕೆ ರೆಸಿಸ್ಟೆನ್ಸ್ ಹಾಕಿದೆ. ಲೋಡ್ ಈಸ್ ನಥಿಂಗ್ ಬಟ್ ಎ ರೆಸಿಸ್ಟೆನ್ಸ್, ರೈಟ್? ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ ಅಂತ ಅನ್ಕೊಳ್ಳೋಣ.
ವೆನ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ರೆಸಿಸ್ಟೆನ್ಸ್, ಇದೊಂದು ರೆಸಿಸ್ಟೆನ್ಸ್ ಅಂತ ಅನ್ಕೊಳ್ಳೋಣ. ವೆನ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ರೆಸಿಸ್ಟೆನ್ಸ್ ವಾಟ್ ವಿಲ್ ಹ್ಯಾಪನ್? ಅಗೇನ್ ಹೇಳಿದ್ದೀನಿ ನಾನು, ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅಂತ ಹೇಳಿದ್ದೀನಿ. ವಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ ಅಂತ ಹೇಳಿದ್ದೀನಿ. ಇಲ್ಲಿ ಏನ್ ಡ್ರಾಪ್ ಆಗುತ್ತೆ ಹಂಗಾರೆ? ವೋಲ್ಟೇಜ್ ಡ್ರಾಪ್. ಇದಕ್ಕೇನಂತ ಕರೆಯೋಣ ನಾವು? ವಿ ಟಿ ಅಂತ ಕರಿತೀನಿ. ವಿ ಅಂದ್ರೆ ವೋಲ್ಟೇಜ್, ಟಿ ಅಂದ್ರೆ ಟರ್ಮಿನಲ್ ವೋಲ್ಟೇಜ್ ಅಂತ ಕರೆಯೋಣ. ಇದು ಟರ್ಮಿನಲ್ ವೋಲ್ಟೇಜ್ ಅಂದ್ರೆ ಬೇರೆ ಏನೂ ಅಲ್ಲ, ಈ ರೆಸಿಸ್ಟೆನ್ಸ್ ಅಥವಾ ಲೋಡ್ ಹತ್ರ ಆಗಿರುವಂತ ವೋಲ್ಟೇಜ್ ಡ್ರಾಪ್. ಈ ಲೋಡ್ ಅಥವಾ ರೆಸಿಸ್ಟೆನ್ಸ್ ಹತ್ರ ಆಗಿರುವಂತ ವೋಲ್ಟೇಜ್ ಡ್ರಾಪ್ ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ನಾಟ್ ಇನ್ಕ್ಲೂಡಿಂಗ್ ಇನ್ ಯುವರ್ ಸರ್ಕ್ಯೂಟ್. ನಿಮ್ಮ ಸರ್ಕ್ಯೂಟ್ ಅಲ್ಲಿ ಇಲ್ಲ ಇದು. ಇಲ್ಲಿ ಏನಾಗುತ್ತೆ ಅಂತ ಅರ್ಥ ಮಾಡ್ಕೊಳ್ರಿ. ವೆನ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ರೆಸಿಸ್ಟೆನ್ಸ್, ನಾನು ಇಲ್ಲಿ ಹೇಳಿರೋ ಪ್ರಕಾರ ವೆನ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ರೆಸಿಸ್ಟೆನ್ಸ್ ದೇರ್ ಈಸ್ ಎ ವೋಲ್ಟೇಜ್ ಡ್ರಾಪ್. ಇಲ್ಲೂ ಅಷ್ಟೇ, ವೆನ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ರೆಸಿಸ್ಟೆನ್ಸ್ ದೇರ್ ಈಸ್ ಎ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಯುವರ್ ಲೋಡ್ ಅಥವಾ ರೆಸಿಸ್ಟೆನ್ಸ್. ಆ ವೋಲ್ಟೇಜ್ ಏನಂತ ಕರೆದೆ ನಾನು? ವಿ ಟಿ, ಟರ್ಮಿನಲ್ ವೋಲ್ಟೇಜ್. ಇದನ್ನ ನೀವು ಅಷ್ಟು ಬರೀಬೇಕು, ಇದಿಷ್ಟನ್ನ ನೀವು ತಿಳ್ಕೋಬೇಕು. ಇನ್ನೊಂದ್ಸತಿ ಬರೀತೀನಿ ನಾನು ಸರ್ಕ್ಯೂಟ್, ಗೊತ್ತಾಗ್ತದೆ ನೋಡಿ. ಇಲ್ಲಿ ತಿಳ್ಕೋಬೇಕಾಗಿರೋದಿಷ್ಟೇ, ಯಾವುದೇ ರೆಸಿಸ್ಟೆನ್ಸ್ಗಳು ಸೀರೀಸ್ ಆಗಿ ಕನೆಕ್ಟ್ ಮಾಡಿದ್ರೆ ಕರೆಂಟ್ ಸೇಮ್ ಇರುತ್ತೆ, ಕರೆಂಟ್ ಬದಲಾವಣೆ ಆಗಲ್ಲ. ಇದನ್ನು ನೆನ್ಪಿಟ್ಕೋಬೇಕು. ದೆನ್ ಅಗೇನ್ ಯಾವುದೇ ಒಂದು ರೆಸಿಸ್ಟೆನ್ಸ್ ಆಗಿರಲಿ ಲೋಡಿಗಾಗಿರಲಿ ಕರೆಂಟ್ ಅನ್ನ ಕೊಟ್ರೆ ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಇದನ್ನು ನೆನ್ಪಿಟ್ಕೋಬೇಕು, ವೋಲ್ಟೇಜ್ ಡ್ರಾಪ್ ಆಗುತ್ತೆ. ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಹೆಸರಲ್ಲಿ ಐತೆ, ನೆನ್ಪಿಟ್ಕೋಬೇಕು. ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಂದ್ರೆ ಎಕ್ಸ್ಟರ್ನಲ್ ಡಿ ಸಿ ಸಪ್ಲೈನ ಫೀಲ್ಡ್ ವೈಂಡಿಂಗ್ ಕೊಟ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಜನರೇಟ್ ಮಾಡಬೇಕು. ಇದು ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಅಲ್ಲಿ ಆರ್ಮೇಚರ್ ಕನೆಕ್ಟ್ ಮಾಡಬೇಕು. ಆರ್ಮೇಚರ್ ನ ಡೈರೆಕ್ಟ್ ಆಗಿ ಎಲ್ಲಿ ಕೊಡ್ತಾ ಇದೀವಿ ನಾವು? ಲೋಡಿಗೆ ಕೊಡ್ತಾ ಇದೀವಿ. ಸೊ ಆರ್ಮೇಚರ್ ಇಂದ ಏನ್ ಜನರೇಟ್ ಆಗಿರುತ್ತೆ ವೋಲ್ಟೇಜ್, ಆ ವೋಲ್ಟೇಜ್ ಕರೆಂಟ್ ನ ದಬ್ಬುತ್ತೆ. ಆ ಕರೆಂಟ್ ಸೀದಾ ಎಲ್ಲಿ ಹೋಗ್ಬೇಕು? ಲೋಡಿಗೆ ಹೋಗ್ಬೇಕು. ಆಗ್ಲೇ ಹೇಳ್ದಂಗೆ ಯಾವುದೇ ಒಂದು ರೆಸಿಸ್ಟೆನ್ಸ್ ಆಗಲಿ ಅಥವಾ ಲೋಡಿಗೆ ಕರೆಂಟ್ ಹೋದ್ರೆ ಡ್ರಾಪ್ ಆಗುತ್ತೆ. ಆ ಡ್ರಾಪ್ ಆಗಿರುವಂತ ವೋಲ್ಟೇಜ್ಗೆ ಏನಂತ ಹೆಸರಿಟ್ವಿ ನಾವು? ವಿ ಟಿ, ಟರ್ಮಿನಲ್ ವೋಲ್ಟೇಜ್. ಇದನ್ನ ಸರ್ಕ್ಯೂಟ್ ರೆಪ್ರೆಸೆಂಟ್ ಮಾಡಬೇಕು. ಬರೀತೀನಿ ನೋಡಿ. This is plus and minus DC supply. Next, this is field winding F1, F2. F1 and F2. This is field winding. ಸೊ ಇಲ್ಲಿ ವೋಲ್ಟೇಜ್ ಇರೋದ್ರಿಂದ ಕರೆಂಟ್ ದಬ್ಬುತ್ತೋ ಇಲ್ಲೋ? ಎಸ್, ಅಬ್ವಿಯಸ್ಲಿ ಕರೆಂಟ್ ದಬ್ಬುತ್ತೆ. ಇದಕ್ಕೆ ಏನಂತ ಕರೆಯೋಣ? ಐ ಎಫ್. ಫೀಲ್ಡ್ ಕರೆಂಟ್ is flowing to the field winding. What will produce this? Magnetic flux will be produced. We get first ingredient. Next we have to move on armature. How we have to represent armature? ನೋಡಿ, ಇದೆ representation of armature. This is the representation of armature. We have written G A1 A2 plus and minus. What is the generation of voltage? EMF, E, big letter E ಅಂತ ಬರೀಬೇಕು. ಸೊ ಡೈರೆಕ್ಷನ್ ಕರೆಕ್ಟ್ ಆಗಿ ಬರೀಬೇಕು, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆ. ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಡೈರೆಕ್ಟ್ಲಿ ಟು ದ, ಇಲ್ಲಿ ಕೊಡಬೇಕು ಅದನ್ನ ಲೋಡಿಗೆ ಕೊಡಬೇಕು. ವೆರಿ ಇಂಪಾರ್ಟೆಂಟ್ ಈಸ್ ಲೋಡ್. ಓಕೆ, ಲೋಡಿಗೆ ಕೊಡಬೇಕು, ವೆರಿ ಇಂಪಾರ್ಟೆಂಟ್. ಓಕೆ. ಸೊ EMF ವಿಲ್ ಡ್ರೈವ್ಸ್ ವಾಟ್? ಕರೆಂಟ್. ಎಂತ ಕರೆಂಟ್ ಅದು? ಐಎ. ಯಾಕೆ ಐಎ ಅಂತ ಕರೆದೆ? ಆರ್ಮೇಚರ್ ಇಂದ ಹೊರಡುತ್ತಾ ಇರುವಂತ ಕರೆಂಟ್. ಆರ್ಮೇಚರ್ ಇಂದ ಹೊರಡುತ್ತಾ ಇರುವಂತ ಕರೆಂಟ್, ಅದಕ್ಕೆ ಏನಂತ ಕರೆದೆ? ಐಎ. ಸೊ ದಿಸ್ ಕರೆಂಟ್ ಇಸ್ ಫ್ಲೋಯಿಂಗ್ ಟು ದ ವಾಟ್? ಲೋಡ್. ಲೋಡಿಗೆ ಹೋಗ್ತಾರಂತ ಕರೆಂಟ್ಗೆ ನಾನು ಎಂತ ಕರೆದೆ? ಐಎಲ್. ಲೋಡಿಗೆ ಹೋಗ್ತಾರಂತ ಕರೆಂಟ್ಗೆ ಐಎಲ್. ನಾನು ಆಗ್ಲೇ ಹೇಳ್ದಂಗೆ ಯಾವುದೇ ಒಂದು ರೆಸಿಸ್ಟೆನ್ಸ್ಗೆ ಅಥವಾ ಲೋಡಿಗೆ ಕರೆಂಟ್ ಹೋದ್ರೆ ನೋಡಿ, ಐಎಲ್ ಇದು ಲೋಡ್. ಐಎಲ್ is flowing to the load. When the current is flowing to the load, what will happen? There is a drop. ಏನಾಗುತ್ತೆ? There is a drop. IR. V is equal to IR ಅಂತ ಕರಿತೀವಿ, ಹೌದಾ? ಕರೆಂಟ್ ಇಂಟು ರೆಸಿಸ್ಟೆನ್ಸ್ ಅಕಾರ್ಡಿಂಗ್ ಟು ಓಮ್ಸ್ ಲಾ. ವೋಲ್ಟೇಜ್ ಡ್ರಾಪ್ ಆಯ್ತು. ಏನಾಯ್ತು? ವೋಲ್ಟೇಜ್ ಡ್ರಾಪ್ ಆಯ್ತು. ಎಲ್ಲಿ ಡ್ರಾಪ್ ಆಗುತ್ತೆ? ಲೋಡ್ ಹತ್ರ ಡ್ರಾಪ್ ಆಗುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿಂದ ಒಂದು ಕನೆಕ್ಷನ್ ತಗೊಂಡೆ, ಇದಕ್ಕೊಂದು ವಿ ಟಿ ಅಂತ ಬರುತ್ತೆ. ಏನಂತ ಬರುತ್ತೆ? ವಿ ಟಿ. ಸೊ ವಿ ಟಿ ಅಂದ್ರೆ ಬೇರೆ ಏನಲ್ಲ,
ಟರ್ಮಿನಲ್ ವೋಲ್ಟೇಜ್ ಅಂತ. ವಿ ಟಿ ಅಂದ್ರೆ ಏನು? ಟರ್ಮಿನಲ್ ವೋಲ್ಟೇಜ್. ಇಷ್ಟನ್ನು ನೀವು ಸರ್ಕ್ಯೂಟ್ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒಂದೆರಡು ಲೈನ್ ನೀವು ಬರೀಬೇಕು. ಇಲ್ಲಿ ಏನಾಗುತ್ತೆ ಅನ್ನೋದು ನೀವು ಬರೀಬೇಕು. ಬಹಳ ಸಿಂಪಲ್ ಆಗಿ ಹೇಳ್ಬೋದು. ಇಲ್ಲಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ಪಾಯಿಂಟ್ ಇದನ್ನ ಹೇಳ್ಬೇಕು. ಎಕ್ಸ್ಟರ್ನಲ್ ಡಿಸಿ ಸಪ್ಲೈ, ಎಕ್ಸ್ಟರ್ನಲ್ ಡಿಸಿ ಸಪ್ಲೈ ಇಸ್ ಕನೆಕ್ಟೆಡ್ ಟು ದ ಫೀಲ್ಡ್ ವೈಂಡಿಂಗ್. ಎಕ್ಸ್ಟರ್ನಲ್ ಡಿಸಿ ಸಪ್ಲೈ ಇಸ್ ಕನೆಕ್ಟೆಡ್ ಟು ದ ಫೀಲ್ಡ್ ವೈಂಡಿಂಗ್ ಅಂಡ್ ಆರ್ಮೇಚರ್ ಈಸ್ ಸಪರೇಟೆಡ್. ನೋಡಿ, ಆರ್ಮೇಚರ್ ಸಪರೇಟ್ ಮಾಡಿದೆ ನೋಡಿ. ಇದೇ ಸಪರೇಟ್ ಆಗಿದೆ, ಇದೇ ಸಪರೇಟ್ ಇದೆ ನೋಡಿ. ಇದೇ ಸಪರೇಟ್, ಇದೇ ಸಪರೇಟ್. ಹೌದಾ? ದ ಎಕ್ಸ್ಟರ್ನಲ್ ಡಿಸಿ ಸಪ್ಲೈ, external DC supply, external DC supply is connected to the field winding and armature is separated, hence it is called separately excited generator. First point is very big. First point ಏನು ಬರೀತೀರಿ? when the external DC supply, external DC supply is connected to field winding, is connected to field winding and armature is separated. Armature ಏನಾಗಿದೆ ಇಲ್ಲಿ? ಸಪರೇಟ್ ಆಗಿದೆ. ಹೌದಾ? and armature is separated, hence it is called separately, hence it is called separately excited generator. Separately excited generator. First point is ಬರಿಬೇಕು. when the external DC supply is connected to the field winding and armature is separated, hence it is called separately excited generator. ಓಕೆ, ಇಲ್ಲಿ ಫೀಲ್ಡ್ ವೈಂಡಿಂಗ್ ಅಬ್ಸರ್ವ್ ಮಾಡ್ರೆ ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಸುತ್ತಿದೀವಲ್ಲ, ಕಾಣ್ತಾ ಇದೆ ಅಲ್ವಾ? ನೋಡಿ ಎಷ್ಟೊಂದು ಸುತ್ತಿದೀವಿ. ಹೌದಾ? ಇಲ್ಲಿ ನಂಬರ್ ಆಫ್ ಟರ್ನ್ಸ್ ಏನ್ ಸುತ್ತಿದೀವಲ್ವಾ, ಕಂಡಕ್ಟರ್ ಸುತ್ತಿದೀವಲ್ಲ, ಇಲ್ಲಿ ಜಾಸ್ತಿ ಇದೆಯಾ ಕಮ್ಮಿ ಇದೆಯೋ? ಆಬ್ವಿಯಸ್ಲಿ ಜಾಸ್ತಿ ಇದೆ. ಹೌದಾ? ದಟ್ ನಂಬರ್ ಆಫ್ ಟರ್ನ್ಸ್ ಇನ್ ದ ಫೀಲ್ಡ್ ವೈಂಡಿಂಗ್ಸ್ ಆರ್ ಮೋರ್. ಇಲ್ಲಿ ಜಾಸ್ತಿ ಇದೆ. ಒಂದ್ ನೆನ್ಪಿಟ್ಕೋಬೇಕು, ಜಾಸ್ತಿ ಇದೆ ಅಂತಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಅಂತ ಅರ್ಥ. ಸುತ್ತೋದ್ ಜಾಸ್ತಿ, ರೆಸಿಸ್ಟೆನ್ಸ್ ಜಾಸ್ತಿ. ಸುತ್ತೋದ್ ಜಾಸ್ತಿ, ರೆಸಿಸ್ಟೆನ್ಸ್ ಜಾಸ್ತಿ. ನೆನ್ಪಿಟ್ಕೋಬೇಕು. ರೆಸಿಸ್ಟೆನ್ಸ್ ಈಸ್ ಮೋರ್. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಬಹಳ ಸಿಂಪಲ್. ಇಲ್ಲಿ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಕರೆಂಟ್ ಹಿಂಗ ಹೋಗ್ಬೇಕಾ ನೋಡಿ, ಇಲ್ಲಿಂದ ಬರೋದು ಕರೆಂಟ್ ಹಿಂಗ್ ಸುತ್ಕೊಂಡ್ ಬರೋಷ್ಟೊತ್ತಿಗೆ ಏನಾಗಿರುತ್ತೆ? ಸೊ ಆಟೋಮೆಟಿಕಲಿ ಟೈಮ್ ಏನಾಗ್ಬಿಟ್ಟಿರುತ್ತೆ? ಜಾಸ್ತಿ ಆಗಿರುತ್ತೆ. ಹೌದಾ? ಅಲ್ಲಿಗೆ ರೆಸಿಸ್ಟೆನ್ಸ್ ಏನಾಗೋಯ್ತು? ಜಾಸ್ತಿ ಆಗೋಯ್ತು. ಯಾವಾಗ ಸುತ್ತೋದು ಜಾಸ್ತಿ ಇರುತ್ತೆ, ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಸುತ್ತೋದು ಇಷ್ಟೇ. ಇಲ್ಲಿ ಕರೆಂಟ್ ಆಟೋಮೆಟಿಕಲಿ ರಪ್ಪನಂಗೆ ಬಂದ್ಬಿಡತ್ತೆ ನೋಡಿ. ಕರೆಂಟ್ ಇಂದ ಬಂತು, ಕರೆಂಟ್ ಇಲ್ಲಿಗೆ ಬಂತು, ಮುಗೀತು. ಇಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ, ಯಾಕಂದ್ರೆ ಸುತ್ತಿರೋದು ಕಮ್ಮಿ, ರೆಸಿಸ್ಟೆನ್ಸ್ ಕಮ್ಮಿ. ಸುತ್ತಿರೋದು ಜಾಸ್ತಿ, ರೆಸಿಸ್ಟೆನ್ಸ್ ಜಾಸ್ತಿ. ತಲೆ ಹೊಡೆ ಇಟ್ಕೋಬೇಕು. ಇದನ್ನ ಜಾಸ್ತಿ ಸುತ್ತಿದೀವಿ ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸುತ್ತಿರೋದು ಕಮ್ಮಿ ಇತ್ತು ಅಂದ್ರೆ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಸುತ್ತಿರೋದು ಜಾಸ್ತಿ, ರೆಸಿಸ್ಟೆನ್ಸ್ ಜಾಸ್ತಿ. ಸುತ್ತಿರೋದು ಕಮ್ಮಿ, ರೆಸಿಸ್ಟೆನ್ಸ್ ಕಮ್ಮಿ. ತಲೆ ಹೊಡೆ ಇಟ್ಕೋಬೇಕು. ಇಲ್ಲಿ ಸುತ್ತಿರೋದು ನಾವು ಜಾಸ್ತಿ ಸುತ್ತಿದೀವೋ ಕಮ್ಮಿ ಸುತ್ತಿದೀವೋ? ಆಬ್ವಿಯಸ್ಲಿ ಜಾಸ್ತಿ ಸುತ್ತಿದೀವಿ. ಅಲ್ಲಿಗೆ ರೆಸಿಸ್ಟೆನ್ಸ್ ಆಫ್ ದ ಫೀಲ್ಡ್ ವೈಂಡಿಂಗ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ರೆಸಿಸ್ಟೆನ್ಸ್ ಆಫ್ ದ ಫೀಲ್ಡ್ ವೈಂಡಿಂಗ್ ಈಸ್ ಮೋರ್ ಬಿಕಾಸ್ ಯಾಕೆಂದ್ರೆ ಟು ಲಿಮಿಟ್ ದ ಫೀಲ್ಡ್ ಕರೆಂಟ್ ಅನ್ನ ಲಿಮಿಟ್ ಮಾಡಬೇಕು. ಯಾಕೆಂದ್ರೆ ನೋಡಿ, ಇಲ್ಲಿ ಜಾಸ್ತಿ ಕರೆಂಟ್ ನ ಕೊಟ್ಟುಬಿಟ್ರೆ ಫೀಲ್ಡ್ ವೈಂಡಿಂಗ್ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜಾಸ್ತಿ ಆಯ್ತು ಅಂದ್ರೆ ವೋಲ್ಟೇಜ್ ಬರೋದು ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ನಮಗೆ ಜಾಸ್ತಿ ವೋಲ್ಟೇಜ್ ಬೇಡ, ಜಾಸ್ತಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬೇಡ. ಕರೆಕ್ಟಾಗಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ನಾವೇನ್ ಮಾಡಬೇಕು? ಇಂಡ್ಯೂಸ್ ಮಾಡಬೇಕು. ಮ್ಯಾಗ್ನೆಟಿಕ್ ಫ್ಲಕ್ಸ್ ಜಾಸ್ತಿ ಆದ್ರೂ ಕಷ್ಟ, ಕಮ್ಮಿ ಆದ್ರೂ ಕಷ್ಟ. ಸೊ ಕರೆಕ್ಟಾಗಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರಬೇಕು. ಸೊ ಹಂಗಾಗಿ ಇಲ್ಲಿ ಕರೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ಕರೆಂಟ್ ಹೋಯ್ತು ಅಂತಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜಾಸ್ತಿ ಬರುತ್ತೆ. ಸೊ ಹಂಗಾಗಿ ಇದನ್ನ ಲಿಮಿಟ್ ಮಾಡಬೇಕು. ಫೀಲ್ಡ್ ಕರೆಂಟ್ ಏನ್ ಮಾಡಬೇಕು? ಬರುವಂತದ್ದು ಲಿಮಿಟ್ ಮಾಡಬೇಕು ಅಂದ್ರೆ ಇಲ್ಲಿ ಸುತ್ತದನ್ನ ಏನ್ ಮಾಡಬೇಕು? ಜಾಸ್ತಿ ಮಾಡಬೇಕು. ಯಾಕಂದ್ರೆ ನಿಧಾನಕ್ಕೆ ಬರುತ್ತೆ ನೋಡಿ, ನಿಧಾನಕ್ಕೆ. ಸೊ ಹಂಗಾಗಿ ನೆನ್ಪಿಟ್ಕೋಬೇಕು. ದ ರೆಸಿಸ್ಟೆನ್ಸ್, ಸೆಕೆಂಡ್ ಪಾಯಿಂಟ್ ಇಷ್ಟು ಬರೀಬೇಕು. ದ ರೆಸಿಸ್ಟೆನ್ಸ್, ದ ಫೀಲ್ಡ್ ವೈಂಡಿಂಗ್ ಆಸ್ ಲಾರ್ಜ್ ನಂಬರ್ ಆಫ್ ಟರ್ನ್ಸ್. ಫಸ್ಟ್ ಇಷ್ಟು ಬರೀಬೇಕು. ಫೀಲ್ಡ್ ವೈಂಡಿಂಗ್ ಆಸ್ large number of turns. Hence resistance of the field winding is more. ಯಾಕೆ? to limit the field current. Second point is ಬರೀಬೇಕು. field winding as
large number of turns. Field winding as large number of turns. Field winding as large number of turns. Turns ಜಾಸ್ತಿ ಇದೆ ಅಂದ್ರೆ resistance ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. Hence resistance of the field winding is more. Hence resistance of the field winding is more. ಯಾಕೆ ರೆಸಿಸ್ಟೆನ್ಸ್ ಜಾಸ್ತಿ ಆಗಿದೆ? ಇಲ್ಲಿ ಫೀಲ್ಡ್ ಕರೆಂಟ್ ನ ಕಮ್ಮಿ ಮಾಡಬೇಕು. ಫೀಲ್ಡ್ ಕರೆಂಟ್ ನ ಕಮ್ಮಿ ಮಾಡಬೇಕು ಅಂದ್ರೆ ರೆಸಿಸ್ಟೆನ್ಸ್ ಏನಾಗಿರಬೇಕು, ಜಾಸ್ತಿ ಇರಬೇಕು. ರೆಸಿಸ್ಟೆನ್ಸ್ ಜಾಸ್ತಿ ಆಗಬೇಕು, ಸುತ್ತೋದು ಏನಾಗಬೇಕು, ಜಾಸ್ತಿ ಇರಬೇಕು. ಇಷ್ಟೇ ನಾನು ಹೇಳಿದ್ದು. ಫೀಲ್ಡ್ ವೈಂಡಿಂಗ್ ಆಸ್ ಲಾರ್ಜ್ ನಂಬರ್ ಆಫ್ ಟರ್ನ್ಸ್. ಫೀಲ್ಡ್ ವೈಂಡಿಂಗ್ ಆಸ್ ಲಾರ್ಜ್ ನಂಬರ್ ಆಫ್ ಟರ್ನ್ಸ್. ಹೆನ್ಸ್ ರೆಸಿಸ್ಟೆನ್ಸ್ ಆಫ್ ದ ಫೀಲ್ಡ್ ವೈಂಡಿಂಗ್ ಈಸ್ ಮೋರ್ ಟು ಲಿಮಿಟ್ ದ field current. Very simple. ಇಷ್ಟು ಪಾಯಿಂಟ್ ಬರೀಬೇಕು ನೀವು. ಫಸ್ಟ್ ಪಾಯಿಂಟ್ ಇಷ್ಟೇ, external DC supply is connected to the field winding and armature is separated, hence it is called separately excited generator. ಇದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್ ಏನು ಬರೀಬೇಕು? field winding has large number of turns, hence resistance of the field winding is more because ಯಾಕೆ ಅಂದ್ರೆ to limit the field current. Very simple. Okay, so ಇದಿಷ್ಟು ಫಸ್ಟ್ ಕಾಮನ್ ಕಾನ್ಸೆಪ್ಟ್ ಬರೀಬೇಕು. ನೆಕ್ಸ್ಟ್ ಇದೇ ಇದರಲ್ಲಿ ಕರೆಂಟು ಮತ್ತೆ ವೋಲ್ಟೇಜ್ ಹೆಂಗೆ ಸಂಬಂಧ ಇದೆ, ಇದರಲ್ಲಿ ಯಾವ ತರ ಕರೆಂಟ್, ಎಷ್ಟು ಕರೆಂಟ್ ಇದಾವೆ, ವೋಲ್ಟೇಜ್ ಹೆಂಗೆ ಇಂಡ್ಯೂಸ್ ಆಗುತ್ತೆ, ವಾಟ್ ಈಸ್ ದ ಈಕ್ವೇಶನ್. ನೋಡಿ ನೆನ್ಪಿಟ್ಕೊಳ್ಳಿ, ಯಾವುದೇ ಫಾರ್ಮುಲಾ ಇಲ್ಲದೆ ನಾವು ಬರೆಯೋಕ್ಕಾಗಲ್ಲ. ಫಾರ್ಮುಲಾಗಳನ್ನ ನಾವು ಬರೀಲೇಬೇಕು. ಹೆಂಗೆ ಫಾರ್ಮುಲಾಗಳನ್ನ ಬರೀಬೇಕು, ಇದರಲ್ಲಿ ವೋಲ್ಟೇಜ್ ಫಾರ್ಮುಲಾ ಏನು, ಎಷ್ಟು ವೋಲ್ಟೇಜ್ ಬಂದಿದೆ ಅನ್ನೋದಕ್ಕೆ ಫಾರ್ಮುಲಾ ಬರೀಬೇಕು. ಇಲ್ಲಿ ಕರೆಂಟ್ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ನಮ್ಗೆ. IF ಅಂತ ಕರೆದ್ವಿ, IA ಅಂತ ಕರೆದ್ವಿ, IL ಅಂತ ಕರೆದ್ವಿ. ನೋಡಿ ವೋಲ್ಟೇಜ್ ಇಂಡ್ಯೂಸ್ ಆಗಿದೆ, ಅದರ ಸಿಂಬಲ್ ಏನಂತ ಕರೆದೆ E. ದೆನ್ ವಾಟ್ ಈಸ್ ದ ವೋಲ್ಟೇಜ್ ಇಂಡ್ಯೂಸ್ಡ್ ಇನ್ ದ ಜನರೇಟರ್. ಜನರೇಟರ್ ಅಲ್ಲಿ ಎಷ್ಟು ವೋಲ್ಟೇಜ್ ಬಂದಿದೆ ಗೊತ್ತಿಲ್ಲ. ಸೊ ಅದಕ್ಕೊಂದು ಫಾರ್ಮುಲಾ ಹಾಕಬೇಕು, ಫಾರ್ಮುಲಾ ಬರೀಬೇಕು. ಹೆಂಗ್ ಫಾರ್ಮುಲಾ ಬರೆಯೋದು ಅದನ್ನ ನೆಕ್ಸ್ಟ್ ಇದರಲ್ಲಿ ಹೇಳಬೇಕು. ನೆಕ್ಸ್ಟ್ ನೋಡಿ, ಸೊ ನೆಕ್ಸ್ಟ್ ಇದನ್ನ ನೆಕ್ಸ್ಟ್ ಇಲ್ಲ ಐಡಿ ಹಾಕೋಬೇಕು. ನೆಕ್ಸ್ಟ್ ಏನ್ ಬರೀಬೇಕು ನೀವು, ವೋಲ್ಟೇಜ್ ಅಂಡ್ ಕರೆಂಟ್ ರಿಲೇಷನ್. ವೋಲ್ಟೇಜ್ ಅಂಡ್ ಕರೆಂಟ್ ರಿಲೇಷನ್. ಇಲ್ಲಿ ಕರೆಂಟ್ ವೋಲ್ಟೇಜ್ ಎಲ್ಲದನ್ನು ಏನ್ ಮಾಡಬೇಕು, ಈಗ ಬರೀಬೇಕು. ಎಷ್ಟು ಕರೆಂಟ್ ಇದಾವೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಕರೆಂಟ್ ಫಸ್ಟ್ ಬರೀ, ನಾವಲ್ಲಿ ವೋಲ್ಟೇಜ್ ಬರೋಣ. ಫಸ್ಟ್ ಕರೆಂಟ್ ಯಾವ್ದಪ್ಪ, ಇಲ್ಲಿ ಯಾವ್ದು ಕರೆಂಟ್ ಇದೆ, IF. ಹೌದಾ? ಈ ಕರೆಂಟ್ ಏನ್ ಮಾಡ್ತಾ ಇದೆ, ಫೀಲ್ಡ್ ವೈಂಡಿಂಗ್ ಹೋಗ್ತಾ ಇದೆ. ಅದನ್ನೇ ಬರೆದ್ರೆ ಆಯ್ತು. ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಫೀಲ್ಡ್ ವೈಂಡಿಂಗ್ ರೆಪ್ರೆಸೆಂಟೆಡ್ ಬೈ IF. ಮುಗೀತು. ಕರೆಂಟ್ ಈಸ್ flowing to the field winding. Current is flowing to the field winding represented by, ಏನಂತ ರೆಪ್ರೆಸೆಂಟ್ ಮಾಡೋಣ, ಸೊ represented by IF. ಇಲ್ಲೇನಿದೆಯೋ ಅದನ್ನೇ ಬರೆದ್ರೆ ಆಯ್ತು ಅಷ್ಟೇ. ಇನ್ನೇನು ಸಪರೇಟ್ ಏನು ಇಲ್ಲ. ಇಲ್ಲಿ ಕಾನ್ಸೆಪ್ಟ್ ಏನು ಅಂದ್ರೆ, ಇಲ್ಲೇನು ನಮಗೆ ಕಾಣ್ತಾ ಇದೆ ಅದನ್ನ ಬರೆದ್ರೆ ಆಯ್ತು. ಈಗ IF ಕಾಣ್ತಾ ಇದೆ ನಮಗೆ. ಈ IF ಎಲ್ಲಿ ಹೋಗ್ತಾ ಇದೆ, ಫೀಲ್ಡ್ ವೈಂಡಿಂಗ್ ಹೋಗ್ತಾ ಇದೆ. ಸೊ ಅದಕ್ಕೆ ನಾನು ಏನಂತ ಕರೆದೆ, ಅದಕ್ಕೆ ಕರೆಂಟ್ ಫೀಲ್ಡ್ ವೈಂಡಿಂಗ್ ಹೋಗ್ತಾ ಇದೆ. ಆ ಕರೆಂಟ್ ನ ಹೆಸರು ಏನಂತ ಕರೆದೆ ನಾನು, IF ಅಂತ. ಇಲ್ಲಿಗೆ ಬನ್ನಿ, ಆರ್ಮೇಚರ್ ಇಂದ ಹೊರಡ್ತಾ ಇದೆ ಕರೆಂಟ್. ಎಲ್ಲಿಗೆ ಹೊರಡ್ತಾ ಇದೆ, ಲೋಡಿಗೆ ಹೊರಡ್ತಾ ಇದೆ. ಫಸ್ಟ್ ಅದನ್ನ ಬರೀ. ಫ್ರಮ್ ದ ಆರ್ಮೇಚರ್ ಸೈಡ್ ಕರೆಂಟ್ ಈಸ್ flowing from armature to load. ಆರ್ಮೇಚರ್ ಇಂದ ಲೋಡಿಗೆ ಏನು ಹೋಗ್ತಾ ಇದೆ, ಕರೆಂಟ್ ಹೋಗ್ತಾ ಇದೆ. ಅದನ್ನ ಹೆಂಗ್ ರೆಪ್ರೆಸೆಂಟ್ ಮಾಡಿದ್ವಿ ನಾವು, IA ಮತ್ತೆ IL. ಓಕೆ, IA ಅಂಡ್ IL. IA ಅಂದ್ರೆ ಆರ್ಮೇಚರ್ ಕರೆಂಟ್, IL ಅಂದ್ರೆ ಲೋಡ್ ಕರೆಂಟ್. ಇವೆರಡು ಹೆಂಗ್ ಕನೆಕ್ಟ್ ಆಗಿವೆ, ಸೀರೀಸ್ ಕನೆಕ್ಟ್ ಆಗಿದೆ. ಸೀರೀಸ್ ಕನೆಕ್ಟ್ ಆದ್ಮೇಲೆ ಎರಡು ಏನಾಗಿರ್ಬೇಕು, IA is equal to IL. ನೆಕ್ಸ್ಟ್ ಕೆಳಗಡೆ ಹಾಕ್ಬೇಕು, IA is equal to IL ಬ್ರಾಕೆಟ್ ಹಾಕ್ಬೇಕು. ನೆನ್ಪಿಟ್ಕೊಳ್ಳಿ, ಯಾವುದೇ ಫಾರ್ಮುಲಾ ಬರೀರಿ ಅಥವಾ ಯಾವುದೇ ಆನ್ಸರ್ ನೀವು ಪ್ರಾಬ್ಲಮ್ ಅಲ್ಲಿ ಆನ್ಸರ್ ತೆಗೀರಿ, ಬ್ರಾಕೆಟ್ ಹಾಕ್ಬೇಕು. ವೆರಿ ಇಂಪಾರ್ಟೆಂಟ್ ಇಸ್ ಬ್ರಾಕೆಟ್. ಆಯ್ತಾ? ಇಲ್ಲಿ ಅರ್ಥ ಆಯ್ತಾ ಹೇಳಿದ್ದು, ಆರ್ಮೇಚರ್ ಇಂದ ಹೊರಡ್ತಾ ಇರುವಂತ ಕರೆಂಟ್ಗೆ IA ಅಂತ ಕರೆದೆ, ಲೋಡಿಗೆ ಬರ್ತಾ ಇರುವಂತ ಕರೆಂಟ್ಗೆ IL ಅಂತ ಕರೆದೆ. ಇವೆರಡು ಸಮ ಆಗಿರ್ತಾವೋ ಡಿಫ್ರೆಂಟ್ ಆಗಿರ್ತಾವೋ, ಎರಡು ಸಮ ಆಗಿರ್ತಾವ ಅಂತ ಆಗ್ಲೇ ಹೇಳಿದೀನಿ.
ಇಲ್ಲಿ 2 ಆಂಪ್ಸ್ ಇದ್ರೆ ಇಲ್ಲೂ 2 ಆಂಪ್ಸ್ ಇರಬೇಕು. ಯಾಕಂದ್ರೆ ಇದೇ ಕರೆಂಟ್ ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು, ಲೋಡಿಗೆ ಹೋಗ್ಬೇಕಾಗಿರೋದ್ರಿಂದ ಎರಡೂ ಕರೆಂಟ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಅದಕ್ಕೆ IA = IL ಅಂತ ಬರುತ್ತೆ. ಅಲ್ಲಿ ಏನು ಕಾಣುತ್ತೋ ಇನ್ನು ಬರೀರಿ ಅಷ್ಟೇ. ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಫೀಲ್ಡ್ ವೈಂಡಿಂಗ್ ರೆಪ್ರೆಸೆಂಟ್ ಬೈ IF. Current is flowing from armature to the load is represented by IA and IL. Whether IA is equal to IL or IN is not equal to IL ಅದನ್ನು ಬರೀಬೇಕು. IA is equal to IL. ಯಾಕೆಂದ್ರೆ ಎರಡು ಏನಾಗಿದಾವೆ, ಸೀರೀಸ್ ಕನೆಕ್ಟ್ ಆಗಿರೋದ್ರಿಂದ IA is equal to IL. ಫಸ್ಟ್ ಇದನ್ನು ಬರೀಬೇಕು, ಆಯ್ತಾ. ನೆಕ್ಸ್ಟ್ ಏನ್ ಮಾಡೋಣ, ಅಲ್ಲಿಗ ಕರೆಂಟಿನ ಕತೆ ಮುಗೀತು. ಕರೆಂಟಿಂದ ಹೇಳಿದೆ ನಾನು, ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಫೀಲ್ಡ್ ವೈಂಡಿಂಗ್ ರೆಪ್ರೆಸೆಂಟೆಡ್ ಬೈ IF. Current is flowing from armature to the load can be represented by IA and IL. Whether IA is equal to IL, right? IA is equal to IL. ಯಾಕೆಂದ್ರೆ ಎರಡು ಸೀರೀಸ್ ಕನೆಕ್ಟ್ ಆಗಿರೋದ್ರಿಂದ ಇಲ್ಲಿ ಎಷ್ಟು ಕರೆಂಟ್ ಇರುತ್ತೋ ಇಲ್ಲೂ ಅಷ್ಟೇ ಕರೆಂಟ್ ಇರೋದ್ರಿಂದ IA is equal to IL. ಅಲ್ಲಿ ಕರೆಂಟ್ ಕತೆ ಮುಗೀತು. ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ವೋಲ್ಟೇಜ್. ವಾಟ್ ಇಸ್ ದ ಈಕ್ವೇಷನ್ ಆಫ್ ವೋಲ್ಟೇಜ್? ಇಲ್ಲಿ ವೋಲ್ಟೇಜ್ ಈಕ್ವೇಷನ್ ಬರೀಬೇಕು. ಎಲ್ಲಿ ಸರ್ ತಗೋಬೇಕು, ಎರಡು ವೋಲ್ಟೇಜ್ ಇದೆಲ್ಲ ನೋಡ್ರಿ, ಇಲ್ಲೊಂದು ವೋಲ್ಟೇಜ್ ಕಾಣ್ತಾ ಇದೆ, ಇಲ್ಲೊಂದು ವೋಲ್ಟೇಜ್ ಕಾಣ್ತಾ ಇದೆ. ಯಾವ ಈಕ್ವೇಷನ್ ಬರೀಬೇಕು ನಾನು ನೆನ್ಪಿಡ್ಕೊಳ್ಳಿ ಯಾವಾಗಲೂ. ವಾಟ್ ಈಸ್ ದ EMF ಇಂಡ್ಯೂಸ್ಡ್ ಇನ್ ದ ಜನರೇಟರ್. ಇಲ್ಲಿ ಜನರೇಟರ್ ಅಂದ ತಕ್ಷಣ ಯಾವ್ದು ಬರಬೇಕು, ಆರ್ಮೇಚರ್. ಯಾಕಂದ್ರೆ ವೋಲ್ಟೇಜ್ ಇಂಡ್ಯೂಸ್ ಆಗೋದು ಇಲ್ಲಿ ನಮಗೆ ಆರ್ಮೇಚರ್ ಅಲ್ಲೇ ಇಂಡ್ಯೂಸ್ ಆಗೋದು. ಯಾಕಂದ್ರೆ ಆರ್ಮೇಚರ್ ಇಲ್ಲಿ ಆರ್ಮೇಚರ್ ಕಂಡಕ್ಟರ್ಸ್ ನ ಎಲ್ಲಿ ಇಟ್ಟಿರ್ತೀವಿ ನಾವು, ಆರ್ಮೇಚರ್ ಒಳಗಡೆ ಇಟ್ಟಿರೋದ್ರಿಂದ ಯಾವುದೇ ವೋಲ್ಟೇಜ್ ಇಂಡ್ಯೂಸ್ ಆಗೋದು ಇಲ್ಲಿ ಆರ್ಮೇಚರ್ ಅಲ್ಲೇ ಇಂಡ್ಯೂಸ್ ಆಗೋದು. ಎಷ್ಟು ವೋಲ್ಟೇಜ್ ಇಂಡ್ಯೂಸ್ ಆಯಿತು ಇದನ್ನ ನಾವೇನ್ ಮಾಡಬೇಕು, ಈಕ್ವೇಶನ್ ಬರೀಬೇಕು. ಅಂದ್ರೆ ಫಾರ್ಮುಲಾ ಬರೀಬೇಕು. ಎಷ್ಟು ಬಂತು ಗೊತ್ತಿಲ್ಲ, ಅದಕ್ಕೆ ಫಾರ್ಮುಲಾ ಹಾಕ್ಬೇಕು. ಹೆಂಗ್ ಫಾರ್ಮುಲಾ ಬರೆಯೋದು ನಾನೀಗ ಹೇಳ್ಕೊಡ್ತೀನಿ ನೋಡಿ. E is equal to okay, this voltage is equal to VT. E is equal to VT ಅಂದ್ರೆ ಈ ವೋಲ್ಟೇಜು ಸಮವಾಗಿರ್ತಾವ. ನೆನ್ಪಿಟ್ಕೊಳ್ಳಿ, ನಾನು ಆಗ್ಲೇ ಹೇಳಿದೆ, ಅದನ್ನೇ ಹೇಳಿದೆ ನಿಮಗೆ. ಯಾವುದೇ ಒಂದು ಲೋಡು ಅಥವಾ ರೆಸಿಸ್ಟೆನ್ಸ್ಗೆ ಕರೆಂಟ್ ಅನ್ನ ಕೊಟ್ರೆ, when the current is flowing to the resistance or load, what will produce? Voltage drop will be produced. ಹೌದಾ, IR ಡ್ರಾಪ್ ಆಗುತ್ತೆ. ಹೌದಾ, ಎಷ್ಟು ವೋಲ್ಟೇಜ್ ಡ್ರಾಪ್ ಆಗುತ್ತೆ, ಇಷ್ಟು ಸಮವಾಗಿರುತ್ತಾ ಅಥವಾ ಡಿಫ್ರೆಂಟ್ ಆಗಿರುತ್ತಾ ನೆನ್ಪಿಟ್ಕೋಬೇಕು. ಯಾವುದೇ ಕಾರಣಕ್ಕೂ ಈ ವೋಲ್ಟೇಜ್ ಸಮವಾಗಿರಲ್ಲ. ದಿಸ್ ವೋಲ್ಟೇಜ್ ಇಸ್ ಆಲ್ವೇಸ್ ಡಿಫರ್ಸ್ ದಿಸ್ ವೋಲ್ಟೇಜ್. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಏನು ವೋಲ್ಟೇಜ್ ಇರುತ್ತೆ ಅಷ್ಟು ವೋಲ್ಟೇಜ್ ನಿಮಗೆ ಲೋಡಿಗೆ ಬರಲ್ಲ. ನೆನ್ಪಿಟ್ಕೊಳ್ಳಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು 220 ವೋಲ್ಟ್ಸ್ ಜನರೇಟ್ ಆಗಿದೆ ಅಂತ ಅನ್ಕೊಳ್ಳೋಣ. 220 ವೋಲ್ಟ್ಸ್ DC ವೋಲ್ಟೇಜ್ ಜನರೇಟ್ ಆಗಿದೆ. ಆ 220 ವೋಲ್ಟ್ಸ್ ಲೋಡ್ ಹತ್ರ ಬರಲ್ಲ. 220 ವೋಲ್ಟ್ಸು ಬರಲ್ಲ. ಎಷ್ಟು ಬರ್ಬೋದು? ಫಾರ್ ಎಕ್ಸಾಂಪಲ್ ಒಂದು 200 ವೋಲ್ಟ್ಸ್ ಬರ್ಬೋದು. ಎಷ್ಟು ಬರುತ್ತೆ? 200 ವೋಲ್ಟ್ಸ್ ಬರುತ್ತೆ. 220 ವೋಲ್ಟ್ಸ್ ಜನರೇಟ್ ಮಾಡಿದ್ವಿ, ಅಷ್ಟು 220 ವೋಲ್ಟ್ ಎಲ್ಲಿಗೆ ಬರಬೇಕಾಗಿತ್ತು? ಲೋಡಿಗೆ ಬರಬೇಕಾಗಿತ್ತು. ಬರಲ್ಲ. ಎಷ್ಟು ಬರುತ್ತೆ ಅಂತ ಹೇಳ್ತಾ ಇದ್ದೀನಿ? 200 ವೋಲ್ಟ್ಸ್. ಸರ್ ಹಂಗಾರೆ ಇನ್ನು 20 ವೋಲ್ಟ್ಸ್ ಎಲ್ಲೋಯ್ತು? ದಾಟ್ಸ್ 20 ವೋಲ್ಟ್ಸ್ ಈಸ್ ಲಾಸ್. ಏನದು? ಲಾಸ್. ದಟ್ ಈಸ್ ಲಾಸ್. ಏನಂತ ಕರಿತೇವೆ ನಾವು? ಲಾಸ್ ಅಂತ ಕರಿತಾ ಇದ್ದೀವಿ. ಏನು ರೆಸಿಸ್ಟೆನ್ಸ್ ಬರ್ದೆ ನಾನು, ಆ ರೆಸಿಸ್ಟೆನ್ಸ್ ಏನ್ ಮಾಡ್ತಾ ಇದೆ? 20 ವೋಲ್ಟ್ಸ್ ನುಂಗ್ತಾ ಇದೆ. 20 ವೋಲ್ಟ್ಸ್ ಏನ್ ಮಾಡ್ತಾ ಇದೆ? ನುಂಗ್ತಾ ಇದೆ. ಪವರ್ನ ನುಂಗುತ್ತಾ ಇದೆ. ವೆರಿ ಇಂಪಾರ್ಟೆಂಟ್, ತಲೆಯೊಡೆ ಇಟ್ಕೋಬೇಕು ನಾನು. ನೀವು ಇಲ್ಲಿ ಏನ್ ಜನರೇಟ್ ಮಾಡಿದೀವಿ ಅಷ್ಟು ವೋಲ್ಟೇಜು ನಿಮ್ಮ ಲೋಡಿಗೆ ಬರಲ್ಲ. ಸೊ ಹಂಗಾಗಿ E = VT ಅಂತ ಬರೆಯಕ್ ಆಗಲ್ಲ. ಅದ್ರ ಜೊತೆ ಇದೆ, ಏನಿದೆ? ಪ್ಲಸ್. ಈಗ E = VT ಅಂತ ಒಪ್ಕೊಂಡಿಲ್ಲ ನಾವು. ಹೌದಾ? ಯಾಕೆಂದ್ರೆ ಇಲ್ಲಿ 220 ವೋಲ್ಟ್ ಜನರೇಟ್ ಮಾಡ್ತಾ ಇದೀವಿ, ಇಲ್ಲಿ ಬರೀ 200 ವೋಲ್ಟ್ ಸಿಗ್ತಾ ಇದೆ ನಮ್ಗೆ. ಅಲ್ಲಿಗೆ E = VT ಅಂತ ಬರೆಯಕ್ಕಾಗಲ್ಲ. ಅದ್ರ ಜೊತೆ ಏನಾಗಿದೆ? ಲಾಸಸ್ ಇದೆ. ಹೌದಾ? ಲಾಸಸ್ ನ ಹೆಂಗ್ ಬರೀಬೇಕು? ನಾನು ಅದನ್ನ ಹೇಳಿದೆ, ಡ್ರಾಪ್. ನೋಡಿ, ಈಗ ಒಂದು ರೆಸಿಸ್ಟೆನ್ಸ್ ಇದೆ. ದಿಸ್ ಈಸ್ ರೆಸಿಸ್ಟೆನ್ಸ್ and the current is flowing to the resistance. What will produce us? Drop. Voltage drop ಆಗುತ್ತೆ. ವೋಲ್ಟೇಜ್ ಏನಾಗುತ್ತೆ? ಡ್ರಾಪ್ ಆಗುತ್ತೆ. IR ಡ್ರಾಪ್ ಅಂತ ಕರೆದೆ. What is the formula of voltage? V is equal to I into R. According to your Ohm's law, V is equal to I into R. According to your Ohm's law ಏನು ಹೇಳುತ್ತೆ? V is equal to I into R. IR drop ಅಂತ ಕರಿತೀವಿ. ಏನಂತ ಕರಿತೀವಿ? IR drop. This is a loss. ಇದೇ ಲಾಸ್. ಇದೇನಿದೆಯಲ್ಲ, ಇದೇ ನುಂಗ್ತಾ ಇದೆ. ಏನು ನುಂಗ್ತಾ ಇದೆ? ಉಳಿದಿರೋಂಥ ವೋಲ್ಟೇಜ್ ನುಂಗ್ತಾ ಇದೆ. ಉಳಿದಿರೋಂಥ ವೋಲ್ಟೇಜ್ ಏನ್ ಮಾಡ್ತಾ ಇದೆ? ಇದು ನುಂಗ್ತಾ ಇದೆ. ಸೊ ಹಂಗಾದ್ರೆ ರೆಸಿಸ್ಟೆನ್ಸ್ ಎಲ್ಲಿದೆ? ಹಂಗಾರೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ಇಲ್ಲೇ ರೆಸಿಸ್ಟೆನ್ಸ್ ಇರೋದು. ಯಾಕೆಂದ್ರೆ ಕರೆಂಟ್ ಹೊರಡ್ತಾ ಇರೋದು ಎಲ್ಲಿಂದ? ಫಸ್ಟ್ ನೆನ್ಪಿಟ್ಕೊಳ್ಳಿ, ಫಸ್ಟ್ ಕರೆಂಟ್ ಎಲ್ಲಿಂದ ಹೊರಡ್ತಾ ಇದೆ? ಆರ್ಮೇಚರ್ ಇಂದ ಹೊರಡ್ತಾ ಇದೆ. ಆರ್ಮೇಚರ್ ಅಲ್ಲಿ ರೆಸಿಸ್ಟೆನ್ಸ್ ಐತೋ ಇಲ್ಲ? ಒಬ್ವಿಯಸ್ಲಿ ಇದೆ. ಯಾಕೆ? ಆರ್ಮೇಚರ್ ಸ್ಲಾಟ್ ಇದೆ. ಹೌದಾ? ಸ್ಲಾಟಿಗೆ ಏನ್ ಸುತ್ತಿದಿರಿ? ಕಂಡಕ್ಟರ್ ಸುತ್ತಿದಿರಿ. ಕಂಡಕ್ಟರ್ ರೆಸಿಸ್ಟೆನ್ಸ್ ಇರುತ್ತೋ ಇಲ್ಲೋ? 100% ಇರುತ್ತೆ. ಹೌದಾ? ರೆಸಿಸ್ಟಿವಿಟಿ ಮಸ್ಟ್ ಬಿ ವೆರಿ ಲೋ ಅಂತ ಕರಿತೀವಿ. ಬಟ್ ಆದ್ರೂ ಏನಾಗಿರುತ್ತೆ? ರೆಸಿಸ್ಟೆನ್ಸ್ ಇರುತ್ತೆ. ಸೊ ದೇರ್ ಈಸ್ ಎ ಡ್ರಾಪ್. ನೋಡಿ, ಅಲ್ಲಿ ಡ್ರಾಪ್ ಆಗೋಯ್ತು. ವೋಲ್ಟೇಜ್ ಏನಾಗೋಯ್ತು? ಡ್ರಾಪ್ ಆಗೋಗ್ಬಿಡುತ್ತೆ.
ಸೊ ದೆನ್ ಜನರೇಟ್ ಆಗಿರೋ 220 ವೋಲ್ಟ್ಸು ಕರೆಂಟ್ ಏನು ಮಾಡ್ತು, ಲೋಡಿಗೆ ಕಳಿಸ್ತು. ಎಲ್ಲಿ ಕಳಿಸ್ತು, ಲೋಡಿಗೆ ಕಳಿಸ್ತು. ಲೋಡಿಗೆ ಕಳಿಸಿದ ತಕ್ಷಣ ನೆನ್ಪಿಟ್ಕೊಳ್ಳಿ, ಇದು ಏನು ರೆಸಿಸ್ಟೆನ್ಸ್, ದಿಸ್ ಆಲ್ಸೋ ರೆಸಿಸ್ಟೆನ್ಸ್. ಈ ತಲೆಗೆ ಇಟ್ಕೊಂಡು ಹೋಗ್ಬಿಡ್ರಿ. ಇಲ್ಲಿಗೆ ಬನ್ನಿ ಹೇಳ್ತೀನಿ. ಈ ಲೋಡ್ ಅಂದ್ರೆ ಏನಪ್ಪ, ರೆಸಿಸ್ಟೆನ್ಸ್. ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ರೆಸಿಸ್ಟೆನ್ಸ್, ವಾಟ್ ವಿಲ್ ಪ್ರೊಡ್ಯೂಸ್ ವೋಲ್ಟೇಜ್ ಡ್ರಾಪ್. ಏನಾಗುತ್ತೆ, ಡ್ರಾಪ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ನೋಡಿ ವೋಲ್ಟೇಜ್ ಅನ್ನೋ ಡ್ರಾಪ್ ಆಯಿತು. ಏನಾಯಿತು, ವೋಲ್ಟೇಜ್ ಡ್ರಾಪ್ ಆಯಿತು. ದೇರ್ ಈಸ್ ಎ ವೋಲ್ಟೇಜ್ ಡ್ರಾಪ್. ಎಷ್ಟು ಡ್ರಾಪ್ ಆಯಿತು, 20 ವೋಲ್ಟ್ಸ್ ಡ್ರಾಪ್ ಆಯಿತು. ಸಿಕ್ಕಿದ್ದೆಷ್ಟು, 200 ವೋಲ್ಟ್ಸ್. 220 ಜನರೇಟ್ ಮಾಡಿದ್ವಿ, ಬಟ್ ಲೋಡಿಗೆ ಸಿಗ್ತಾ ಇರೋದು 200 ವೋಲ್ಟ್ಸು. 20 ವೋಲ್ಟ್ಸು ನುಂಗ್ಬಿಡ್ತು. 20 ವೋಲ್ಟ್ಸ್ ಏನಾಯಿತು, ನುಂಗ್ಬಿಡ್ತು. ನುಂಗಿರೋದಕ್ಕೆ ನಾವೇನಂತ ಕರಿಬೇಕು, ಡ್ರಾಪ್, ವೋಲ್ಟೇಜ್ ಡ್ರಾಪ್. ಡ್ರಾಪಿಗೆ ಏನಂತ ಕರೆದೆ, ಐ ಆರ್ ಡ್ರಾಪ್. ಏನಂತ ಕರೆದ್ವಿ, ಐ ಆರ್ ಡ್ರಾಪ್. ಇಲ್ಲಿ ನೋಡಿ, ಈಸ್ ಈಕ್ವಲ್ ಟು ವಿ ಟಿ ಪ್ಲಸ್ ಐ ಎ ಆರ್ ಎ. ಏನಂತ ಕರಿತೀವಿ, ಐ ಎ ಆರ್ ಎ ಈಸ್ ಈಕ್ವಲ್ ಟು ವಿ ಟಿ ಪ್ಲಸ್ ಐ ಎ ಆರ್ ಎ. ವೆರಿ ಇಂಪಾರ್ಟೆಂಟ್. ಐ ಎ ಆರ್ ಎ ಅಂತಂದ್ರೆ ಏನು, ಕರೆಂಟ್ ಈಸ್ ಫ್ಲೋಯಿಂಗ್ ಫ್ರಮ್ ದ ಆರ್ಮೇಚರ್ ಟು ದ ಲೋಡ್. ಆರ್ ಎ ಅಂದ್ರೆ ಏನು, ಆರ್ಮೇಚರ್ ರೆಸಿಸ್ಟೆನ್ಸ್. ಅದನ್ನೇ ಹೇಳಿದ್ದು ನಾನು. ಆರ್ಮೇಚರ್ ರೆಸಿಸ್ಟೆನ್ಸ್ ಇದೆಯಲ್ಲ, 100% ಇದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಯಾವುದೇ ಒಂದು ಆರ್ಮೇಚರ್ ಅಲ್ಲಿ ಸ್ಲಾಟ್ ಇರುತ್ತೆ, ಹೌದಾ? ಸ್ಲಾಟಿಗೆ ಏನು ಸುತ್ತಿದ್ದೀರಿ, ಕಂಡಕ್ಟರಿಗೆ ಸುತ್ತಿದ್ದೀರಿ. ಹೌದಾ? ಎಲ್ಲಾ ಸ್ಲಾಟ್ ಅಲ್ಲಿ ಏನು ಸುತ್ತಿದ್ದೀರಿ, ಕಂಡಕ್ಟರ್ಗಳು ಸುತ್ತಿದ್ವಿ, ಹೌದಾ? ನಂಬರ್ ಆಫ್ ವೈಂಡಿಂಗ್ಸ್ ನ ಸುತ್ತಿದ್ವಿ. ವೈಂಡಿಂಗ್ಸ್ ರೆಸಿಸ್ಟೆನ್ಸ್ ಇರುತ್ತೆ ಅಲ್ಲ, ಆಬ್ವಿಯಸ್ಲಿ ಇರುತ್ತೆ. ದೇರ್ ಇಸ್ ಎ ಲೆಸ್ ರೆಸಿಸ್ಟೆನ್ಸ್, ಹೌದಾ? ಆ ರೆಸಿಸ್ಟೆನ್ಸ್ ಇರೋದ್ರಿಂದಾನೇ ಕರೆಂಟ್ ಡ್ರಾಪ್ ಆಗಕ್ಕೆ ಚಾನ್ಸ್ ಆಯ್ತು, ಹೌದಾ? ಆ ರೆಸಿಸ್ಟೆನ್ಸ್ ಇರೋದ್ರಿಂದಾನೇ ಡ್ರಾಪ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅಲ್ಲಿಗೆ ಐ ಎ ಆರ್ ಎ. ಐ ಎ ಬದಲು ನಾನೇನಂತ ಬರಿಬೋದು, ಐ ಎಲ್ ಅಂತಾನೂ ಬರಿಬೋದು. ಯಾಕೆಂದ್ರೆ ಐ ಎ ಇಸ್ ಈಕ್ವಲ್ ಟು ಐ ಎಲ್. ನೀವು ಯಾವ್ದಾದ್ರು ಬರೀರಿ. ಐ ಎ ಅನ್ನೋ ಕರೆಂಟ್, ಆರ್ ಎ ಅನ್ನೋ ಒಂದು ಡ್ರಾಪ್. ಸೊ ಆರ್ ಎ ಅನ್ನೋ ಒಂದು ರೆಸಿಸ್ಟೆನ್ಸ್, ಆರ್ಮೇಚರ್ ರೆಸಿಸ್ಟೆನ್ಸ್, ಆರ್ಮೇಚರ್ ಕರೆಂಟ್. ಆರ್ಮೇಚರ್ ರೆಸಿಸ್ಟೆನ್ಸ್, ಆರ್ಮೇಚರ್ ಕರೆಂಟ್. ಕನ್ಫ್ಯೂಷನ್ ಆಗ್ಬಿಡ್ರಿ. ಇದೊಂದು ಆರ್ಮೇಚರ್. ಆರ್ಮೇಚರ್ ಒಳಗಡೆ ಸ್ಲಾಟ್ಸ್ ಇರುತ್ತೆ. ಸ್ಲಾಟ್ಸ್ ಅಲ್ಲಿ ನಂಬರ್ ಆಫ್ ವೈಂಡಿಂಗ್ಸ್ ನ ಸುತ್ತಿದ್ವಿ. ವೈಂಡಿಂಗ್ಸಿಗೆ ರೆಸಿಸ್ಟೆನ್ಸ್ ಇರುತ್ತೆ, ಬಟ್ ಕಮ್ಮಿ ಇರುತ್ತೆ, ಆದ್ರೆ ಡ್ರಾಪ್ ಆಗುತ್ತೆ. ಅದನ್ನೇ ಹೇಳ್ತಾರೆ ನಾನು. ಯಾವುದೇ ಒಂದು ರೆಸಿಸ್ಟೆನ್ಸ್ಗೆ ಕರೆಂಟ್ ಅನ್ನೋದು ಫ್ಲೋ ಆದ್ರೆ ಆಬ್ವಿಯಸ್ಲಿ ಡ್ರಾಪ್ ಆಗೇ ಆಗುತ್ತೆ. ಇಲ್ಲೂ ಅದೇ ಕಂಡೀಷನ್, ಐ ಎ ಆರ್ ಎ, ಹೌದಾ? ದಿಸ್ ಇಸ್ ಎ ಡ್ರಾಪ್. ಅದನ್ನೇ ಹೇಳಿದ ನಾನು, ಐ ಇಂಟು ಆರ್ ಗೆ ವೋಲ್ಟೇಜ್ ಡ್ರಾಪ್ ಅಂತ ಕರೆಯೋದು. ಐ ಇಂಟು ಆರ್, ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಇಲ್ಲೂ ಅದನ್ನೇ ಬರುತ್ತೆ, ಐ ಇಂಟು ಆರ್. ಹಂಗಾರೆ ಯಾವ ಐ ಯಾವ ಆರ್ ಅದನ್ನ ತಗೋಬೇಕಲ್ವಾ? ಐ ಎ ಅಥವಾ ಐ ಎಲ್ ಯಾವ್ದಾರು ತಗೊಳ್ಳಿ. ಆರ್ ಎ ಅಂತ ಯಾಕೆ ಬರುತ್ತೆ ಅಂತಂದ್ರೆ ಆರ್ಮೇಚರ್ ರೆಸಿಸ್ಟೆನ್ಸ್. ಒಳಗಡೆ ಸ್ಲಾಟ್ ಒಳಗಡೆ ಸುತ್ತಿರುವಂತ ವೈಂಡಿಂಗ್ಸಿಗೆ ರೆಸಿಸ್ಟೆನ್ಸ್ ಇರೋದ್ರಿಂದ ಡ್ರಾಪ್ ಆಯ್ತು, ಐ ಎ ಆರ್ ಎ. ಓಕೆ, ನೆಕ್ಸ್ಟ್ ಇದಲ್ದೇನೆ ಬ್ರಷ್ ಏನ್ ಮಾಡುತ್ತೆ, ಕರೆಂಟ್ ನ ಕಲೆಕ್ಟ್ ಮಾಡುತ್ತಲ್ವಾ? ಬ್ರಷ್ ಏನ್ ಮಾಡುತ್ತೆ, ಕರೆಂಟ್ ನ ಕಲೆಕ್ಟ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಎಲ್ಲಾ ಜನರೇಟರ್ ಅಲ್ಲಿ ಬ್ರಷ್ 2 ವೋಲ್ಟ್ಸ್ ನ ನುಂಗುತ್ತೆ. 2 ವೋಲ್ಟ್ ಅನ್ನ ನುಂಗುತ್ತೆ. ವಿ ಬ್ರಷ್ ಅಂತ ಕರಿತೀವಿ. 2 ವೋಲ್ಟ್ಸ್ ನ ನುಂಗುತ್ತೆ. ನೆನ್ಪಿಟ್ಕೊಳ್ಳಿ, ಎಲ್ಲಾ ಜನರೇಟರ್ ಅಲ್ಲೂ ಬ್ರಷ್ ಎಷ್ಟು ನುಂಗುತ್ತೆ, 2 ವೋಲ್ಟ್ಸ್ ನುಂಗುತ್ತೆ. ಇಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. 220 ವೋಲ್ಟ್ ಜನರೇಟ್ ಮಾಡಿದ್ವಿ, ಹೌದಾ? 220 ವೋಲ್ಟ್ಸ್ ಇ ಎಂ ಎಫ್ ಜನರೇಟ್ ಆಯ್ತು. ಆ 220 ವೋಲ್ಟ್ಸ್ ಎಲ್ಲಿಗೆ ಹೋಗಬೇಕಾಯ್ತು, ಲೋಡಿಗೆ ಹೋಗಬೇಕಾಯ್ತು. ಆಗ್ಲಿಲ್ಲ. ಯಾಕೆ ಅಂದ್ರೆ ದೇರ್ ಇಸ್ ಎ ಡ್ರಾಪ್, ವೋಲ್ಟೇಜ್ ಡ್ರಾಪ್. ನೆನ್ಪಿಟ್ಕೊಳ್ಳಿ, ವೋಲ್ಟೇಜ್ ಡ್ರಾಪ್, ಐ ಇಂಟು ಆರ್. ತಲೆ ಹೊಡ್ಕೊಂಡ್ರೆ ಐ ಇಂಟು ಆರ್. ಯಾವಾಗ ಲೋಡಿಗೆ ಇದ್ರ ವೋಲ್ಟೇಜ್ ಕಮ್ಮಿ ಸಿಕ್ತು, ಫಾರ್ ಎಕ್ಸಾಂಪಲ್ 200 ವೋಲ್ಟ್ ಸಿಕ್ತು. ಸಿಗ್ಬೇಕಾಗಿದ್ದು ಎಷ್ಟಪ್ಪ, 220 ವೋಲ್ಟ್ ಸಿಗ್ಬೇಕಾಗಿತ್ತು. ಬಟ್ ಸಿಕ್ಕಿದ್ದೆಷ್ಟು, ಬರೀ 200 ವೋಲ್ಟ್ ಸಿಕ್ತು. ಇನ್ನು ಉಳಿದಿದ್ದೆಷ್ಟು, 20 ವೋಲ್ಟ್. 20 ವೋಲ್ಟ್ ಅಲ್ಲಿ 18 ವೋಲ್ಟ್ ಏನಾಗೋಯ್ತು, 200 ವೋಲ್ಟ್ ಸಿಕ್ತು. ಪ್ಲಸ್ 18 ವೋಲ್ಟ್ ಏನಾಯ್ತು, ಡ್ರಾಪ್ ಆಯ್ತು. 200 ವೋಲ್ಟ್ ಟರ್ಮಿನಲ್ ವೋಲ್ಟೇಜ್ ಸಿಕ್ಕಿದ್ದು ಎಷ್ಟು ವೋಲ್ಟೇಜ್, 200. 220 ವೋಲ್ಟ್ ಜನರೇಟ್ ಆಯ್ತು, 200 ವೋಲ್ಟ್ ಸಿಕ್ತು. 18 ವೋಲ್ಟ್ ನುಂಗು ಬಿಡ್ತು. ಯಾವುದು, ಆರ್ಮೇಚರ್ ರೆಸಿಸ್ಟೆನ್ಸ್. ಆರ್ಮೇಚರ್ ರೆಸಿಸ್ಟೆನ್ಸ್, ಆರ್ಮೇಚರ್ ರೆಸಿಸ್ಟೆನ್ಸ್. ಸ್ಲಾಟ್ ಒಳಗಡೆ ಸುತ್ತಿರುವಂತ ವೈಂಡಿಂಗ್ಸಿಗೆ ರೆಸಿಸ್ಟೆನ್ಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಸ್ಲಾಟ್ ಅಲ್ಲಿ ಸುತ್ತಿರುವಂತ ವೈಂಡಿಂಗ್ಸ್, ಆರ್ಮೇಚರ್ ವೈಂಡಿಂಗ್ಸ್ ಅಂತ ಏನ್ ಕರಿತೀವಲ್ಲ, ಅಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ. ಆ ರೆಸಿಸ್ಟೆನ್ಸ್ಗೆ ಕರೆಂಟ್ ಹೋಗಿರೋದ್ರಿಂದ ಡ್ರಾಪ್ ಆಯ್ತು. ಅದಕ್ಕೆ ಐ ಎ ಆರ್ ಎ ಡ್ರಾಪ್ ಅಂತ ಕರಿತೀವಿ. ಐ ಎ ಆರ್ ಎ ದಯವಿಟ್ಟು ನೆನ್ಪಿಟ್ಕೋಬೇಕು. ಐ ಎ ಆರ್ ಎಷ್ಟು ನುಂಗ್ತು, 18 ವೋಲ್ಟ್ ನುಂಗ್ತು. ಬ್ರಷ್ ಎಷ್ಟು ನುಂಗುತ್ತೆ ಅಂತ ಹೇಳಿದೀನಿ, 2 ವೋಲ್ಟ್. ಅಲ್ಲಿಗೆ ಎರಡನ್ನು ಕೂಡ್ರಿ, ಎಷ್ಟಾಯ್ತು ಅಲ್ಲಿಗೆ, 220 ಇಸ್ ಈಕ್ವಲ್ ಟು 200 ಪ್ಲಸ್ 18, 218 ಪ್ಲಸ್ 2, 220. ಗೊತ್ತಾ? ಇಷ್ಟು ಕತೆ. ದಿಸ್ ಈಸ್ ದ ಈಕ್ವೇಶನ್ ಆಫ್ ಇ ಎಂ ಎಫ್ ಇಂಡ್ಯೂಸ್ಡ್ ಇನ್ ದ ಜನರೇಟರ್. ಈ ಈಕ್ವೇಶನ್ ತಲೆಯೊಳಗೆ ಇಟ್ಕೋಬೇಕು. ಇ ಇಸ್ ಈಕ್ವಲ್ ಟು ವಿ ಟಿ ಪ್ಲಸ್ ಐ ಎ ಆರ್ ಎ ಪ್ಲಸ್ ವಿ ಬ್ರಷ್. ಇ ಇಸ್ ಈಕ್ವಲ್ ಟು ವಿ ಟಿ, ಇ ಇಸ್ ಈಕ್ವಲ್ ಟು ವಿ ಟಿ ಪ್ಲಸ್ ಐ ಎ ಆರ್ ಎ ಪ್ಲಸ್ ವಿ ಬ್ರಷ್. ಇ ಇಸ್ ಈಕ್ವಲ್ ಟು ವಿ ಟಿ ಪ್ಲಸ್ ಐ ಎ ಆರ್ ಎ ಪ್ಲಸ್ ವಿ ಬ್ರಷ್. ಇ ಇಸ್ ಈಕ್ವಲ್ ಟು ವಿ ಟಿ, ವಿ ಟಿ ಮೀನ್ಸ್ ಟರ್ಮಿನಲ್ ವೋಲ್ಟೇಜ್. ಇಲ್ಲಿ ಬರೀತೀನಿ ನೋಡಿ, ಇ ಇಸ್ ಈಕ್ವಲ್ ಟು ಇ ಎಂ ಎಫ್ ಇಂಡ್ಯೂಸ್ಡ್
in a generator. EMF induced in a generator. ಯಾವುದು ಇಲ್ಲಿದೆ ಕಾಣುತ್ತೆ ನೋಡಿ, ಇ ಇದೆ EMF induced in a generator. ನೆಕ್ಸ್ಟ್ VT ಅಂದ್ರೆ ಏನಪ್ಪ? VT ಅಂದ್ರೆ ಏನ್ರಿ? ಟರ್ಮಿನಲ್ ವೋಲ್ಟೇಜ್. ಇಲ್ಲಿ ಕಾಣ್ತಾ ಇದೆ ನೋಡಿ, ಟರ್ಮಿನಲ್ ವೋಲ್ಟೇಜ್, ಲೋಡ್ ಹತ್ರ ಸಿಗುವಂತ ವೋಲ್ಟೇಜ್, ಟರ್ಮಿನಲ್ ವೋಲ್ಟೇಜ್. ಈ ಟರ್ಮಿನಲ್ ವೋಲ್ಟೇಜ್ EMF ಎರಡು ಸಮವಾಗಿರ್ತಾವ? ಇಲ್ಲ, ಅದನ್ನೇ ಹೇಳ್ತಾರೆ ನಾನು. ಇಲ್ಲಿ 220 ವೋಲ್ಟ್ ಜನರೇಟ್ ಆದ್ಮೇಲೆ ಲೋಡಿಗೆ 220 ವೋಲ್ಟ್ ಬರ್ಬೇಕಿತ್ತಲ್ವಾ? ಬರಲ್ಲ, 200 ವೋಲ್ಟ್ಸ್ ಮಾತ್ರ ಸಿಗುತ್ತೆ. ಉಳಿದಿದ್ದ ವೋಲ್ಟ್ಸ್ ಏನಾಯ್ತು ಸರ್ ಹಂಗಾರೆ? ಲಾಸ್ ಆಯ್ತು. ಯಾವ ಲಾಸು? ಡ್ರಾಪ್ ಆಗೋಯ್ತು. ಎಲ್ಲಿ ಡ್ರಾಪ್ ಆಗುತ್ತೆ? ಆರ್ಮೇಚರ್ ಅಲ್ಲಿ ಡ್ರಾಪ್ ಆಗಿಬಿಡುತ್ತೆ. ಎಷ್ಟು? 18 ವೋಲ್ಟ್ ಡ್ರಾಪ್ ಆಯ್ತು ಸರ್. 18 ವೋಲ್ಟ್ ಡ್ರಾಪ್ ಆದ್ಮೇಲೆ 2 ವೋಲ್ಟ್ ಎಲ್ಲಿ ಹೋಗುತ್ತೆ? ಬ್ರಷ್ ಅಲ್ಲಿ ಡ್ರಾಪ್ ಆಗುತ್ತೆ. ಬ್ರಷ್ ಬರೀತಾರಲ್ವಾ, ಕಾಮೋಟೇಟರ್ ಮೇಲ್ಗಡೆ 2 ಬ್ರಷ್ ಬರೀತಾರಲ್ಲ, ಆ 2 ವೋಲ್ಟ್ ಬ್ರಷ್ ನುಂಗುತ್ತೆ. ಆ 2 ವೋಲ್ಟ್ ಏನ್ ಮಾಡುತ್ತೆ? ಬ್ರಷ್ ನುಂಗುತ್ತೆ. ಸೊ VT is equal to ಟರ್ಮಿನಲ್ ವೋಲ್ಟೇಜ್. ದೆನ್ IaRa ಅಂದ್ರೆ ಏನಪ್ಪ? ವೋಲ್ಟೇಜ್ ಡ್ರಾಪ್. ವೋಲ್ಟೇಜ್ ಡ್ರಾಪ್ ಎಲ್ಲಿ? ಅಕ್ರಾಸ್ ದ ಆರ್ಮೇಚರ್. ಎಲ್ಲಿ? ಅಕ್ರಾಸ್ ದ ಆರ್ಮೇಚರ್. ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದ ಆರ್ಮೇಚರ್. IaRa is equal to voltage drop across the armature. What is V brush? Brush. Voltage drop across the brush. Voltage drop across the brush. Voltage drop across the brush. ಬ್ರಷ್ ಹತ್ರ ವೋಲ್ಟೇಜ್ ಏನ್ ಡ್ರಾಪ್ ಆಗಿದೆ ಅದಕ್ಕೆ ವಿ ಬ್ರಷ್ ಅಂತ ಕರೆದ್ವಿ. ಬ್ರಷ್ ಹತ್ರ ಏನು ವೋಲ್ಟೇಜ್ ಡ್ರಾಪ್ ಆಯ್ತು ಅದಕ್ಕೆ ಏನಂತ ಕರೆದ್ವಿ? ವಿ ಬ್ರಷ್ ಅಂತ ಕರೆದ್ವಿ. ವಿ ಅಂದ್ರೆ ವೋಲ್ಟೇಜ್ ಡ್ರಾಪ್, ಬ್ರಷ್ ಅಂದ್ರೆ ಬ್ರಷ್ ಹತ್ರ ಆಗಿರುವಂತ ಡ್ರಾಪ್. ಇ ಇಸ್ ಈಕ್ವಲ್ ಟು, ಇಲ್ಲೇ ಬರೀಬೋದು ನೀವು, ಇ ಇಸ್ ಈಕ್ವಲ್ ಟು VT ಪ್ಲಸ್ IaRa ಪ್ಲಸ್ ವಿ ಬ್ರಷ್. ಇ ಇಸ್ ಈಕ್ವಲ್ ಟು VT ಪ್ಲಸ್ IaRa ಪ್ಲಸ್ ವಿ ಬ್ರಷ್. ದಿಸ್ ಇಸ್ ದ EMF ಇಕ್ವೇಶನ್. ನೋಡಿ, ಇಷ್ಟನ್ನು ನೀವು ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಬರೀಬೇಕು. ಫಸ್ಟ್ ಡಯಾಗ್ರಾಮ್ ಹಾಕ್ರಿ. ಫೀಲ್ಡ್ ವೈಂಡಿಂಗು ಆರ್ಮೇಚರ್ ಸಪರೇಟ್ ಆಗಿರಬೇಕು. ಫೀಲ್ಡ್ ವೈಂಡಿಂಗ್ ಅಲ್ಲಿ ನಂಬರ್ ಆಫ್ ಟರ್ನ್ಸ್ ಜಾಸ್ತಿ ಇರಬೇಕು, ಯಾಕೆಂದ್ರೆ ನಾವು ಫೀಲ್ಡ್ ಕರೆಂಟ್ ನ ಲಿಮಿಟ್ ಮಾಡಲೇಬೇಕು. ಜಾಸ್ತಿ ಕರೆಂಟ್ ಹರಿದ್ರೆ ಜಾಸ್ತಿ ಫೀಲ್ಡ್ ವೈಂಡಿಂಗ್ ಬರುತ್ತೆ. ಸೊ EMF ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೊ ಜಾಸ್ತಿನೂ ಆಗಬಾರ್ದು, ಕಮ್ಮಿನೂ ಆಗಬಾರ್ದು. ಸೊ ಫೀಲ್ಡ್ ವೈಂಡಿಂಗ್ ಆಸ್ ಲಾರ್ಜ್ ನಂಬರ್ ಆಫ್ ಟರ್ನ್ಸ್, ಹೆನ್ಸ್ ರೆಸಿಸ್ಟೆನ್ಸ್ ಆಫ್ ದ ಫೀಲ್ಡ್ ವೈಂಡಿಂಗ್ ಇಸ್ ಆಲ್ಸೋ ಲಾರ್ಜ್. ಸುತ್ತೋದು ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಯಾಕೆ ಅಂದ್ರೆ ಟು ಲಿಮಿಟ್ ದ ಫೀಲ್ಡ್ ಕರೆಂಟ್. ಮುಗೀತು. ಆರ್ಮೇಚರ್ ಇಲ್ಲಿಗೆ ಬರೀತೀರಿ. ಆರ್ಮೇಚರ್ ಸಪರೇಟ್ ಆಯಿತು. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ದೀನಿ ನಾನು? ಕರೆಂಟ್ ವೋಲ್ಟೇಜ್ ಇಕ್ವೇಶನ್ ಬರೀಬೇಕು. ಕರೆಂಟ್ ವೋಲ್ಟೇಜ್ ಇಕ್ವೇಶನ್ ಬರೆಯೋದು ಭಾರಿ ಸುಲಭ. ಫಸ್ಟ್ ಕರೆಂಟ್ ಬರೆದ್ಬಿಡ್ರಿ. ಕಣ್ಣಿಗೆ ಕಾಣ್ತಾ ಇದೆ IF. ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಫೀಲ್ಡ್ ವೈಂಡಿಂಗ್ ರೆಪ್ರೆಸೆಂಟೆಡ್ ಬೈ IF. ಕರೆಂಟ್ ಈಸ್ ಫ್ಲೋಯಿಂಗ್ ಫ್ರಮ್ ಆರ್ಮೇಚರ್ ಟು ದ ಲೋಡ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ IA ಅಂಡ್ IL. IA ಮತ್ತು IL. ಈ IA IL ಸಮವಾಗಿರ್ತವ ಅಥವಾ ಬೇರೆ ಬೇರೆ ಆಗಿರ್ತವೆ? ಸಮವಾಗಿರ್ತವೆ. IA ಮತ್ತು IL ಸಮವಾಗಿರ್ತವೆ, ಯಾಕೆಂದ್ರೆ ಇದೇ ಕರೆಂಟ್ ಇಲ್ಲಿಗೆ ಹೋಗ್ತಾ ಇರೋದ್ರಿಂದ IA is equal to IL. ಮುಗಿತಾ? ನೆಕ್ಸ್ಟ್ ವೋಲ್ಟೇಜ್ ಬರ್ರಿ. ದಿಸ್ ಇಸ್ ದ ವೋಲ್ಟೇಜ್ ಇಂಡ್ಯೂಸ್ಡ್ ಇನ್ ದ ಜನರೇಟರ್, ದಟ್ ಈಸ್ E. ಹೌದಾ? E ಅಂತ ಕಾಣ್ತಾ ಇದೆ ನಮಗೆ. E is the voltage induced in the generator. What is the equation of EMF? ಈ ಇದರ ಜನರೇಟರ್ ನ ಈಕ್ವೇಶನ್ ಬರೀಬೇಕು, ಫಾರ್ಮುಲಾ ಬೇಕು. ಎಷ್ಟು ಅಂತ ಬೇಕಲ್ಲ? ಎಷ್ಟು ಅಂತ ಬೇಕು ಅಂದ್ರೆ ಫಾರ್ಮುಲಾ ಬೇಕು. ಈ ಫಾರ್ಮುಲಾ ಹೆಂಗ್ ಬರೀತೀವಿ ನಾವು? E is equal to VT. E is equal to VT. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಜನರೇಟ್ ಆಗಿರೋದು 220 ವೋಲ್ಟ್ಸ್, ಬಟ್ ಬರ್ತಾ ಇರೋದು ಎಷ್ಟು? 200 ವೋಲ್ಟ್ಸ್. ಅಂದ್ರೆ ಇನ್ನು ಉಳಿದಿರೋದು ಏನು? ಡ್ರಾಪ್. ಏನು ಡ್ರಾಪ್ ಆಗ್ತಾ ಇದೆ? ಆರ್ಮೇಚರ್ ತಲೆ ಹೊಡೆ ಹೋಗ್ಬೇಕು. ಆರ್ಮೇಚರ್ ಸ್ಲಾಟ್ ಇದೆ. ಸ್ಲಾಟ್ ಅಲ್ಲಿ ನಂಬರ್ ಆಫ್ ಕಂಡಕ್ಟರ್ಸ್ ನ ಸುತ್ತಿದೀವಿ. ಅಲ್ಲಿ ಸುತ್ತಿದೀವಿ ಕಂಡಕ್ಟರ್ಸ್ ಅಂತಂದ್ಮೇಲೆ ಆಬ್ವಿಯಸ್ಲಿ ರೆಸಿಸ್ಟೆನ್ಸ್ ಅನ್ನೋದು ಇದ್ದೇ ಇರುತ್ತೆ. ಆ ರೆಸಿಸ್ಟೆನ್ಸ್ಗೆ ಕರೆಂಟ್ ಹೋಗ್ತಾ ಇರೋದ್ರಿಂದ IA ಅನ್ನೋ ಕರೆಂಟು ರೆಸಿಸ್ಟೆನ್ಸ್ಗೆ ಹೋಗ್ತಾ ಇರೋದ್ರಿಂದ ಅಥವಾ ರೆಸಿಸ್ಟೆನ್ಸ್ ಇಂದ ಬಂದಿರೋದ್ರಿಂದ ಆಬ್ವಿಯಸ್ಲಿ ಡ್ರಾಪ್ ಆಗಿರುತ್ತೆ. ಅದಕ್ಕೆ ಏನಂತ ಕರೆದೆ? IaRa. ವೋಲ್ಟೇಜ್ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. V is equal to ಏನು? I into R. ಇಲ್ಲಿ I ಯಾವುದು? IA ಅಥವಾ IL. RA ಅಂದ್ರೆ ಯಾವುದು? ಆರ್ಮೇಚರ್ ರೆಸಿಸ್ಟೆನ್ಸ್. ಅದನ್ನ ಹೇಳ್ತಾರೆ ನಾನು. ಆರ್ಮೇಚರ್ ಒಳಗಡೆ ಇರೋ ರೆಸಿಸ್ಟೆನ್ಸ್ ಆರ್ಮೇಚರ್ ರೆಸಿಸ್ಟೆನ್ಸ್. ಆರ್ಮೇಚರ್ ಸ್ಲಾಟ್ಸ್ ಒಳಗಡೆ ಕಂಡಕ್ಟರ್ ಸುತ್ತಿದಿರಲ್ವಾ, ಕಂಡಕ್ಟರ್ ರೆಸಿಸ್ಟೆನ್ಸ್ ಇದೆ, ಅದೇ ಆರ್ಮೇಚರ್ ರೆಸಿಸ್ಟೆನ್ಸ್. RA ಅದೇ IaRa ಡ್ರಾಪ್. ದಿಸ್ ಈಸ್ ಡ್ರಾಪ್. ಆಯ್ತಾ? ಪ್ಲಸ್ 2 ವೋಲ್ಟ್ ಇನ್ನೊಬ್ರು ಇದ್ದಾರೆ. ಬ್ರಷ್ ಏನ್ ಮಾಡ್ತಾರೆ? 2 ವೋಲ್ಟ್ ನುಂಗುತ್ತೆ. ಎಲ್ಲಾ ಜನರೇಟರ್ ಅಲ್ಲೂ ಬ್ರಷ್ ಏನ್ ಮಾಡುತ್ತೆ? 2 ವೋಲ್ಟ್ ನುಂಗುತ್ತೆ. ವಿ ಬ್ರಷ್ ಅಂತ ಕರಿತೀವಿ. 2 ವೋಲ್ಟ್ಸ್ ಇಸ್ ಮ್ಯಾಂಡೇಟರಿ. 2 ವೋಲ್ಟ್ ಇದು ನುಂಗುತ್ತೆ. ಅಲ್ಲಿಗೆ ಫೈನಲಿ ಲೋಡಿಗೆ ಸಿಕ್ಕಿದ್ದು ವೋಲ್ಟೇಜ್ ಎಷ್ಟು? 200 ವೋಲ್ಟ್ಸ್. ಅದನ್ನೇ ಹೇಳ್ತಾರೆ ನಾವು ಜನರೇಟ್ ಮಾಡಿದ್ದು 220, ಲೋಡಿಗೆ ಸಿಕ್ಕಿದ್ದು 200. ಉಳಿದಿದ್ದೇನಾಯ್ತು? ಲಾಸ್ ಆಯ್ತು. E is equal to VT plus IaRa plus V brush ಅನ್ನೋದು ಕರಿತೀವಿ. ಓಕೆ, ಸೊ ದಿಸ್ ಈಸ್ ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಹ್ಯಾವ್ ಟು ಮೂವ್ ಆನ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಓಕೆ, ನೆಕ್ಸ್ಟ್ ಏನ್ ಮಾಡೋಣ? ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ 1.
ಸೊ ಇದು ಅರ್ಥ ಆಗಿದೆ ಅನ್ಕೊಂಡಿನಿ. ಸೊ ಪದೇ ಪದೇ ನೋಡ್ರಿ, ಗೊತ್ತಾಗತ್ತೆ ನಿಮಗೆ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಅಂದ್ರೆ ಏನು? ಸೊ ನೆಕ್ಸ್ಟ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಓಕೆ, ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಅಂದ್ರೆ ಏನು? ಇದು ಬಹಳ ಇಂಪಾರ್ಟೆಂಟ್, ರೈಟ್? Okay. In separately excited generator, we are using external DC supply, right? External DC supply na ಬಳಕೆ ಮಾಡಿಕೊಂಡು ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಜನರೇಟ್ ಮಾಡಿ, so that's magnetic flux will induce an EMF, right? That is an separately excited generator. So just I am glancing types of generator. Symbolic representation is very important. ಆ symbolic ಕರೆಕ್ಟ್ ನೋಡ್ಕೋಬೇಕು. ಸೊ ಆರ್ಮೇಚರ್ನ ಯಾವ ಥರ ಬರೀತಾರೆ, ಫೀಲ್ಡ್ ವೈಂಡಿಂಗ್ನ ಯಾವ ಥರ ಬರೀತಾರೆ ಅನ್ನೋದನ್ನ ಆಲ್ರೆಡಿ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ತೋರಿಸಿದ್ದೀನಿ. ಟೈಪ್ಸ್ ಆಫ್ ಜನರೇಟರಲ್ಲಿ ಎರಡು ಥರ ನಾವು ಕ್ಲಾಸಿಫೈ ಮಾಡ್ತೀವಿ. ಒಂದು ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್, ಇನ್ನೊಂದು ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಫಸ್ಟ್ ಒನ್ ಈಸ್ ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್, ಸೆಕೆಂಡ್ ಒನ್ ಈಸ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಅಗೇನ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಟೈಪ್ಸ್. ಒಂದು ಶಂಟ್ ಜನರೇಟರ್, series generator and compound generator. Again compound generator can be divided into 2 types. ಒಂದು ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್, ಇನ್ನೊಂದು ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್. ಇದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ಸೊ ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಓದಿದ್ವಿ ನಾವು, ಬಹಳ ಸಿಂಪಲ್ ಆಗಿರುವಂತ ಕಾನ್ಸೆಪ್ಟ್. ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಂದ್ರೆ ಅರ್ಥ ಇಷ್ಟೇ, ಫೀಲ್ಡೇ ಸಪರೇಟ್ ಇರುತ್ತೆ, ಆರ್ಮೇಚರೇ ಸಪರೇಟ್ ಇರುತ್ತೆ. ಫೀಲ್ಡ್ ವೈಂಡಿಂಗ್ ಸಪರೇಟ್ ಇರುತ್ತೆ, ಆರ್ಮೇಚರ್ ವೈಂಡಿಂಗ್ ಸಪರೇಟ್ ಇರುತ್ತೆ. ಸೊ ಫೀಲ್ಡ್ ವೈಂಡಿಂಗಿಗೆ ನಾವು ಹೊರಗಡೆಯಿಂದ ಡಿ ಸಿ ಸಪ್ಲೈನ ಕೊಟ್ಟು, ಹೊರಗಡೆಯಿಂದ ಬ್ಯಾಟ್ರಿ ಕನೆಕ್ಷನ್ ಮಾಡಿಕೊಂಡು ಅದಕ್ಕೆ ಕರೆಂಟ್ ಹರಿಸಿ, ಫೀಲ್ಡ್ ವೈಂಡಿಂಗ್ಗೆ ಕರೆಂಟ್ ಹರಿಸಿ ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಜನರೇಟ್ ಮಾಡಿದ್ರೆ ಅದು ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್. ಅರ್ಥ ಆಯ್ತಾ? ಸೊ ಹೊರಗಡೆಯಿಂದ ಒಂದು ಎಕ್ಸ್ಟರ್ನಲ್ ಸಪ್ಲೈನ ತಗೊಂಡು, ಎಕ್ಸ್ಟರ್ನಲ್ ಅಂದ್ರೆ ಹೊರಗಡೆ ಒಂದು ಡಿ ಸಿ ಸಪ್ಲೈನ ಬಳಕೆ ಮಾಡಿಕೊಂಡು ವೋಲ್ಟೇಜ್ ಕರೆಂಟ್ನ ದಬ್ಬುತ್ತೆ ಅಂತ ಗೊತ್ತು. ವೈ ಕರೆಂಟ್ ಈಸ್ ರಿಕ್ವೈರ್ಡ್, ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಗಬೇಕು ಅಂದ್ರೆ ಕರೆಂಟ್ ಬೇಕೇ ಬೇಕು. ಸಪರೇಟ್ ಡಿ ಸಿ ಸಪ್ಲೈನ ಕನೆಕ್ಟ್ ಮಾಡಿಕೊಂಡು when the current is flowing to the field winding, obviously a magnetic flux will be generated. ಸೊ ಅದು ನಮಗೆ ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಲ್ಲಿ ಓದಿದ್ವಿ. ಬಹಳ ಸಿಂಪಲ್ ಆಗಿತ್ತು. ಅದರಲ್ಲಿ ಕರೆಂಟ್, ವೋಲ್ಟೇಜ್ ಇವನ್ನೆಲ್ಲ ಹೇಳಿದ್ವಿ ನಾನು. ಸೊ ವೆರಿ ಸಿಂಪಲ್ ಕಾನ್ಸೆಪ್ಟ್. ಸೊ ದಯವಿಟ್ಟು ನೋಡಿ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಮೂವ್ ಆನ್ ಸೆಕೆಂಡ್ ಟೈಪ್ ಆಫ್ ಜನರೇಟರ್, ದಟ್ ಈಸ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಇದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಯೋಚನೆ ಮಾಡಬೇಕಾಗಿರೋದು ಏನು ಅಂತಂದ್ರೆ, ನೆನ್ಪಿಟ್ಕೊಳ್ಳಿ, ಕರೆಂಟ್ ಕೊಡದೆ ಯಾವುದೇ ಕಾರಣಕ್ಕೂ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಗಲ್ಲ. ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ, ಸುಮಾರು ವಿಡಿಯೋಸ್ ಅಲ್ಲಿ ನಾನು ಚರ್ಚೆ ಮಾಡಿದ್ದೀನಿ, ನೀವು ಅದು ಆಲ್ರೆಡಿ ನೀವು ತಿಳ್ಕೊಂಡಿದ್ದೀರಾ. ವಿತೌಟ್ ಗಿವಿಂಗ್ ದ ಕರೆಂಟ್ or without giving current to the field winding, magnetic flux will not be generated. ನೆನ್ಪಿಟ್ಕೋಬೇಕು, ಯಾವುದೇ ಒಂದು ಫೀಲ್ಡ್ ವೈಂಡಿಂಗಿಗೆ ನಾನು ಆಗಲೇ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ, ಇದೊಂದು ಪೋಲ್ ಅಥವಾ ಇದೊಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಅಂತ ಅನ್ಕೋಣ. ಫಾರ್ ಎಕ್ಸಾಂಪಲ್ ಐರನ್ ಅಂತ ಅನ್ಕೋಣ, ಒಂದು ಐರನ್ ಪೀಸ್ ಇದೆ ಅನ್ಕೋಣ. ಇದಕ್ಕೆ ಏನು ಮಾಡ್ತೀವಿ ನಾವು, ಹೊರಗಡೆಯಿಂದ ಸುತ್ತೀನಿ. ಸೊ ಜಸ್ಟ್ ಒಂದು ವೈರ್ನ ಸುತ್ತಿದ್ದೀನಿ. ಇದಕ್ಕೆ ವಾಟ್ ವಿಲ್ ಗಿವನ್, ಕರೆಂಟ್ ವಿಲ್ ಬಿ ಗಿವನ್, ರೈಟ್? ಕರೆಂಟ್ ಕೊಡಬೇಕು. ಕರೆಂಟ್ ಕೊಟ್ರೆ ಮಾತ್ರ ವಿ ಹ್ಯಾವ್ ಟು ಜನರೇಟ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರಬೇಕು ಅಂದ್ರೆ ವಾಟ್ ವಿಲ್ ಮೇಜರ್ಲಿ ರಿಕ್ವೈರ್ಡ್, ಕರೆಂಟ್ ಈಸ್ ಮೇಜರ್ಲಿ ರಿಕ್ವೈರ್ಡ್, ರೈಟ್? ಸೊ ಪ್ರೈಮ್ ಇಂಪಾರ್ಟೆನ್ಸ್, ಕರೆಂಟ್ ಅನ್ನೋದು ಬೇಕೇ ಬೇಕು. ನೀವು ಕರೆಂಟ್ ಕೊಡದೇನೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಜನರೇಟ್ ಮಾಡೋಕ್ಕಾಗಲ್ಲ. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಅಂದ್ರೆ ವಿತೌಟ್ ಎಕ್ಸ್ಟರ್ನಲ್ ಡಿ ಸಿ ಸಪ್ಲೈ. ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ವಿತ್ ಎಕ್ಸ್ಟರ್ನಲ್ ಡಿ ಸಿ ಸಪ್ಲೈ, ಹೊರಗಡೆಯಿಂದ ಒಂದು ಡಿ ಸಿ ಸಪ್ಲೈನ ತಗೊಂಡ್ಬಂದು ಕರೆಂಟ್ ಅನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ವೈಂಡಿಂಗ್ ಹರಿಸಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಜನರೇಟ್ ಮಾಡ್ತಾ ಇದ್ವಿ. ಫೀಲ್ಡ್ ವೈಂಡಿಂಗ್ ಹರಿಸಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಜನರೇಟ್ ಮಾಡ್ತಾ ಇದ್ವಿ. ಬಟ್ ಇಲ್ಲೇನು, ಯಾವುದೇ ಎಕ್ಸ್ಟರ್ನಲ್ ಡಿ ಸಿ ಸಪ್ಲೈ ಇರಂಗಿಲ್ಲ, ಯಾವುದೇ ಡಿ ಸಿ ಸಪ್ಲೈ ಇರಲ್ಲ, ಆದ್ರೂ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಗುತ್ತೆ. ಹೆಂಗ್ ಸರ್ ಇದು, ಒಂಥರ ಮ್ಯಾಜಿಕ್ ಅಲ್ವಾ? ಎಸ್, ದೇರ್ ಇಸ್ ಎ ಮ್ಯಾಜಿಕ್ ಇನ್ವಾಲ್ಡ್ ಇನ್ ದ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಎಲ್ಲಾ ಜನರೇಟರ್ಗಳು ಸೆಲ್ಫ್ ಎಕ್ಸೈಟೆಡ್ ಆಗಿರ್ತವೆ, ನಾಟ್ ಸಪರೇಟ್ಲಿ ಎಕ್ಸೈಟೆಡ್. ನೆನ್ಪಿಟ್ಕೋಬೇಕು, ಮೋಸ್ಟ್ ಆಫ್ ದ ಜನರೇಟರ್ಸ್ ಆರ್ ಸೆಲ್ಫ್ ಎಕ್ಸೈಟೆಡ್. ಸೆಲ್ಫ್ ಎಕ್ಸೈಟೆಡ್ ಯಾಕೆ ಸರ್ ಸೆಲ್ಫ್ ಎಕ್ಸೈಟೆಡ್ ಅಂದ್ರೆ, ಜನರೇಟರ್ ಜನರೇಟ್ ಮಾಡಬೇಕು ವೋಲ್ಟೇಜ್ ನ, ನಾವು ಕೊಟ್ಟು ಜನರೇಟ್ ಮಾಡಿಸೋದಲ್ಲ. ನೆನ್ಪಿಟ್ಕೋಬೇಕು, ನಾವು ಎಕ್ಸ್ಟರ್ನಲಿ ವೋಲ್ಟೇಜ್ ಕೊಟ್ಟು ಜನರೇಟ್ ಮಾಡಿಸೋದಲ್ಲ. ಜನರೇಟರ್ ಅಂದ್ರೆ ಅದಷ್ಟಿಗೆ ತನ್ನಷ್ಟಿಗೆ ತಾನೇ ವೋಲ್ಟೇಜ್ ನ ಜನರೇಟ್ ಮಾಡಬೇಕು, ನಾವು ಕೊಟ್ಟು ಜನರೇಟ್ ಮಾಡಿಸೋದಲ್ಲ. ಸೊ ಹಂಗಾಗಿ ಮೋಸ್ಟ್ ಆಫ್ ದ ಜನರೇಟರ್ಸ್ ಆರ್ ಸೆಲ್ಫ್ ಎಕ್ಸೈಟೆಡ್ ಆಗಿರ್ತವೆ. ನೆನ್ಪಿಟ್ಕೋಬೇಕು, ಸೆಲ್ಫ್ ಎಕ್ಸೈಟೆಡ್ ಅಂದ್ರೆ ಯಾವುದೇ ಹೊರಗಡೆ ಇರೋ ಡಿ ಸಿ ಸಪ್ಲೈನ ಬಳಕೆ ಮಾಡಂಗಿಲ್ಲ, ಯಾವುದೇ ಹೊರಗಡೆ ಡಿ ಸಿ ಸಪ್ಲೈನ ಬಳಕೆ ಮಾಡಂಗಿಲ್ಲ. ಆದ್ರೂ ತನ್ನಷ್ಟಿಗೆ ತಾನೇ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಜನರೇಟ್ ಆಗಬೇಕು. ನೋಡಿ, ಕರೆಂಟ್ ಕೊಡದೆ, ಕರೆಂಟು ಹರಿಸ್ತಾ ಇಲ್ಲ, ಕರೆಂಟ್ ಹರಿಸ್ತಿಲ್ಲ ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರಲ್ಲ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರಲ್ಲ ಅಂದ್ರೆ ವೋಲ್ಟೇಜ್ ಬರಲ್ಲ. ಮತ್ತೆ ಅದು ಹೆಂಗೆ ಜನರೇಟ್ ವೋಲ್ಟೇಜ್ ಮಾಡುತ್ತೆ? ಆದ್ರೂ ವೋಲ್ಟೇಜ್ ಜನರೇಟ್ ಮಾಡುತ್ತೆ. ಹೆಂಗೆ
ಹೆಂಗೆ ಅಂದರೆ ದೇರ್ ಈಸ್ ಎ ಮ್ಯಾಜಿಕ್ ಇನ್ವಾಲ್ವ್ಡ್ ಇನ್ ದ ಜನರೇಟರ್. ದಟ್ಸ್ ಮ್ಯಾಜಿಕ್ ಇಸ್ ಕಾಲ್ಡ್, ಇದನ್ನ ನೆನ್ಪಿಟ್ಕೋಬೇಕು, ದಿಸ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ರೆಸಿಡ್ಯೂಯಲ್ ಫ್ಲಕ್ಸ್ ಏನಂತ ಕರಿತೀವಿ? ರೆಸಿಡ್ಯೂಯಲ್ ಫ್ಲಕ್ಸ್. ನೆನ್ಪಿಟ್ಕೋಬೇಕು, ರೆಸಿಡ್ಯೂಯಲ್ ಫ್ಲಕ್ಸ್ ಅಂತ ಕರಿತೀವಿ. ಏನು ರೆಸಿಡ್ಯೂಯಲ್ ಫ್ಲಕ್ಸ್ ಅಂದ್ರೆ ಇದೊಂದು ಮ್ಯಾಜಿಕ್. ಏನ್ ಮ್ಯಾಜಿಕ್? ಎಲ್ಲಾ ಪೋಲ್ಸ್ ಅಲ್ಲೂ ನೋಡಿ 4 ಪೋಲ್ಸ್ ಇದೆ. ಯಾಕೆ ಬರ್ದೆ ಇದು ಮತ್ತೆ ಇನ್ನೊಂದ್ಸತಿ ಬರೆಯಕ್ಕೆ ಹೋಗ್ಬೇಡಿ, ಎಕ್ಸಾಮ್ ಅಲ್ಲಿ ಇದು ಅವಶ್ಯಕತೆ ಇಲ್ಲ. ನೀವು ಕನ್ಸ್ಟ್ರಕ್ಷನ್ಗೆ ಏನ್ ಕೇಳಿರ್ತಾನೆ ಅವಾಗ ಬರೀರಿ. ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ಗೆ ಈ ಡಯಾಗ್ರಾಮ್ ಬರೆಯೋ ಅವಶ್ಯಕತೆ ಇಲ್ಲ. ನಾನು ಯಾಕೆ ಬರ್ದೆ ಅಂದ್ರೆ ಅರ್ಥ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಬರ್ದಿದ್ದೀನಿ ಅಷ್ಟೇ. ಈ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಅಲ್ಲಿ ನೋಡಿ, ವಿತೌಟ್ ಗಿವಿಂಗ್ ಎಕ್ಸ್ಟರ್ನಲ್ ಡಿ ಸಿ ಸಪ್ಲೈ, ನೋಡಿ ಯಾವುದೇ ಡಿ ಸಿ ಸಪ್ಲೈನಲ್ಲಿ ಸಪ್ಲೈನೇ ಕೊಡ್ತಾ ಇಲ್ಲ. ವಿ ಆರ್ ನಾಟ್ ಗಿವಿಂಗ್ ಸಪ್ಲೈ ಕೊಡ್ತಿಲ್ಲ ಅಂದ್ರೆ ಕರೆಂಟ್ ಹೋಗಲ್ಲ ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರಲ್ಲ, ಇದು ನಮಗೆ ಗೊತ್ತು. ಆದ್ರೂ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಗುತ್ತೆ. ಕರೆಂಟ್ ಕೊಡದೇನೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಗುತ್ತೆ, ವೋಲ್ಟೇಜ್ ಜನರೇಟ್ ಆಗುತ್ತೆ. ಹೌ ಇಟ್ ಈಸ್ ಪಾಸಿಬಲ್ ಅನ್ನೋದಕ್ಕೆ ನಾನು ಹೇಳ್ತಾರೆ ನಿಮಗೆ, ನೆನ್ಪಿಟ್ಕೊಳ್ಳಿ. ಸೊ ದ ಮ್ಯಾಜಿಕ್ ಬಿಹೈಂಡ್ ದಿಸ್ ಕಾನ್ಸೆಪ್ಟ್ ಅಂದ್ರೆ ದಟ್ ಈಸ್ ರೆಸಿಡ್ಯೂಯಲ್ ಫ್ಲಕ್ಸ್. ಈ ಮ್ಯಾಜಿಕ್ ಏನಪ್ಪಾ ಅಂತಂದ್ರೆ, ಆ ಮ್ಯಾಜಿಕ್ ಹೆಸರು ಏನು ಅಂದ್ರೆ ರೆಸಿಡ್ಯೂಯಲ್ ಫ್ಲಕ್ಸ್. ಇದು ದಯವಿಟ್ಟು ನೆನ್ಪಿಟ್ಕೋಬೇಕು, ರೆಸಿಡ್ಯೂಯಲ್ ಫ್ಲಕ್ಸ್. ಓಕೆ, ಏನ್ ಸರ್ ರೆಸಿಡ್ಯೂಯಲ್ ಫ್ಲಕ್ಸ್ ಅಂದ್ರೆ? ಎಸ್, ಕನ್ನಡದಲ್ಲಿ ಹೇಳ್ಬೋದು. ರೆಸಿಡ್ಯೂಯಲ್ ಅಂದ್ರೆ ಏನು? ಅಳಿದು ಉಳಿದಿರುವ ಅಂತ. ಅಳಿದು ಉಳಿದಿರುವ. ಫಾರ್ ಎಕ್ಸಾಂಪಲ್, ಒಂದು ಮೂಟೆಯಲ್ಲಿ ಸಕ್ಕರೆ ಇರುತ್ತೆ ಅನ್ಕೊಳ್ಳಿ, ಅಥವಾ ಬೇಡ ಮಂಡಕ್ಕಿ ಇರುತ್ತೆ ಅನ್ಕೊಳ್ಳಿ. ಒಂದು ಮೂಟೆಯಲ್ಲಿ ಮಂಡಕ್ಕಿ ಇದೆ, ಎಲ್ಲಾ ಮಂಡಕ್ಕಿನೂ ಖಾಲಿ ಮಾಡಿಬಿಟ್ಟಿದ್ರೆ ಕೆಳಗಡೆ ಉಳಿಯುತ್ತೆ ಮಂಡಕ್ಕಿ. ಅದು ಮಂಡಕ್ಕಿ ಅಲ್ಲ, ಅದು ಹೌದಾ, ಅದು ಮಂಡಕ್ಕಿ ಅಲ್ಲ. ಸೊ ಎಲ್ಲಾ ಪೀಸ್ ಆಗಿರುವಂತ ಒಂದು ಮಂಡಕ್ಕಿ ಚೂರಾಗಿರುತ್ತೆ, ಅದು ಮಂಡಕ್ಕಿ. ಅದನ್ನ ನಾವು ಅಳಿದು ಉಳಿದಿರುವ ಅಂತ ಕರಿತೀವಿ. ಅಳಿದು ಉಳಿದಿರುವ, ಎಲ್ಲಾ ಕಂಪ್ಲೀಟ್ ಆಗಿ ಕೊನೆಗೆ ಉಳಿದಿರುವಂತ ಒಂದು ನಾವು ಏನ್ ಐಟಮ್ ಅಂತ ಕರಿತೀವಿ, ಅದಕ್ಕೆ ನಾವು ರೆಸಿಡ್ಯೂಯಲ್ ಅಂತ ಕರಿತೀವಿ. ಇಲ್ಲೂ ಅಷ್ಟೇ 4 ಪೋಲ್ಸ್. ರೆಸಿಡ್ಯೂಯಲ್ ಅಂದ್ರೆ ಇಷ್ಟೇ, ಅಳಿದು ಉಳಿದಿರುವ. ಕನ್ನಡದಲ್ಲಿ ಬರ್ಬಿಡ್ತೀನಿ ನೋಡಿ, ಅಳಿದು ಉಳಿದಿರುವ. ಇದಕ್ಕೆ ನಾವು ರೆಸಿಡ್ಯೂಯಲ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ರೆಸಿಡ್ಯೂಯಲ್. ಅಂದ್ರೆ ಒಂದು ಚೀಲದಲ್ಲಿ ಮಂಡಕ್ಕಿ ಇದೆ, ಎಲ್ಲಾ ಮಂಡಕ್ಕಿನೂ ಬಳಕೆ ಮಾಡಿದಿರಿ, ಕೊನೆಗೆ ಒಂದ್ ಸ್ವಲ್ಪ ಚೂರು ಉಳಿದಿರುತ್ತೆ, ಅದು ಮಂಡಕ್ಕಿ ಅಲ್ಲ, ಅದು ಪುಡಿಯಾಗಿರುತ್ತೆ, ಹೌದಾ? ಅದಕ್ಕೆ ಅಳಿದು ಉಳಿದಿರುವ ಅಂತ ಕರಿತೀವಿ, ರೆಸಿಡ್ಯೂಯಲ್ ಅಂತ ಕರಿತೀವಿ. ಇಲ್ಲೂ ದ ಸೇಮ್ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್, ತಲೆ ಹೊಡೆ ಇಟ್ಕೊಳ್ಳಿ. ಇದನ್ನ ಬಹಳ ನಾನು ಸುಮಾರು ಒತ್ತಿ ಹೇಳ್ತೇನೆ. ಯಾಕೆ ಅಂದ್ರೆ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್, ಮೋಸ್ಟ್ ಆಫ್ ದ ಜನರೇಟರ್ಸ್ ಆರ್ ಸೆಲ್ಫ್ ಎಕ್ಸೈಟೆಡ್. ಅಂದ್ರೆ ಯಾವುದೇ ಎಕ್ಸ್ಟರ್ನಲ್ ಡಿ ಸಿ ಸಪ್ಲೈ ಕೊಡದೇನೆ ವಿ ಹ್ಯಾವ್ ಟು ಜನರೇಟ್ ಎ ಮ್ಯಾಗ್ನೆಟಿಕ್ ಫ್ಲಕ್ಸ್, ರೈಟ್? ಯಾವುದೇ ಎಕ್ಸ್ಟರ್ನಲ್ ಡಿ ಸಿ ಸಪ್ಲೈ ಕೊಡದೇನೆ ವಿ ಹ್ಯಾವ್ ಟು ಜನರೇಟ್ ಎ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ದಟ್ಸ್ ವೈ ಐ ಆಮ್ ಎಕ್ಸ್ಪ್ರೆಸಿಂಗ್ ಸೋ ಮಚ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ರೀಸನ್ ಇಷ್ಟೇ, ಇಲ್ಲಿ ಕರೆಂಟ್ ಅನ್ನ ಕೊಡದೇನೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಜನರೇಟ್ ಮಾಡಬೇಕು. ಹೆಂಗೆ ಪಾಸಿಬಲ್? ಇಲ್ಲಿ ಕರೆಂಟ್ ಕೊಟ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರುತ್ತೆ ಅನ್ನೋದು ಗೊತ್ತು, ಬಟ್ ಕರೆಂಟ್ ಕೊಡದೇನೆ ಹೆಂಗ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರುತ್ತೆ ಅನ್ನೋದೇ ಮ್ಯಾಜಿಕ್. ದಟ್ ಮ್ಯಾಜಿಕ್ ಇಸ್ ಕಾಲ್ಡ್ ರೆಸಿಡ್ಯೂಯಲ್ ಫ್ಲಕ್ಸ್. ಇದು ತಲೆ ಒಳಗೆ ಇಟ್ಕೋಬೇಕು. ಏನ್ ಸರ್ ಮತ್ತೆ ಎಲ್ಲಿರುತ್ತೆ ಸರ್ ಇದು ರೆಸಿಡ್ಯೂಯಲ್ ಫ್ಲಕ್ಸ್? ನೆನ್ಪಿಟ್ಕೊಳ್ಳಿ, ಎಲ್ಲಾ 4 ಪೋಲ್ಸ್ ಏನಿದೆ, 4 ಪೋಲ್ಸ್ ಅಂತ ನಾವೇನ್ ಕರೆದ್ವಿ, ಪೋಲ್ ಕೋರ್ ಅಂತ ಕರೆದ್ವಿ, ಬರೆದಿದ್ದೀನಿ ಪೋಲ್ ಕೋರ್, ಪೋಲ್ ಶಿಪ್, ರೈಟ್? ಎಲ್ಲಾ 4 ಪೋಲ್ಸ್, 1 2 3 4, ಏನ್ 4 ಪೋಲ್ಸ್ ಇದೆ, ಎಲ್ಲಾ 4 ಪೋಲ್ಸ್ ಅಲ್ಲೂ ಅಳಿದು ಉಳಿದಿರುವ ಫ್ಲಕ್ಸ್ ಇರುತ್ತೆ. ಎಲ್ಲಾ 4 ಪೋಲ್ ಅಲ್ಲಿ 1 2 3 4 ಪೋಲ್ಸ್ ಅಲ್ಲಿ ಸಮ್ ರೆಸಿಡ್ಯೂಯಲ್ ಫ್ಲಕ್ಸ್ ಆರ್ ದೇ. ಸಮ್ ಅಳಿದು ಉಳಿದಿರುವ ಫ್ಲಕ್ಸ್ ಅನ್ನೋ ಕಂಟೆಂಟ್ ಏನಾಗಿರುತ್ತೆ, ಆ ಕಂಟೆಂಟ್ ಅಥವಾ ಒಂದು ಸ್ವಲ್ಪ ಫ್ಲಕ್ಸ್ ಏನಾಗಿರುತ್ತೆ ಎಲ್ಲಾ 4 ಪೋಲ್ ಅಲ್ಲೂ ಇರುತ್ತೆ. ತಲೆ ಒಡೆ ಇಟ್ಕೋಬೇಕು. ಫಸ್ಟ್ ಪಾಯಿಂಟ್, ಫಸ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು, ಎಲ್ಲಾ 4 ಪೋಲ್ಸ್ ಅಲ್ಲೂ ಅಳಿದು ಉಳಿದಿರುವ ಫ್ಲಕ್ಸ್ ಅಂದ್ರೆ ಸ್ವಲ್ಪ ಮಟ್ಟಿಗೆ ಫ್ಲಕ್ಸ್ ಅನ್ನೋದು ಏನಾಗಿರುತ್ತೆ, ಜನರೇಟ್ ಆಗಿರುತ್ತೆ. ಏನು ಕೊಡದೇನೆ ಜನರೇಟ್ ಆಗಿರುತ್ತೆ, ಏನು ಕರೆಂಟು ಕೊಡದೆ ಏನೋ ಇರುತ್ತೆ, ಸ್ವಲ್ಪ ಫ್ಲಕ್ಸ್ ಏನಾಗಿರುತ್ತೆ ನಿಮ್ಮ 4 ಪೋಲ್ ಅಲ್ಲಿ ಇರುತ್ತೆ. ಇಲ್ಲಿ ಏನಾಗುತ್ತೆ, ಏನ್ ಮ್ಯಾಜಿಕ್ ಆಗುತ್ತೆ, ಹೆಂಗೆ ವೋಲ್ಟೇಜ್ ಜನರೇಟ್ ಆಗುತ್ತೆ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಲ್ಲದೆ ಯಾವುದೇ ಕಾರಣಕ್ಕೂ ವೋಲ್ಟೇಜ್ ಬರಲ್ಲ. ಹೇಳಿದೀನಿ ನಾನು, ವೋಲ್ಟೇಜ್ ಬರಬೇಕು ಅಂದ್ರೆ 3 ಇಂಗ್ರೀಡಿಯೆಂಟ್ ಬೇಕೇ ಬೇಕು. ಫಸ್ಟ್ ಒನ್ ಇಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಸೆಕೆಂಡ್ ಒನ್ ಇಸ್ ಕಂಡಕ್ಟರ್, ಥರ್ಡ್ ಒನ್ ಇಸ್ ರಿಲೇಟಿವ್ ಮೋಷನ್ ಬಿಟ್ವೀನ್ ದ ಕಂಡಕ್ಟರ್ ಆರ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಹೌದಾ? ಈಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರದೆ ಹೆಂಗೆ EMF ಜನರೇಟ್ ಆಗುತ್ತೆ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಆಮ್ ಸೇಯಿಂಗ್, ನೆನ್ಪಿಟ್ಕೊಳ್ಳಿ, 4 ಪೋಲ್ಸ್ ಅಲ್ಲೂ ಸಮ್ ರೆಸಿಡ್ಯೂಯಲ್ ಫ್ಲಕ್ಸ್ ಅನ್ನೋ ಕಂಟೆಂಟ್ ಇರುತ್ತೆ. ಸಮ್ ರೆಸಿಡ್ಯೂಯಲ್ ಫ್ಲಕ್ಸ್ ಅನ್ನೋ ಒಂದು ಸ್ವಲ್ಪ ಇರುತ್ತೆ, ಅರ್ಥ ಆಯ್ತಾ? ಸೊ ಆ ಫ್ಲಕ್ಸ್ ಏನ್ ಮಾಡುತ್ತೆ ನೋಡಿ, ಇಲ್ಲಿ ಎಲ್ಲೂ ಸಪ್ಲೈ ಕೊಡ್ತಾ ಇಲ್ಲ ನಾನು, ವಿತೌಟ್ ಗಿವಿಂಗ್ ಎಕ್ಸ್ಟರ್ನಲ್ ಸಪ್ಲೈ. ನೋಡಿ, ಇಲ್ಲಾದ್ರೆ ಎಕ್ಸ್ಟರ್ನಲ್ ಸಪ್ಲೈ ಕೊಡ್ತಾ ಇದ್ವಿ, ಕರೆಂಟ್ ಹೋಗ್ತಾ ಇತ್ತು, ಕರೆಂಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಮಾಡ್ತಾ. ಇಲ್ಲಿ ಯಾವುದೇ ಸಪ್ಲೈ ನಾನು ಕೊಡ್ತಾ ಇಲ್ಲ, ವಿತೌಟ್ ಗಿವಿಂಗ್ ಎಕ್ಸ್ಟರ್ನಲ್ ಸಪ್ಲೈ. ಹೌ ವೋಲ್ಟೇಜ್ ವಿಲ್ ಬಿ ಇಂಡ್ಯೂಸ್ಡ್ ಇನ್ ದ ಜನರೇಟರ್? ಕರೆಂಟ್ ಕೊಡದೆ ಯಾವುದೇ ಕಾರಣಕ್ಕೂ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರಲ್ಲ ಅನ್ನೋದು ಗೊತ್ತು, ಹೌದಾ? ಆದ್ರೂ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರ್ತಾ ಇದೆ, ಆದ್ರೂ ವೋಲ್ಟೇಜ್ ಜನರೇಟ್ ಆಗ್ತಾ ಇದೆ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಅಲ್ಲಿ. ಅಂದ್ರೆ
ರೀಸನ್ ಇಷ್ಟೇ, ನೆನ್ಪಿಟ್ಕೊಳ್ಳಿ. ಎಲ್ಲಾ 4 ಪೋಲಲ್ಲೂ ಒಂದು ಮ್ಯಾಜಿಕ್ ನಡೆಯುತ್ತೆ. ದಟ್ಸ್ ಮ್ಯಾಜಿಕ್ ಇಸ್ ಕಾಲ್ಡ್ ರೆಸಿಡಿಯಲ್ ಫ್ಲಕ್ಸ್. ರೆಸಿಡಿಯಲ್ ಫ್ಲಕ್ಸ್, ರೆಸಿಡಿಯಲ್ ಫ್ಲಕ್ಸ್, ಇದು ನೆನ್ಪಿಟ್ಕೋಬೇಕು. ಏನಾಗುತ್ತೆ ಈ ರೆಸಿಡಿಯಲ್ ಫ್ಲಕ್ಸ್ ಏನ್ ಮಾಡುತ್ತೆ ಅನ್ನೋದು ಹೇಳ್ಬಿಡ್ತೀನಿ ನಾನು. ಸೊ ದಿಸ್ ಈಸ್ ಫೀಲ್ಡ್ ವೈಂಡಿಂಗ್, ಇದು ಫೀಲ್ಡ್ ವೈಂಡಿಂಗ್. ಓಕೆ, ಸೊ ನಾನು ಹೇಳಿದ್ದೀನಿ ಪ್ರತಿಯೊಂದು ಪೋಲ್ಸ್ ಅಲ್ಲೂ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಇರುತ್ತೆ, ಸಮ್ ಕಂಟೆಂಟ್ ಇರುತ್ತೆ, ಸ್ವಲ್ಪ ಇರುತ್ತೆ. ಆ ರೆಸಿಡಿಯಲ್ ಫ್ಲಕ್ಸ್ ಏನ್ ಮಾಡುತ್ತೆ ಅಂದ್ರೆ ಏರ್ ಗ್ಯಾಪ್ ಮುಖಾಂತರ ಒಳಗಡೆ ಹೋಗುತ್ತೆ. ಸೊ ಜಸ್ಟ್ ಅಬ್ಸರ್ವ್ ಮಾಡಬೇಕು. ನಾನು ಕರೆಕ್ಟಾಗಿ ಕನ್ನಡದಲ್ಲಿ ನೀವು ಅರ್ಥ ಮಾಡ್ಕೊಂಡ್ರೆ ಇಂಗ್ಲೀಷಲ್ಲಿ ಬರೆಯೋದು ಭಾರಿ ಸುಲಭ, ಅದನ್ನ ಹೇಳ್ತಾ ಇದ್ದೀನಿ ನಾನು. ಸೊ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಏನ್ ರೆಸಿಡಿಯಲ್ ಫ್ಲಕ್ಸ್ ಇದೆ, ಏನ್ ರೆಸಿಡಿಯಲ್ ಫ್ಲಕ್ಸ್ 4 ಪೋಲ್ಸ್ ಅಲ್ಲೂ ಏನ್ ರೆಸಿಡಿಯಲ್ ಫ್ಲಕ್ಸ್ ಅನ್ನೋದಿದೆ, ಆ ರೆಸಿಡಿಯಲ್ ಫ್ಲಕ್ಸ್ ಏನಾಗುತ್ತೆ ಏರ್ ಗ್ಯಾಪ್ ಮುಖಾಂತರ ಒಳಗಡೆ ಹೋಗುತ್ತೆ. ಏನಾಗುತ್ತೆ ಏರ್ ಗ್ಯಾಪ್ ಮುಖಾಂತರ ಒಳಗಡೆ ಸ್ವಲ್ಪ ಇದೆ, ಸ್ವಲ್ಪ ಫ್ಲಕ್ಸ್, ಬಹಳ ಅಲ್ಲ, ಸ್ವಲ್ಪ ಇದೆ, ಸ್ವಲ್ಪ ಫ್ಲಕ್ಸ್ ಏನಾಗುತ್ತೆ ಒಳಗಡೆ ಹೋಗುತ್ತೆ. ಎಲ್ಲಿ ಹೋಗುತ್ತೆ? ಏರ್ ಗ್ಯಾಪ್ ಮುಖಾಂತರ ಆರ್ಮೇಚರ್ಗೆ ಹೋಗುತ್ತೆ. ಓಕೆ, ಸೊ ಆರ್ಮೇಚರ್ ಅಲ್ಲಿರೋ ಕಂಡಕ್ಟರ್ಗೆ ಏನಾಯ್ತು, ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂದು ಲಿಂಕ್ ಆಯ್ತು. ಈ ರೆಸಿಡಿಯಲ್ ಫ್ಲಕ್ಸ್ ಆರ್ಮೇಚರ್ ಕಂಡಕ್ಟರ್ಗೆ ಬಂದೇನಾಯ್ತು ನೆನ್ಪಿಟ್ಕೋಬೇಕಷ್ಟೇ, ವೆರಿ ಸಿಂಪಲ್. 4 ಪೋಲ್ಸ್ ಅಲ್ಲೂ ಸಮ್ ರೆಸಿಡಿಯಲ್ ಫ್ಲಕ್ಸ್ ಅನ್ನೋ ಕಂಟೆಂಟ್ ಇದೆ. 4 ಪೋಲ್ಸ್ ಅಲ್ಲೂ ಸಮ್ ರೆಸಿಡಿಯಲ್ ಫ್ಲಕ್ಸ್ ಅನ್ನೋ ಕಂಟೆಂಟ್ ಇದೆ. ಆ ಎಲ್ಲಾ ರೆಸಿಡಿಯಲ್ ಫ್ಲಕ್ಸ್ ಏನಿದೆ ಆರ್ಮೇಚರ್ ಕಂಡಕ್ಟರ್ಗೆ ಬಂದು ಲಿಂಕ್ ಆಯ್ತು. ಅಕಾರ್ಡಿಂಗ್ ಟು ಯುವರ್ ಫರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಗೊತ್ತೈತೆ, ಯಾವುದೇ ಒಂದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಂಡಕ್ಟರ್ ಅಥವಾ ಕಾಯಿಲಿಗೆ ಲಿಂಕ್ ಆದ್ರೆ ವೋಲ್ಟೇಜ್ ಅನ್ನೋದು ಜನರೇಟ್ ಆಗುತ್ತೆ. ಯಾವ ವೋಲ್ಟೇಜ್ ಅನ್ನೋದು ಗೊತ್ತು, AC ವೋಲ್ಟೇಜ್ ಅನ್ನೋದು ಜನರೇಟ್ ಆಗುತ್ತೆ, ಅದು ಬಿಡಿ, ಅದು ಗೊತ್ತಾಯ್ತು. ಸೊ ಈ ರೆಸಿಡಿಯಲ್ ಫ್ಲಕ್ಸ್ ಏನ್ ಮಾಡುತ್ತೋ ಎಲ್ಲಾ ಆರ್ಮೇಚರ್ ಕಂಡಕ್ಟರ್ಗೂ ಬಂದು ಲಿಂಕ್ ಆಯ್ತು, ವೋಲ್ಟೇಜ್ ಜನರೇಟ್ ಆಯ್ತು. ಹೌದಾ? ಏನ್ ಜನರೇಟ್ ಆಯ್ತು? ವೋಲ್ಟೇಜ್ ಜನರೇಟ್ ಆಯ್ತು. ಆ ವೋಲ್ಟೇಜ್ ಏನ್ ಡ್ರೈವ್ ಮಾಡುತ್ತೆ ಅಂತ ಹೇಳಿದೀನಿ, ಒಬ್ವಿಯಸ್ಲಿ ಗೊತ್ತು ನಿಮ್ಗೆ. ವೋಲ್ಟೇಜ್ ಕೆಲಸ ಏನು? ಕರೆಂಟ್ ನ ದಬ್ಬೋದು. ವೋಲ್ಟೇಜ್ ಕೆಲಸ ಏನು? ಕರೆಂಟ್ ನ ದಬ್ಬೋದು. ಈಗ ಆಲ್ರೆಡಿ ಇಲ್ಲಿ ಏನ್ ಕ್ರಿಯೇಟ್ ಆಗಿದೆ? ವೋಲ್ಟೇಜ್ ಕ್ರಿಯೇಟ್ ಆಗಿದೆ. ಹೌದಾ? ಏನ್ ಕ್ರಿಯೇಟ್ ಆಗಿದೆ? ಈಗ ಏನ್ ಇಂಡ್ಯೂಸ್ ಆಗಿದೆ? ವೋಲ್ಟೇಜ್ ಇಂಡ್ಯೂಸ್ ಆಗಿದೆ. ಆ ವೋಲ್ಟೇಜ್ ಏನ್ ಮಾಡ್ತೀಗ? ಕರೆಂಟ್ ನ ದಬ್ತು. ಆ ಕರೆಂಟ್ ಎಲ್ಲಿಗೆ ದಬ್ಬುತ್ತೆ ಅಂದ್ರೆ ನೆನ್ಪಿಟ್ಕೊಳ್ಳಿ, ಅಗೇನ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಫೀಲ್ಡ್ ವೈಂಡಿಂಗ್. ನೋಡಿ ಹೆಂಗಿದೆ ಕಾನ್ಸೆಪ್ಟ್. ಅಗೇನ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಫೀಲ್ಡ್ ವೈಂಡಿಂಗ್. ಕನ್ಫ್ಯೂಷನ್ ಆಗ್ಬಿಡ್ರಿ. ಎಲ್ಲಾ 4 ಪೋಲ್ಸ್ ಅಲ್ಲಿ ಏನಿದೆ? ಅಳಿದು ಉಳಿದಿರುವ ಫ್ಲಕ್ಸ್, ರೆಸಿಡಿಯಲ್ ಫ್ಲಕ್ಸ್ ಇದೆ. ಆ ಫ್ಲಕ್ಸ್ ಏನಾಯ್ತು? ಏರ್ ಗ್ಯಾಪ್ ಮುಖಾಂತರ ಆರ್ಮೇಚರ್ಗೆ ಹೋಯ್ತು. ಆರ್ಮೇಚರ್ ಅಲ್ಲಿರೋ ಕಂಡಕ್ಟರ್ಗೆ ದ ರೆಸಿಡಿಯಲ್ ಫ್ಲಕ್ಸ್ ಅನ್ನೋದು ಲಿಂಕ್ ಆದ್ರೆ ವೋಲ್ಟೇಜ್ ಜನರೇಟ್ ಆಯ್ತು. ವೋಲ್ಟೇಜ್ ಕೆಲಸ ಏನು? ಕರೆಂಟ್ ನ ದಬ್ಬೋದು. ಆ ಕರೆಂಟ್ ಎಲ್ಲಿಗೆ ಹೋಗ್ತಾ ಇದೆ? ಸೊ ದಟ್ಸ್ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಫೀಲ್ಡ್ ವೈಂಡಿಂಗ್. ಆ ಕರೆಂಟ್ ಎಲ್ಲಿಗೆ ಹೋಗ್ತಾ ಇದೆ? ಫೀಲ್ಡ್ ವೈಂಡಿಂಗ್. ನೋಡಿ ಸೇಮ್ ಕಾನ್ಸೆಪ್ಟ್ ಮತ್ತೆ ಇಲ್ಲಿಗೆ ಬಂದೆ ನಾನೀಗ. ವೆನ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಫೀಲ್ಡ್ ವೈಂಡಿಂಗ್, ವಾಟ್ ವಿಲ್ ಜನರೇಟೆಡ್? ನೋಡಿ ಬಂತು ಕಾನ್ಸೆಪ್ಟ್. ದಿಸ್ ಈಸ್ ಕಾಲ್ಡ್ ಎ ಮ್ಯಾಜಿಕ್. ದಟ್ ಮ್ಯಾಜಿಕ್ ಇಸ್ ಕಾಲ್ಡ್ ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ಆರ್ ರೆಸಿಡಿಯಲ್ ಫ್ಲಕ್ಸ್ ಅಂತ ಕರಿತೀವಿ. ನೋಡಿ ಅದೇ ಮ್ಯಾಜಿಕ್. ನೋಡಿ ಎಷ್ಟು ಕಾನ್ಸೆಪ್ಟ್, ಸಿಂಪಲ್ ಕಾನ್ಸೆಪ್ಟ್ ಇದೆ, ನೀವೇ ಅರ್ಥ ಮಾಡ್ಕೋಬಹುದು. ಇಲ್ಲಿ ಎಲ್ಲಾ 4 ಪೋಲ್ಸ್ ಅಲ್ಲೂ ಅಳಿದು ಉಳಿದಿರುವ ಫ್ಲಕ್ಸ್ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಫ್ಲಕ್ಸ್ ಇರುತ್ತೆ. ಆ ಫ್ಲಕ್ಸ್ ಏನಾಗುತ್ತೆ? ರೆಸಿಡಿಯಲ್ ಫ್ಲಕ್ಸ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ರೆಸಿಡಿಯಲ್ ಫ್ಲಕ್ಸ್ ಅಂತ ಕರಿತೀವಿ. ಆ ಎಲ್ಲಾ ರೆಸಿಡಿಯಲ್ ಫ್ಲಕ್ಸ್ ಏರ್ ಗ್ಯಾಪ್ ಮುಖಾಂತರ ಎಲ್ಲಿಗೆ ಹೋಗುತ್ತೆ? ಆರ್ಮೇಚರ್ಗೆ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ? ಆರ್ಮೇಚರ್ಗೆ ಹೋಗುತ್ತೆ. ಆರ್ಮೇಚರ್ ಅಲ್ಲಿರೋ ಕಂಡಕ್ಟರ್ಗೆ ಯಾವಾಗ ಬಂದು ಲಿಂಕ್ ಆಗುತ್ತೆ, ಯಾವಾಗ ಆರ್ಮೇಚರ್ ಕಂಡಕ್ಟರ್ಗೆ ನಿಮ್ಮ ರೆಸಿಡಿಯಲ್ ಫ್ಲಕ್ಸ್ ಬಂದು ಲಿಂಕ್ ಆಗುತ್ತೆ, ವಾಟ್ ವಿಲ್ ಜನರೇಟೆಡ್? ವೋಲ್ಟೇಜ್ ವಿಲ್ ಬಿ ಜನರೇಟೆಡ್. ವೋಲ್ಟೇಜ್ ಕೆಲಸ ಏನು? ಕರೆಂಟ್ ನ ದಬ್ಬೋದು. ಎಲ್ಲಿಗೆ ದಬ್ತಾ ಇದೆ ಅಂದ್ರೆ ವಾಪಸ್ ದ ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಫೀಲ್ಡ್ ವೈಂಡಿಂಗ್. ನೆನ್ಪಿಡ್ಕೋಬೇಕು, ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಫೀಲ್ಡ್ ವೈಂಡಿಂಗ್. ಕರೆಂಟ್ ಎಲ್ಲಿಗೆ ಹೋಗ್ತಾ ಇದೆ? ಫೀಲ್ಡ್ ವೈಂಡಿಂಗ್ ಹೋಗ್ತಾ ಇದೆ. ಕರೆಂಟ್ ಎಲ್ಲಿಗೆ ಹೋಗ್ತಾ ಇದೆ? ಫೀಲ್ಡ್ ವೈಂಡಿಂಗ್ ಹೋಗ್ತಾ ಇದೆ. ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಫೀಲ್ಡ್ ವೈಂಡಿಂಗ್. ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಫೀಲ್ಡ್ ವೈಂಡಿಂಗ್. ಕರೆಂಟ್ ಈಸ್ ಫ್ಲೋಯಿಂಗ್ ಟು ದ ಫೀಲ್ಡ್ ವೈಂಡಿಂಗ್. ಅಗೇನ್ ಫೀಲ್ಡ್ ವೈಂಡಿಂಗ್ ಗೆ ಕರೆಂಟ್ ಹೋದ್ರೆ ವಾಟ್ ವಿಲ್ ಜನರೇಟೆಡ್? When the current is flowing to the field winding, what will generated? Magnetic flux will be generated. ನೋಡಿ ಮತ್ತೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋ ಜನರೇಟ್ ಆಯ್ತು. ಮತ್ತೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಲ್ಲಿ ಹೋಗುತ್ತೆ? ಆರ್ಮೇಚರ್ಗೆ ಹೋಯ್ತು. ಆರ್ಮೇಚರ್ ಮತ್ತೆ ಜನರೇಟ್ ಆಗುತ್ತೆ, ವೋಲ್ಟೇಜ್ ಜನರೇಟ್ ಆಯ್ತು. ವೋಲ್ಟೇಜ್ ಏನ್ ದಬ್ಬುತ್ತೆ? ಕರೆಂಟ್ ನ ದಬ್ಬುತ್ತೆ. ಆ ಕರೆಂಟ್ ಮತ್ತೆ ಎಲ್ಲಿಗೆ ಹೋಯ್ತು? ಅಗೇನ್ ಫೀಲ್ಡ್ ವೈಂಡಿಂಗ್ ಬಂತು. ಅಗೇನ್ ಫೀಲ್ಡ್ ವೈಂಡಿಂಗ್ ಕರೆಂಟ್ ಹೋದ್ರೆ ಏನ್ ಜನರೇಟ್ ಆಯ್ತು? ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂತು. ಅಗೇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಹೋಯ್ತು. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆರ್ಮೇಚರ್ಗೆ ತಲುಪ್ತು. ಆರ್ಮೇಚರ್ ಅಲ್ಲಿ ಏನ್ ಜನರೇಟ್ ಆಯ್ತು? ವೋಲ್ಟೇಜ್ ಜನರೇಟ್ ಆಯ್ತು. ವೋಲ್ಟೇಜ್ ಏನ್ ದಬ್ತಾ ಇದೆ? ಕರೆಂಟ್ ದಬ್ತಾ ಇದೆ. ಆ ಕರೆಂಟ್ ಸೀದಾ ಎಲ್ಲಿಗೆ ಹೋಯ್ತು? ಫೀಲ್ಡ್ ವೈಂಡಿಂಗ್ ಬಂತು. ಸರ್ ಎಲ್ಲಿವರೆಗೂ ಹಿಂಗೆ ಆಗ್ತಾ ಇರುತ್ತೆ ಅಂದ್ರೆ ಅಂಟಿಲ್ ದ ಜನರೇಟರ್ ಡೆವಲಪ್ಸ್ ಎ ರೇಟೆಡ್ ವೋಲ್ಟೇಜ್. ನನಗೆ ಇಷ್ಟು ವೋಲ್ಟೇಜ್ ಬೇಕು. ಎಷ್ಟು? 220 ವೋಲ್ಟ್ಸ್ ಬೇಕು. ಎಷ್ಟು ಬೇಕು ಅನ್ಕೊಳ್ಳೋಣ? 220 ವೋಲ್ಟ್ಸ್ ವೋಲ್ಟೇಜ್ ಬೇಕು. ಆ 220 ವೋಲ್ಟ್ಸ್ ಬರೋವರೆಗೂ ಮ್ಯಾಗ್ನೆಟಿಕ್ ಫ್ಲಕ್ಸ್ 220 ವೋಲ್ಟ್ಸ್ ಬರೋದಕ್ಕೆ ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರಬೇಕು, ಜನರೇಟ್ ಆಗಬೇಕು, ಅಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಗೋವರೆಗೂ ಸೈಕಲ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಪ್ರೋಸೆಸ್
continues until the generator develops a rated voltage. Until the generator develops a rated voltage. ನನಗೆ 220 ವೋಲ್ಟ್ಸ್ ಬರೋಕೆ ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಬೇಕು, ಅಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಗೋವರೆಗೂ ಸೈಕಲ್ಲು ಕಂಟಿನ್ಯೂ ಆಗ್ತಾ ಇರುತ್ತೆ. ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಕ್ಲಾರಿಟಿಗೆ ಅರ್ಥ ಮಾಡ್ಕೊಳ್ಳಿ. ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಮೀನ್ಸ್ when the external DC supply is given to the ನೋಡಿ ಇಲ್ಲಿ ಏನ್ ಮಾಡ್ತಾ ಇದ್ವಿ, ಸಮ್ ವೈಂಡಿಂಗ್ ಸುತ್ತಾ ಇದ್ವಿ, ಇದಕ್ಕೆ ಏನ್ ಮಾಡ್ತಾ ಇದೆ, ಒಂದು ಬ್ಯಾಟ್ರಿ ಕನೆಕ್ಟ್ ಮಾಡ್ತಾ ಇದೆ. ಹೌದಾ, ಬ್ಯಾಟ್ರಿ ಏನ್ ಮಾಡ್ತಾ ಇತ್ತು, ಕರೆಂಟ್ ದಬ್ತಾ ಇತ್ತು, ಕರೆಂಟ್ ಸೀದಾ ಫೀಲ್ಡ್ ವೈಂಡಿಂಗ್ ಹೋದ ತಕ್ಷಣ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರ್ತಾ ಇತ್ತು. ಎಲ್ಲಾ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏರ್ ಗ್ಯಾಪ್ ಮುಖಾಂತರ ಆರ್ಮೇಚರ್ಗೆ ಹೋಗ್ತಾ ಇತ್ತು. ಆರ್ಮೇಚರ್ಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಆದ ತಕ್ಷಣ EMF ಜನರೇಟ್ ಆಗ್ತದೆ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್. ದೆನ್ ವಾಟ್ ಐ ಆಮ್ ಸೇಯಿಂಗ್ ಈಸ್, ಇನ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಅಲ್ಲಿ ಯಾವುದೇ ಎಕ್ಸ್ಟರ್ನಲ್ ಸಪ್ಲೈ ಬಳಕೆ ಮಾಡಂಗಿಲ್ಲ. ಇಲ್ಲಿ ನಾವು ಎಕ್ಸ್ಟರ್ನಲ್ ಸಪ್ಲೈ ಬಳಕೆ ಮಾಡಂಗಿಲ್ಲ. ವಿತೌಟ್ ಯೂಸಿಂಗ್ ಬ್ಯಾಟ್ರಿನ ಬಳಕೆ ಮಾಡಂಗೇ ಇಲ್ಲ. ಇಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ತಲೆ ಒಳಗೆ ಇಟ್ಕೋಬೇಕು, ವಿತೌಟ್ ಯೂಸಿಂಗ್ ಬ್ಯಾಟ್ರಿ. ಇಲ್ಲಿ ನಾವು ಬ್ಯಾಟ್ರಿ ಬಳಕೆ ಮಾಡಂಗೇ ಇಲ್ಲ. ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಸೆಲ್ಫ್ ಎಕ್ಸೈಟೆಡ್ ಹೆಸರಲ್ಲೇ ಇದೆ ನೋಡಿ. ಸೆಲ್ಫ್ ಅಂದ್ರೆ ತನ್ನಷ್ಟಿಗೆ ತಾನೇ ಏನಾಗಬೇಕು, ಜನರೇಟ್ ಆಗಬೇಕು. ವೋಲ್ಟೇಜ್ ತನ್ನಷ್ಟಿಗೆ ತಾನೇ ಜನರೇಟ್ ಆಗಬೇಕು, ಮ್ಯಾಗ್ನೆಟಿಕ್ ಫ್ಲಕ್ಸ್ ತನ್ನಷ್ಟಿಗೆ ತಾನೇ ಜನರೇಟ್ ಆಗಬೇಕು. ದಿಸ್ ಇಸ್ ಅ ಕಾನ್ಸೆಪ್ಟ್ ಆಫ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಐ ಆಮ್ ಸೇಯಿಂಗ್ another time without using external DC supply. The magnetic flux will be produced in the field winding. ಈ ಫೀಲ್ಡ್ ವೈಂಡಿಂಗ್ ಅಲ್ಲಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನು ಜನರೇಟ್ ಆಗಲೇಬೇಕು. ಸಪ್ಲೈ ಕೊಡದೇನೆ, ಕರೆಂಟ್ ಹರಿಸದೇನೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಫೀಲ್ಡ್ ವೈಂಡಿಂಗ್ ಅಲ್ಲಿ ಜನರೇಟ್ ಆಗಲೇಬೇಕು. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಆ ಮ್ಯಾಜಿಕ್ ಏನಂತ ಕರಿತೀವಿ ನಾವು, ರೆಸಿಡ್ಯೂಯಲ್ ಫ್ಲಕ್ಸ್ ಅಂತ ಕರಿತೀವಿ. ಆ ಮ್ಯಾಜಿಕ್ ಏನಂತ ಕರಿತೀವಿ, ರೆಸಿಡ್ಯೂಯಲ್ ಫ್ಲಕ್ಸ್. ನೆಕ್ಸ್ಟ್ ಪ್ರಶ್ನೆ, ರೆಸಿಡ್ಯೂಯಲ್ ಫ್ಲಕ್ಸ್ ಎಲ್ಲಿರುತ್ತೆ? ನೆನ್ಪಿಡ್ಕೊಳ್ಳಿ, ಎಲ್ಲಾ 4 ಪೋಲ್ಸ್ ಏನಿದೆ, 4 ಪೋಲ್ಸ್ ಅಂತ ನಾವೇನ್ ಕರೆದ್ವಿ, ಎಲ್ಲಾ 4 ಪೋಲ್ಸ್ ಅಲ್ಲೂ ಅಳಿದು ಉಳಿದಿರುವ ಫ್ಲಕ್ಸ್ ಅನ್ನೋ ಕಂಟೆಂಟ್ ಇರುತ್ತೆ. ನೆನ್ಪಿಟ್ಕೋಬೇಕು, ಅಳಿದು ಉಳಿದಿರುವ ಫ್ಲಕ್ಸ್ ಅನ್ನೋ ಕಂಟೆಂಟ್ ಇರುತ್ತೆ. ದಯವಿಟ್ಟು ತಲೆ ಹೊಡೆ ಇಟ್ಕೊಳ್ಳಿ, ಅಳಿದು ಉಳಿದಿರುವ ಫ್ಲಕ್ಸ್ ಅನ್ನೋ ಕಂಟೆಂಟ್ ಇರುತ್ತೆ. ಸೊ ಎಲ್ಲಾ 4 ಪೋಲ್ಸ್ ಅಲ್ಲಿರೋ ರೆಸಿಡ್ಯೂಯಲ್ ಫ್ಲಕ್ಸ್ ಏನ್ ಮಾಡುತ್ತೆ, ಫಸ್ಟ್ ಇನ್ನೊಂದ್ಸತಿ ತೋರಿಸ್ಬಿಡ್ತೀನಿ ನಾನು ನಿಮ್ಗೆ. ನೋಡಿ ಏನಾಗುತ್ತೆ, ಎಲ್ಲಾ 4 ಪೋಲ್ಸ್ ಅಲ್ಲೂ ಏನಾಗ್ಬಿಡುತ್ತೆ ಅಂದ್ರೆ, ಎಲ್ಲಾ 4 ಪೋಲ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸಮ್ ರೆಸಿಡ್ಯೂಯಲ್ ಫ್ಲಕ್ಸ್ ಏನಾಗುತ್ತೆ, ಏರ್ ಗ್ಯಾಪ್ ಮುಖಾಂತರ ಹೋಗುತ್ತೆ. ಏರ್ ಗ್ಯಾಪ್ ಮುಖಾಂತರ ಸಮ್ ರೆಸಿಡ್ಯೂಯಲ್ ಫ್ಲಕ್ಸ್ ಅಂದ್ರೆ ನಾವೇನ್ ಕರೆದ್ವಲ್ಲ, ಸೊ ಅಳಿದು ಉಳಿದಿರೋ ಫ್ಲಕ್ಸ್ ಅಂತ ನಾವೇನ್ ಕರೆದ್ವಲ್ಲ, ಆ ಎಲ್ಲಾ ಅಳಿದು ಉಳಿದಿರೋ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ, ಈ ಪೋಲ್ ಕೋರಿಂದ ಒಳಗಡೆ ಹೋಗಿ ಸ್ಟಾರ್ಟ್ ಆಗುತ್ತೆ. ಸಮ್ ಫ್ಲಕ್ಸ್ ಬಹಳ ಸ್ವಲ್ಪ ಇರುವಂತ ಫ್ಲಕ್ಸ್. ಆ ಫ್ಲಕ್ಸ್ ಏನಾಗುತ್ತೆ, ನಿಮ್ಮ ಆರ್ಮೇಚರ್ ಕಂಡಕ್ಟರ್ಗೆ ಲಿಂಕ್ ಆಗುತ್ತೆ. ನೆನ್ಪಿಡ್ಕೋಬೇಕು, ಈ ಫ್ಲಕ್ಸ್ ಏನಾಗುತ್ತೆ, ಆರ್ಮೇಚರ್ ಕಂಡಕ್ಟರ್ಗೆ ಲಿಂಕ್ ಆಗುತ್ತೆ. ಯಾವಾಗ ಆರ್ಮೇಚರ್ ಕಂಡಕ್ಟರ್ಗೆ ಲಿಂಕ್ ಆಯ್ತು, ಯಾವಾಗ ಫ್ಲಕ್ಸ್ ಆರ್ಮೇಚರ್ ಕಂಡಕ್ಟರ್ಗೆ ಲಿಂಕ್ ಆಯ್ತು, ಏನು ಅನ್ನೋದು ಗೊತ್ತು ನಿಮಗೆ, ಫರಡೇಸ್ ಲಾ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. whenever the magnetic flux linking to the conductor, a voltage or EMF will be induced in the conductor or coil ಅನ್ನೋ ಗೊತ್ತು. ವೋಲ್ಟೇಜ್ ಅನ್ನೋದು ಜನರೇಟ್ ಆಯ್ತು. ವೋಲ್ಟೇಜ್ ಕೆಲಸ ಏನ್ರಿ, ಕರೆಂಟ್ ದಬ್ಬುದು. ವೋಲ್ಟೇಜ್ ಕೆಲಸ ಏನು, ಕರೆಂಟ್ ದಬ್ಬುದು. ಆ ಕರೆಂಟ್ ಎಲ್ಲಿಗೆ ದಬ್ತಾ ಇದೆ ಅಂದ್ರೆ ಮತ್ತೆ ವಾಪಸ್ ಎಲ್ಲಿಗೆ ದಬ್ತಾ ಇದೆ, ಫೀಲ್ಡ್ ವೈಂಡಿಂಗ್ ದಬ್ತಾ ಇದೆ. ಎಲ್ಲಿಗೆ ದಬ್ತಾ ಇದೆ, ಫೀಲ್ಡ್ ವೈಂಡಿಂಗ್ ದಬ್ತಾ ಇದೆ. ವೆರಿ ಇಂಪಾರ್ಟೆಂಟ್, ಅದನ್ನ ನಾನು ಹೇಳ್ತಾ ಇರೋದು. ನೋಡಿ, ಈ ವೋಲ್ಟೇಜ್ ಏನಿದೆ, ದಟ್ಸ್ ವೋಲ್ಟೇಜ್ ವಿಲ್ ಬಿ ಡ್ರೈವನ್ ಟು ದ ಫೀಲ್ಡ್ ವೈಂಡಿಂಗ್. ಫೀಲ್ಡ್ ವೈಂಡಿಂಗಿಗೆ ಕರೆಂಟ್ ಏನ್ ಮಾಡ್ತಾ ಇದೆ, ದಬ್ತಾ ಇದೆ. ಈ ವೋಲ್ಟೇಜ್ ಕರೆಂಟ್ ದಬ್ತು, ಎಲ್ಲಿಗೆ ದಬ್ತು, ಫೀಲ್ಡ್ ವೈಂಡಿಂಗ್ ದಬ್ತು. ಹಾಗೇನು ನಮಗೆ ಗೊತ್ತು, ಯಾವುದೇ ಕರೆಂಟ್ ವೈಂಡಿಂಗ್ ಹೋದ್ರೆ ಏನಾಯ್ತು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂತು. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮುಂಚೆಗಿಂತ ಜಾಸ್ತಿ ಇರುತ್ತಾ ಕಮ್ಮಿ ಇರುತ್ತೋ, ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗ್ ಮಾತ್ರ ಕಮ್ಮಿ ಇರುತ್ತೆ, ಮತ್ತೆ ಕರೆಂಟ್ ಯಾವಾಗ ಫೀಲ್ಡ್ ವೈಂಡಿಂಗ್ ಹೋಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಲ್ಲಿಗೆ ಹೋಗುತ್ತೆ, ಮತ್ತೆ ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮತ್ತೆ ಎಲ್ಲಿ ಹೋಗುತ್ತೆ, ಏರ್ ಗ್ಯಾಪ್ ಮುಖಾಂತರ ಆರ್ಮೇಚರ್ಗೆ ಹೋಯ್ತು. ಆರ್ಮೇಚರ್ ಮತ್ತೆ ಜನರೇಟ್ ಆಯ್ತು, ವೋಲ್ಟೇಜ್ ಜನರೇಟ್ ಆಯ್ತು. ಈಗ ವೋಲ್ಟೇಜ್ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ. ಹೋಗ್ತಾ ಹೋಗ್ತಾ ವೋಲ್ಟೇಜ್ ಏನಾಗ್ತಾ ಬರುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ. ವೋಲ್ಟೇಜ್ ಏನಾಗ್ತಾ ಬರುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ. ವೋಲ್ಟೇಜ್ ಮತ್ತೆ ಏನ್ ಮಾಡುತ್ತೆ, ಕರೆಂಟ್ ದಬ್ತು. ಆ ಕರೆಂಟ್ ಸೀದಾ ಎಲ್ಲಿ ಹೋಗುತ್ತೆ, ಫೀಲ್ಡ್ ವೈಂಡಿಂಗ್ ಹೋಯ್ತು. ಅಗೇನ್ ಫೀಲ್ಡ್ ವೈಂಡಿಂಗ್ ಕರೆಂಟ್ ಹೋದ್ರೆ ಏನ್ ಜನರೇಟ್ ಆಗುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಗುತ್ತೆ. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ, ಇಂದಕ್ಕಿಂತ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ದೆನ್ ಅಗೇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಪಾಸ್ ಥ್ರೂ ದ ಏರ್ ಗ್ಯಾಪ್ ಟು ದ ಆರ್ಮೇಚರ್. ಅಗೇನ್ ಆರ್ಮೇಚರ್ಗೆ ಮತ್ತೆ ವೋಲ್ಟೇಜ್ ಜನರೇಟ್ ಆಯ್ತು. ಅಗೇನ್ ವೋಲ್ಟೇಜ್ ಕರೆಂಟ್ ನ ಡ್ರೈವ್ ಮಾಡ್ತು. ಅಗೇನ್ ಕರೆಂಟ್ ಎಲ್ಲಿಗೆ ಬಂತು, ಫೀಲ್ಡ್ ವೈಂಡಿಂಗ್ ಬಂತು. ಫೀಲ್ಡ್ ವೈಂಡಿಂಗ್ ಅಲ್ಲಿ ಮತ್ತೆ ಜನರೇಟ್ ಆಯ್ತು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಯ್ತು. ನೋಡಿ, ಹಿಂಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾವಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ವೋಲ್ಟೇಜ್ ಏನಾಗ್ತಾ ಬರುತ್ತೆ, ಇನ್ಕ್ರೀಸ್ ಆಗ್ತಾ ಬರುತ್ತೆ. ಎಲ್ಲಿವರೆಗೂ ಹಿಂಗೆ ಸೈಕಲ್ ಕಂಟಿನ್ಯೂ ಆಗಬೇಕು ಅಂದ್ರೆ
ಅಂಟಿಲ್ ದ ಜನರೇಟರ್ ಡೆವಲಪ್ಸ್ ಎ ರೇಟೆಡ್ ವೋಲ್ಟೇಜ್. ನನಗೆ 220 ವೋಲ್ಟ್ಸ್ ಬೇಕು ಅಂತಂದ್ರೆ 220 ವೋಲ್ಟ್ಸ್ ಬರೋದಕ್ಕೆ ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಬೇಕು ಅಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಗೋವರೆಗೂ ಸೈಕಲ್ ಏನಾಗ್ತಾ ಇರುತ್ತೆ, ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. ಫಸ್ಟ್ ಪ್ರೋಸೆಸ್ ಹೇಳ್ತೀನಿ ನಾನು. ರೆಸಿಡಿಯಲ್ ಫ್ಲಕ್ಸ್ ಎಲ್ಲಿ ಹೋಗುತ್ತೆ? ಏರ್ ಗ್ಯಾಪ್ ಮುಖಾಂತರ ಆರ್ಮೇಚರ್ಗೆ ಹೋಯ್ತು. ಆರ್ಮೇಚರ್ ಅಲ್ಲಿ ಏನೈತೆ? ಕಂಡಕ್ಟರ್ ಐತೆ. ಕಂಡಕ್ಟರ್ಗೆ ಏನಾಯ್ತು? ಲಿಂಕ್ ಆಯ್ತು. ಯಾವುದು? ರೆಸಿಡಿಯಲ್ ಫ್ಲಕ್ಸ್. ಏನ್ ಜನರೇಟ್ ಆಯ್ತು? ವೋಲ್ಟೇಜ್ ಜನರೇಟ್ ಆಯ್ತು. ವೋಲ್ಟೇಜ್ ಏನ್ ದಬ್ಬುತ್ತೆ? ಕರೆಂಟ್ ದಬ್ಬುತ್ತೆ. ಆ ಕರೆಂಟ್ ಎಲ್ಲಿಗೆ ಹೋಗುತ್ತೆ? ವಾಪಸ್ ಫೀಲ್ಡ್ ವೈಂಡಿಂಗ್ ಬಂತು. ವಾಪಸ್ ಎಲ್ಲಿಗೆ ಬಂತು? ಫೀಲ್ಡ್ ವೈಂಡಿಂಗ್ ಬಂತು. ಫೀಲ್ಡ್ ವೈಂಡಿಂಗಿಗೆ ಕರೆಂಟ್ ಹೋದ್ರೆ ಏನಾಗುತ್ತೆ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರುತ್ತೆ. ಫೀಲ್ಡ್ ವೈಂಡಿಂಗಿಗೆ ಕರೆಂಟ್ ಹೋದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರುತ್ತೆ. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮತ್ತೆ ವಾಪಸ್ ಎಲ್ಲಿಗೆ ಹೋಗುತ್ತೆ? ಏರ್ ಗ್ಯಾಪ್ ಮುಖಾಂತರ ಆರ್ಮೇಚರ್ ಕಂಡಕ್ಟರ್ಗೆ ಹೋಯ್ತು. ಮತ್ತೆ ವೋಲ್ಟೇಜ್ ಜನರೇಟ್ ಆಯ್ತು. ಆ ವೋಲ್ಟೇಜ್ ಏನ್ ಇಂಡ್ಯೂಸ್ ಮಾಡ್ತಾ ಇದೆ? ಕರೆಂಟ್ ಅಂತ ದಬ್ತಾ ಇದೆ. ಕರೆಂಟ್ ಎಲ್ಲಿಗೆ ಹೋಯ್ತು? ಮತ್ತೆ ವಾಪಸ್ ಫೀಲ್ಡ್ ವೈಂಡಿಂಗ್ ಬಂತು. ಫೀಲ್ಡ್ ವೈಂಡಿಂಗ್ ಕರೆಂಟ್ ಹೋದ್ರೆ ಮತ್ತೇನ್ ಜನರೇಟ್ ಆಗುತ್ತೆ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಗುತ್ತೆ. ಮತ್ತೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏರ್ ಗ್ಯಾಪ್ ಮುಖಾಂತರ ಆರ್ಮೇಚರ್ಗೆ ಹೋಯ್ತು. ವೋಲ್ಟೇಜ್ ಜನರೇಟ್ ಆಯ್ತು. ಕರೆಂಟ್ ದಬ್ತು. ಕರೆಂಟ್ ಇಂದ ಮ್ಯಾಗ್ನೆಟಿಕ್ ಫ್ಲಕ್ಸ್ಗೆ ಫೀಲ್ಡ್ ವೈಂಡಿಂಗ್ ಹೋಯ್ತು. ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂತು. ಮತ್ತೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏರ್ ಗ್ಯಾಪ್ ಮುಖಾಂತರ ನೋಡಿ, ಹಿಂಗ್ ಸೈಕಲ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಎಲ್ಲಿವರೆಗೂ ಸೈಕಲ್ ಕಂಟಿನ್ಯೂ ಆಗಬೇಕು ಅಂದ್ರೆ ಅಂಟಿಲ್ ದ ಜನರೇಟರ್ ಡೆವಲಪ್ಸ್ ಎ ರೇಟೆಡ್ ವೋಲ್ಟೇಜ್. ನನಗೆ 220 ವೋಲ್ಟೇಜ್ ಬೇಕು ಅಂತಂದ್ರೆ ಅಲ್ಲಿವರೆಗೂ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನ್ ಮಾಡ್ತಾ ಬರಬೇಕು? ಜನರೇಟ್ ಮಾಡ್ತಾನೆ ಬರಬೇಕು. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ದಿಸ್ ಇಸ್ ಹೌ ವೋಲ್ಟೇಜ್ ಬಿಲ್ಡಿಂಗ್ ಪ್ರೋಸೆಸ್ ಇನ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಯಾವ ತರ ವೋಲ್ಟೇಜ್ ಬಿಲ್ಡ್ ಆಗುತ್ತೆ ಇಷ್ಟೇ ಬರೀಬೇಕು ನೀವು. ಫಸ್ಟ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಟೈಪ್ ಆಮೇಲೆ ಹೇಳ್ತೀನಿ ನಾನು. ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಕ್ಯಾನ್ ಬಿ ಡಿವೈಡ್ ಇಂಟು 3 ಟೈಪ್ಸ್: ಸೀರೀಸ್, ಶಂಟ್, ಕಾಂಪೌಂಡ್. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಇಲ್ಲಿವರೆಗೂ ನೀವೇನು ನೋಡ್ಕೋಬೇಕು ಅಂತಂದ್ರೆ ನಾನು ಇಲ್ಲಿವರೆಗೂ ಹೇಳಿದಿಷ್ಟೇ. ಸಪರೇಟ್ಲಿ ಫಸ್ಟ್ ಟೈಪ್ಸ್ ಆಫ್ ಡಿಸಿ ಜನರೇಟರ್ ವಿತ್ ಸರ್ಕ್ಯೂಟ್ ರೆಪ್ರೆಸೆಂಟೇಷನ್ ಹೇಳಿದೆ. ಅಂದ್ರೆ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಯಾವ ತರ ಮಾಡ್ತೀವಿ, ಫೀಲ್ಡ್ ವೈಂಡಿಂಗು ಮತ್ತು ಆರ್ಮೇಚರ್ ವೈಂಡಿಂಗ್ ನ ಯಾವ ತರ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಇದು ಡಯಾಗ್ರಾಮ್ ಆಯ್ತಾ, ಇದು ಸರ್ಕ್ಯೂಟ್ ಅಲ್ಲ, ಡಯಾಗ್ರಾಮ್. ಇದು ಸರ್ಕ್ಯೂಟ್ ರೆಪ್ರೆಸೆಂಟೇಷನ್ ಅಂತ ಏನು ಅಂದ್ರೆ ಫೀಲ್ಡ್ ವೈಂಡಿಂಗ್ ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ, ಆರ್ಮೇಚರ್ ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ, ಅದನ್ನ ನೀವು ಕಲ್ತ್ವಿ. DC generator types ಕೇಳ್ತಾನೆ. What are the types of DC generator? There are 2 classification: separately excited generator, self-excited generator. Again, self-excited generator can be divided into 3 types: shunt generator, series generator, compound generator. Again, compound generator can be divided into 2 types: ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್, ಲಾಂಗ್ ಶಂಟ್ ಕಾಂಪೌಂಡ್ ಜನರೇಟರ್. ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೆಕ್ಸ್ಟ್ ನಾನು ಹೇಳಿದ್ದು ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಇದಕ್ಕೊಂದು ಸಣ್ಣ ಬೇಸಿಕ್ ನಾನು ಹೇಳಿದೆ. ಸೆಲ್ಫ್ ಎಕ್ಸೈಟೆಡ್ ಜನರೇಟರ್, ವಾಟ್ ಈಸ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್? ಅದಕ್ಕಿಂತ ಮುಂಚೆ ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಂದ್ರೆ ಅರ್ಥ ಮಾಡ್ಕೊಂಬಿಡಿ. ಸಪರೇಟ್ಲಿ ಎಕ್ಸೈಟೆಡ್ ಹೆಸರಲ್ಲಿದೆ. ಸಪರೇಟ್ಲಿ ಎಕ್ಸೈಟೆಡ್ ಅಂದ್ರೆ ಸಪರೇಟ್ ಡಿಸಿ ಸಪ್ಲೈ, ಒಂದು ಸಪರೇಟ್ ಡಿಸಿ ಸಪ್ಲೈನ ಕೊಟ್ಟು, ನೋಡಿ ಇದು ಬ್ಯಾಟ್ರಿ, ಒಂದು ಡಿಸಿ ಸಪ್ಲೈ, ಬ್ಯಾಟ್ರಿ ಅಂದ್ರೆ ಡಿಸಿ ಸಪ್ಲೈ ಹೌದಾ, ಒಂದು ಸಪರೇಟ್ ಡಿಸಿ ಸಪ್ಲೈನ ಕೊಟ್ಟು ಕರೆಂಟ್ ಅನ್ನ ಹರಿಸಿ ಫೀಲ್ಡ್ ವೈಂಡಿಂಗಿಗೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಜನರೇಟ್ ಮಾಡಿ, ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏರ್ ಗ್ಯಾಪ್ ಮುಖಾಂತರ ಒಳಗಡೆ ಹೋಗಿ ಸೊ EMF ನ ಇಂಡ್ಯೂಸ್ ಮಾಡೋದಕ್ಕೆ ನಾವು ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಂತ ಕರಿತೀವಿ. ಓಕೆ, ಸೊ ಅದನ್ನ ನಾನು ಅಲ್ಲಿ ಹೇಳಿದೆ ನಿಮ್ಗೆ. ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಯಾವ ತರ ಸರ್ಕ್ಯೂಟ್ ರೆಪ್ರೆಸೆಂಟ್ ಮಾಡ್ತೀರಿ, ವಾಟ್ ಆರ್ ದ ಕರೆಂಟ್ ಇಕ್ವೇಶನ್, ವಾಟ್ ಆರ್ ದ ವೋಲ್ಟೇಜ್ ಇಕ್ವೇಶನ್ ಅನ್ನೋದನ್ನ ನಾವು ಚರ್ಚೆ ಮಾಡಿದೀವಿ ಆಲ್ರೆಡಿ. ಸೊ ನೆಕ್ಸ್ಟ್ ಏನ್ ಮಾತಾಡಿದ್ವಿ? ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಏನು ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಅಂದ್ರೆ ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇಲ್ಲಿ ಯಾವುದೇ ಎಕ್ಸ್ಟರ್ನಲ್ ಡಿಸಿ ಸಪ್ಲೈನ ಬಳಕೆ ಮಾಡಂಗಿಲ್ಲ. ವಿತೌಟ್ ಯೂಸಿಂಗ್ ಎಕ್ಸ್ಟರ್ನಲ್ ಡಿಸಿ ಸಪ್ಲೈ ಕರೆಂಟು, ಮ್ಯಾಗ್ನೆಟಿಕ್ ಫ್ಲಕ್ಸ್, ವೋಲ್ಟೇಜ್ ಜನರೇಟ್ ಮಾಡಬೇಕು. ವಿತೌಟ್ ಯೂಸಿಂಗ್ ಎಕ್ಸ್ಟರ್ನಲ್ ಡಿಸಿ ಸಪ್ಲೈ. ಪ್ರಶ್ನೆ ಕೇಳಬಹುದು, ಹೆಂಗ್ ಸರ್ ಈಗ ಡಿಸಿ ಸಪ್ಲೈ ಕೊಡದೇನೆ ಹೊರಗಡೆ ಬ್ಯಾಟ್ರಿ ಕನೆಕ್ಟ್ ಮಾಡೋದೇನೆ ಕರೆಂಟ್ ಹರಿಯಲ್ಲ ಅಂದ್ರೆ ಫೀಲ್ಡ್ ವೈಂಡಿಂಗ್ ಕರೆಂಟ್ ಹೋಗಲ್ಲ ಅಂದ್ರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬರಲ್ಲ ಅಂದ್ರೆ ವೋಲ್ಟೇಜ್ ಬರಲ್ಲ. ನೋಡಿ, ಒಂದಕ್ಕೊಂದು ಚೈನ್ ಲಿಂಕ್ ಇರೋದ್ರಿಂದ ವೋಲ್ಟೇಜ್ ಇಂಡ್ಯೂಸ್ ಆಗಲ್ಲ, ಆದ್ರೂ ಇಂಡ್ಯೂಸ್ ಆಗುತ್ತೆ ಅಂತೀರಿ. ಅದಕ್ಕೊಂದು ಮ್ಯಾಜಿಕ್ ಇದೆ. ಆ ಮ್ಯಾಜಿಕ್ ಯಾವುದು? ರೆಸಿಡ್ಯೂಯಲ್ ಫ್ಲಕ್ಸ್. ಏನಂತ ಕರಿತೀವಿ? ರೆಸಿಡ್ಯೂಯಲ್ ಫ್ಲಕ್ಸ್. ಏನ್ ಸರ್ ರೆಸಿಡ್ಯೂಯಲ್ ಫ್ಲಕ್ಸ್ ಅಂದ್ರೆ? ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಪೋಲ್ಸ್ ನಮ್ಗೇನ್ ಕಾಣ್ತಾ ಇದೆ, 4 ಪೋಲ್ಸ್ ಏನ್ ಕಾಣ್ತಾ ಇದೆ, ಪ್ರತಿಯೊಂದು ಪೋಲ್ಸ್ ಅಲ್ಲೂ ಉಳಿದಿರುವ ಫ್ಲಕ್ಸ್ ಅನ್ನೋ ಕಂಟೆಂಟ್ ಇರುತ್ತೆ. ಸಮ್ ರೆಸಿಡ್ಯೂಯಲ್ ಫ್ಲಕ್ಸ್, ಬಹಳ ಸ್ವಲ್ಪ ಮಟ್ಟಿಗೆ ಫ್ಲಕ್ಸ್ ಅನ್ನೋದು ಉದ್ಭವ ಆಗಿರುತ್ತೆ. ಯಾವ್ದ್ರಲ್ಲಿ? 4 ಪೋಲ್ಸ್ ಅಲ್ಲಿ. ಅಂದ್ರೆ ಏನೋ ನೀವು ಕರೆಂಟ್ ಕೊಡದೇನೆ ಸ್ವಲ್ಪ ಮಟ್ಟಿಗೆ ಮ್ಯಾಗ್ನೆಟಿಸಮ್ ಅನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗುತ್ತೆ ಅಂದ್ರೆ ಏರ್ ಗ್ಯಾಪ್ ಮುಖಾಂತರ ಒಳಗಡೆ ಹೋಗುತ್ತೆ. ಆರ್ಮೇಚರ್ ಕಂಡಕ್ಟರ್ಗೆ ಯಾವಾಗ ರೆಸಿಡ್ಯೂಯಲ್ ಫ್ಲಕ್ಸ್ ಅನ್ನೋದು ಲಿಂಕ್ ಆಗುತ್ತೆ, ವೋಲ್ಟೇಜ್ ಅನ್ನು ಜನರೇಟ್ ಆಗುತ್ತೆ. ಅದು ಬಹಳ ಇರುತ್ತೆ, ಕಡಿಮೆ ಇರುತ್ತೆ. ಫ್ಲಕ್ಸ್ ಕಡಿಮೆ ಇದೆ ಅಂದ್ರೆ ವೋಲ್ಟೇಜ್ ಏನಾಗಿರುತ್ತೆ? ತುಂಬಾ ಕಮ್ಮಿ ಇರುತ್ತೆ. ಆ ವೋಲ್ಟೇಜ್ ಏನ್ ಮಾಡ್ತು? ಕರೆಂಟ್ ನ ದಬ್ತು. ಆ ವೋಲ್ಟೇಜ್ ಏನ್ ಕರೆಂಟ್ ದಬ್ಬುತ್ತಲ್ಲ, ಕರೆಂಟ್ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ. ವೋಲ್ಟೇಜೇ ಕಮ್ಮಿ ಅಂದ್ಮೇಲೆ ಕರೆಂಟ್ ಏನಾಗಿರುತ್ತೆ? ಕಮ್ಮಿ ಇರುತ್ತೆ. ಆ ಸಣ್ಣ ಕರೆಂಟ್ ಎಲ್ಲಿಗೆ ಹೋಯ್ತು? ಫೀಲ್ಡ್ ವೈಂಡಿಂಗ್ ಹೋಯ್ತು. ಅಗೇನ್ ಆ ಕರೆಂಟ್ ಸೀದಾ ಫೀಲ್ಡ್ ವೈಂಡಿಂಗ್ ಹೋದ ತಕ್ಷಣ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಜನರೇಟ್ ಆಯಿತು. ಈಗ ಮ್ಯಾಗ್ನೆಟಿಕ್ ಫ್ಲಕ್ಸ್
ಹಿಂದಿರೋ ಫ್ಲಕ್ಸ್ಗಿಂತ ರೆಸಿಡ್ಯೂಯಲ್ ಫ್ಲಕ್ಸ್ಗಿಂತ ಜಾಸ್ತಿ ಇರುತ್ತೋ ಕಮ್ಮಿ ಇರುತ್ತೋ? ಒಬ್ವಿಯಸ್ಲಿ ಜಾಸ್ತಿ ಇರುತ್ತೆ. ರೆಸಿಡ್ಯೂಯಲ್ ಫ್ಲಕ್ಸ್ಗಿಂತ ಮ್ಯಾಗ್ನೆಟಿಕ್ ಫ್ಲಕ್ಸ್, ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಮತ್ತೆ ವಾಪಸ್ ಏರ್ ಗ್ಯಾಪಿಂದ ಆರ್ಮೇಚರ್, ಆರ್ಮೇಚರ್ ಇರೋ ಕಂಡಕ್ಟರ್ ಲಿಂಕ್ ಆಯಿತು, ಇ ಎಮ್ ಎಫ್ ಇಂಡ್ಯೂಸ್ ಆಯಿತು, ವೋಲ್ಟೇಜ್ ಇಂಡ್ಯೂಸ್ ಆಯಿತು, ವೋಲ್ಟೇಜ್ ಕರೆಂಟ್ನ ದಬ್ಬುತ್ತೆ ಅಂತ ಗೊತ್ತು. ಆ ಕರೆಂಟ್ ಸೀದಾ ಎಲ್ಲಿಗೆ ಹೋಗುತ್ತೆ? ಫೀಲ್ಡ್ ವೈಂಡಿಂಗ್ ಹೋಯ್ತು. ಫೀಲ್ಡ್ ವೈಂಡಿಂಗ್ ಅಲ್ಲಿ ಅಗೇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಬಂತು. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಹಿಂದಿರೋ ಮ್ಯಾಗ್ನೆಟಿಕ್ ಫ್ಲಕ್ಸ್ಗಿಂತ ಜಾಸ್ತಿ ಇರುತ್ತೆ. ಅಗೇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಏರ್ ಗ್ಯಾಪ್ ಮುಖಾಂತರ ಆರ್ಮೇಚರ್ ಕಂಡಕ್ಟರ್ಗೆ ಹೋಗುತ್ತೆ. ಅಗೇನ್ ವೋಲ್ಟೇಜ್ ಇಂಡ್ಯೂಸ್ ಆಯಿತು. ಅಗೇನ್ ವೋಲ್ಟೇಜ್ ಕರೆಂಟ್ನ ದಬ್ಬುತ್ತೆ. ಆ ಕರೆಂಟ್ ಸೀದಾ ಎಲ್ಲಿಗೆ ಬಂತು? ಫೀಲ್ಡ್ ವೈಂಡಿಂಗ್ ಬಂತು. ಆ ಕರೆಂಟ್ ಫೀಲ್ಡ್ ವೈಂಡಿಂಗ್ ಹೋದ ತಕ್ಷಣ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಬಂತು. ಆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅದಕ್ಕಿಂತ ಜಾಸ್ತಿ ಇರುತ್ತೆ. ನೋಡಿ, ಹಿಂಗೆ ಜಾಸ್ತಿ ಆಗ್ತಾ ಆಗ್ತಾ ಫೀಲ್ಡ್ ವೈಂಡಿಂಗ್ ಜಾಸ್ತಿ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಜಾಸ್ತಿ ಆಗ್ತಾ 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 ಹೋದಂಗೆ ವೋಲ್ಟೇಜ್ ಉದ್ಭವನೂ ಏನಾಗ್ತಾ ಬರುತ್ತೆ? ಜಾಸ್ತಿ ಆಗುತ್ತೆ. ಎಲ್ಲಿವರೆಗೂ ಜಾಸ್ತಿ ಮಾಡ್ಕೋಬೇಕು? ನನಗೆ ಎಲ್ಲಿವರೆಗೂ ಅಂದರೆ 220 ವೋಲ್ಟ್ಸ್ ರೇಟೆಡ್ ಜನರೇಟೆಡ್ ವೋಲ್ಟೇಜ್. ಒಂದು ರೇಟೆಡ್ ವೋಲ್ಟೇಜ್ ನಮ್ಗೆ ಎಷ್ಟು ಬೇಕೋ ಅಷ್ಟಾಗಕ್ಕೆ ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಬೇಕು ಅಲ್ಲಿವರೆಗೂ ಜನರೇಟ್ ಮಾಡ್ತಾನೆ ಇರಬೇಕು. ದಿಸ್ ಈಸ್ ದ ಕಾನ್ಸೆಪ್ಟ್ ಆಫ್ ವೋಲ್ಟೇಜ್ ಬಿಲ್ಡಿಂಗ್ ಪ್ರೋಸೆಸ್ ಇನ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಒಂದು ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಅಲ್ಲಿ ಯಾವ ತರ ವೋಲ್ಟೇಜ್ ನ ಬಿಲ್ಡ್ ಮಾಡ್ತೀವಿ, ವೋಲ್ಟೇಜ್ ನ ಯಾವ ತರ ಬಿಲ್ಡ್ ಮಾಡ್ತೀವಿ ಅಂದ್ರೆ ದಿಸ್ ಇಸ್ ದ ರೀಸನ್. ಬಹಳ ಸಿಂಪಲ್ ಆಗಿ ಹೇಳಿದ್ರೆ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಫಸ್ಟ್ ಹೆಡಿಂಗ್ ಹಾಕಡೆ. ಇದೇ ಡಯಾಗ್ರಾಮ್ ಬರೆಯಕ್ಕೆ ಹೋಗ್ಬೇಡಿ, ನಿಮಗೆ ಅರ್ಥ ಆಗಲಿ ಅಂತ ಬರ್ದೆ ನಾನು. ಸಣ್ಣ ಒಂದು 4 ಪಾಯಿಂಟ್ ಬರೆದ್ರೆ ಆಯ್ತು. ಸೆಲ್ಫ್ ಎಕ್ಸೈಟೆಡ್ 4 ಏನು ಜಸ್ಟ್ ಒಂದು ಎಕ್ಸ್ಪ್ಲೇನ್ ಮಾಡಿದ್ರೆ ಆಯ್ತು. ವಿತೌಟ್ ಯೂಸಿಂಗ್ ಎಕ್ಸ್ಟರ್ನಲ್ ಡಿ ಸಿ ಸಪ್ಲೈ, ಫಸ್ಟ್ ಇದನ್ನು ಬರ್ಕೊಡ್ಬೇಕು. ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಅಂದ್ರೆ ವಿತೌಟ್ ಯೂಸಿಂಗ್ external DC supply. Without using external DC supply, ಯಾವುದೇ external DC supply ಬರ್ದೇನೆ we have to generate magnetic flux in the field winding, right? Without using external DC supply, magnetic flux will be generated in the magnetic flux will be generated in the field winding. Magnetic flux ಎಲ್ಲಿ ಬರುತ್ತೆ? field winding ಅಲ್ಲಿ, right? Magnetic flux will be generated in the field winding. Magnetic flux will be generated in the field winding without using external supply. ಯಾವುದೇ external supply ಬಳಕೆ ಮಾಡದೇನೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಅನ್ನೋದು ಫೀಲ್ಡ್ ವೈಂಡಿಂಗ್ ಅಲ್ಲಿ ಜನರೇಟ್ ಮಾಡಬೇಕು. ಹೆಂಗೆ ಜನರೇಟ್ ಮಾಡಬೇಕು ಅಂದ್ರೆ ದಟ್ ಈಸ್ ಎ ಮ್ಯಾಜಿಕ್. ದಟ್ಸ್ ಮ್ಯಾಜಿಕ್ ಇಸ್ ಕಾಲ್ಡ್ ರೆಸಿಡ್ಯೂಯಲ್ ಫ್ಲಕ್ಸ್. ಅದನ್ನೇನಂತ ಕರೆದ್ವಿ? ರೆಸಿಡ್ಯೂಯಲ್ ಫ್ಲಕ್ಸ್. ಇದನ್ನ ಕರಿಬೇಕು, ಅರ್ಥ ಮಾಡ್ಕೋಬೇಕು. ದಿಸ್ ಇಸ್ ಕಾಲ್ಡ್ ರೆಸಿಡ್ಯೂಯಲ್ ಫ್ಲಕ್ಸ್. ಇದನ್ನ ಏನಂತ ಕರಿತೇವೆ ನಾವು? ರೆಸಿಡ್ಯೂಯಲ್ ಫ್ಲಕ್ಸ್ ಅಂತ ಕರಿತೇವೆ. ಅದನ್ನ ಬರಿಬೇಕು ನೀವು. ವಿತೌಟ್ ಯೂಸಿಂಗ್ ಎಕ್ಸ್ಟರ್ನಲ್ ಡಿಸಿ ಸಪ್ಲೈ, ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಜನರೇಟೆಡ್ ಇನ್ ದ ಫೀಲ್ಡ್ ವೈಂಡಿಂಗ್. This is called residual flux. This is called residual flux. ಇದನ್ನ ತಲೆ ಒಳಗೆ ಇಟ್ಕೋಬೇಕು. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಹೆಡಿಂಗ್ ಹಾಕೋಬೇಕು. ದಟ್ ಈಸ್ ವೋಲ್ಟೇಜ್ ಬಿಲ್ಡಿಂಗ್ process. Voltage building process in self excited generator. Voltage building process in self excited generator. What is the process? How voltage is induced in the self excited generator? By without using external DC supply. ಯಾವುದೇ ಎಕ್ಸ್ಟರ್ನಲ್ ಡಿ ಸಿ ಸಪ್ಲೈ ಕೊಡದೇನೆ ನಾವು ವೋಲ್ಟೇಜ್ನ ಹೆಂಗೆ ತೆಗೆಯೋದು, ಹೆಂಗೆ ವೋಲ್ಟೇಜ್ನ ಬಿಲ್ಡ್ ಮಾಡೋದು ಅದನ್ನು ಬರೆಯೋದು. ಬಹಳ ಸಿಂಪಲ್. ಇದನ್ನ ನೀವು ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡ್ರೆ ಇಷ್ಟೇ. ಎಲ್ಲ 4 ಪೋಲ್ಸಲ್ಲೂ ರೆಸಿಡ್ಯೂಯಲ್ ಫ್ಲಕ್ಸ್ ಇರುತ್ತೆ. ಆ ರೆಸಿಡ್ಯೂಯಲ್ ಫ್ಲಕ್ಸ್ ಎಲ್ಲಿಗೆ ಹೋಯ್ತು? ಏರ್ ಗ್ಯಾಪ್ ಮುಖಾಂತರ ಆರ್ಮೇಚರ್ ಕಂಡಕ್ಟರ್ಗೆ ಹೋಯ್ತು. ಆರ್ಮೇಚರ್ ಕಂಡಕ್ಟರ್ಗೆ ಏನು ಲಿಂಕ್ ಆಯಿತು? ರೆಸಿಡ್ಯೂಯಲ್ ಫ್ಲಕ್ಸ್ ಲಿಂಕ್ ಆಯಿತು. ಏನು ಜನರೇಟ್ ಆಯಿತು? ವೋಲ್ಟೇಜ್ ಜನರೇಟ್ ಆಯಿತು. ವೋಲ್ಟೇಜ್ ಏನು ದಬ್ಬುತ್ತೆ? ಕರೆಂಟ್ ದಬ್ಬುತ್ತೆ. ಆ ಕರೆಂಟ್ ಎಲ್ಲಿಗೆ ಬರುತ್ತೆ? ವಾಪಸ್ ಫೀಲ್ಡ್ ವೈಂಡಿಂಗ್ ಬರುತ್ತೆ. ಫೀಲ್ಡ್ ವೈಂಡಿಂಗ್ ಕರೆಂಟ್ ಬಂದ ತಕ್ಷಣ ಏನು ಜನರೇಟ್ ಆಯಿತು? ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಆಯಿತು. ಅಗೇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಎಲ್ಲಿಗೆ ಹೋಯ್ತು? ಮತ್ತೆ ಆರ್ಮೇಚರ್ ಕಂಡಕ್ಟರ್ಗೆ ಹೋಯ್ತು ಏರ್ ಗ್ಯಾಪ್ ಮುಖಾಂತರ. ಏನು ಜನರೇಟ್ ಆಯಿತು? ವೋಲ್ಟೇಜ್ ಜನರೇಟ್ ಆಯಿತು. ವೋಲ್ಟೇಜ್ ಏನು ದಬ್ಬುತ್ತೆ? ಕರೆಂಟ್ ದಬ್ಬುತ್ತೆ. ಆ ಕರೆಂಟ್ ಎಲ್ಲಿಗೆ ಹೋಯ್ತು? ವಾಪಸ್ ಫೀಲ್ಡ್ ವೈಂಡಿಂಗ್ ಬಂತು. ಅಗೇನ್ ವಾಟ್ ವಿಲ್ ಜನರೇಟ್? ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಜನರೇಟ್. ಅಗೇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಫ್ಲೋ ಟು ದ ಆರ್ಮೇಚರ್ ಥ್ರೂ ಏರ್ ಗ್ಯಾಪ್. ವಾಟ್ ವಿಲ್ ಜನರೇಟೆಡ್? ವೋಲ್ಟೇಜ್ ವಿಲ್ ಬಿ ಜನರೇಟೆಡ್. ಅಗೇನ್ ವೋಲ್ಟೇಜ್ ಏನು ದಬ್ತು? ಕರೆಂಟ್ ದಬ್ತು. ಅಗೇನ್ ಕರೆಂಟ್ ಎಲ್ಲಿಗೆ ಬಂತು? ಮ್ಯಾಗ್ನೆಟಿಕ್ ಫ್ಲಕ್ಸ್ ಫೀಲ್ಡ್ ವೈಂಡಿಂಗ್ ಬಂತು. ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್. ನೋಡಿ, ಸೈಕಲ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇದನ್ನೇ ಇಂಗ್ಲೀಷಲ್ಲಿ ಬರೋದು ಡ್ಯೂ ಟು ರೆಸಿಡ್ಯೂಯಲ್ ಫ್ಲಕ್ಸ್. ಡ್ಯೂ ಟು ರೆಸಿಡ್ಯೂಯಲ್ ಫ್ಲಕ್ಸ್. ಡ್ಯೂ ಟು ರೆಸಿಡ್ಯೂಯಲ್ ಫ್ಲಕ್ಸ್ the armature conductor, due to residual flux, armature conductor will induce voltage. Due to residual flux, due to residual flux, due to residual flux, armature conductor will produce voltage. This voltage drives current to the field winding. What will produce?
magnetic flux will be produced. Again, magnetic flux linked to the armature conductor through air gap. Voltage will be produced. This voltage will drive the current to the magnetic flux field winding. What will produce us? Magnetic flux will be produced. This magnetic flux will pass to the armature conductor through air gap. Voltage will be produced. This voltage drives current to the field winding. Magnetic flux will be produced. This magnetic flux will pass to the armature through air gap. The cycle continues until the generator generates a rated voltage. ಇಷ್ಟು ಬರೋದು ಆಯ್ತು. ನೀವು ಇದನ್ನ ಇಂಗ್ಲೀಷಲ್ಲಿ ಹೆಂಗ್ ಬೇಕಂಗೆ ಬರೀಬೋದು, ಭಾಳ ಸಿಂಪಲ್ ಆಗಿ. ಸಿಂಪಲ್ ಇಷ್ಟೇ ಬರೀರಿ. ಡ್ಯೂ ಟು ರೆಸಿಡ್ಯೂಯಲ್ ಫ್ಲಕ್ಸ್, ಡ್ಯೂ ಟು ಮ್ಯಾಜಿಕ್ ಯಾವುದಿಲ್ಲ, ರೆಸಿಡ್ಯೂಯಲ್ ಫ್ಲಕ್ಸ್. ಡ್ಯೂ ಟು ರೆಸಿಡ್ಯೂಯಲ್ ಫ್ಲಕ್ಸ್, ಆರ್ಮೇಚರ್ ಕಂಡಕ್ಟರ್ ಪ್ರೊಡ್ಯೂಸಸ್ ವೋಲ್ಟೇಜ್. ಆರ್ಮೇಚರ್ ಕಂಡಕ್ಟರ್ ಪ್ರೊಡ್ಯೂಸಸ್ ವೋಲ್ಟೇಜ್. ವೋಲ್ಟೇಜ್ ಏನ್ ಮಾಡುತ್ತೆ? ಕರೆಂಟ್ ದಬ್ಬುತ್ತೆ. ವೋಲ್ಟೇಜ್ ಡ್ರೈವ್ಸ್ ಕರೆಂಟ್ ಎಲ್ಲಿ ಹೋಗ್ತಾ ಇದೆ? ಟು ದ ಫೀಲ್ಡ್ ವೈಂಡಿಂಗ್. ಫೀಲ್ಡ್ ವೈಂಡಿಂಗ್ ಏನ್ ಜನರೇಟ್ ಮಾಡುತ್ತೋ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಜನರೇಟ್ ಮಾಡುತ್ತೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ವಿಲ್ ಬಿ ಪ್ರೊಡ್ಯೂಸ್ಡ್. Again, this magnetic flux will pass to the, passed ಅಂದ್ರೆ ಹೋಗೋದು, will pass to the ಇಲ್ಲಿಗೆ armature through what? Air gap. What will produce? Voltage will be produced. This voltage drives current to the field winding. Again, what will produce? Magnetic flux will be produced. This magnetic flux will pass to the armature through air gap. What will produce? Voltage will be produced. Voltage drives current to the field winding. The process continues. ಹಿಂಗೆ ಬರ್ಕೊಂತ ಹೋದ್ರೆ ಒಂದು 20 ಪೇಜ್ ಆಗ್ಬಿಡುತ್ತೆ, ಹೌದಾ? The process continues. ಹಿಂಗೆ ಲಾಸ್ಟಿಗೆ ಒಂದು ಪಾಯಿಂಟ್ ಬರ್ಬಿಟ್ರೆ ಆಯ್ತು. ಒಂದು 3 ಸತಿ ಹೇಳ್ರಿ. Magnetic residue due to residual flux. Armature conductor produces voltage drives current to the field winding. Magnetic flux will be produced. One time ಮುಗೀತು. This magnetic flux is passed to the armature through air gap. What will produce? Voltage will be produced. This voltage drives current to the field winding. Magnetic flux will be produced. Air time ಆಯ್ತು. This magnetic flux passes to the armature through air gap. What will produce? Voltage will be produced. This voltage drives current to the field winding. What will produce? Magnetic flux will be produced. Wait. This process is continuous. ಏನಂತ ಹೇಳ್ತಾನೆ? This process is continuous. This process is continuous until ಎಲ್ಲಿವರೆಗೂ? the generator generates rated voltage. Until the generator generates rated voltage. rated voltage ಅಂದ್ರೆ ಎಷ್ಟು? 220 ವೋಲ್ಟ್. 220 ಅಂತಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಈಗ ಫಾರ್ ಎಕ್ಸಾಂಪಲ್ 230 ವೋಲ್ಟ್ಸ್ ಅಂತ ಅನ್ಕೊಳ್ಳೋಣ. 230 ವೋಲ್ಟ್ಸ್ ಡಿಸಿ ಸಪ್ಲೈ ಬರಬೇಕು ಅಂದ್ರೆ ಎಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ಬೇಕು? ಅಷ್ಟು ಮ್ಯಾಗ್ನೆಟಿಕ್ ಫ್ಲಕ್ಸ್ ನ ಇಂಡ್ಯೂಸ್ ಮಾಡಲೇಬೇಕು. ದಿಸ್ ಇಸ್ ದ ಕಾನ್ಸೆಪ್ಟ್. ದಿಸ್ ಇಸ್ ಕಾಲ್ಡ್ ರೆಸಿಡಿಯಲ್ ಫ್ಲಕ್ಸ್. This is the concept of self excited generator. ಇಷ್ಟನ್ನ ವೋಲ್ಟೇಜ್ ಬಿಲ್ಡಿಂಗ್ ಪ್ರೋಸೆಸ್ ಅಲ್ಲಿ ನೀವು ಬರೀಬೇಕು. ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ವಾಟ್ ಯು ಮೀನ್ ಬೈ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಅಂತ ಕೇಳಿದ್ರೆ, without using external DC supply, magnetic flux will be produced in the field winding. This is called residual flux, and this is called residual flux, and the property is called self-excited generator. Mugi. How voltage is induced in the self-excited generator andre helbeku. Due to residual flux, the armature conductor produces voltage. This voltage drives current to the field winding. Again, magnetic flux will be produced. This magnetic flux linked to the conductor or passed to the conductor through air gap. What will produce? Voltage will be produced. This voltage drives current to the field winding. Magnetic flux will be produced. Again, magnetic flux is passed to the armature conductor through air gap. What will produce? Voltage will be produced. This voltage drives current to the field winding. Magnetic flux will be produced. This process is continuous until the generator generates a rated voltage. This is how voltage building process in the self-excited generator. Okay. In the next video, we have discuss what are the types of self-excited generator. Self-excited generator na types ಯಾವ್ಯಾವು? ಒಂದು shunt generator, ಇನ್ನೊಂದು series generator, ಇನ್ನೊಂದು compound generator. Again, compound generator na ಏನು ಮಾಡ್ತೀವಿ? ಎರಡು ತರ ಹೇಳ್ತೀವಿ. Very simple. Short shunt compound generator, long shunt compound generator. ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದಿಷ್ಟನ್ನು ನೀಟಾಗಿ ನೀವು ನೋಡ್ಕೋಬೇಕು. ನಾನು ಇಲ್ಲಿವರೆಗೂ ಚರ್ಚೆ ಮಾಡಿದ್ದು ಸಪರೇಟ್ಲಿ ಎಕ್ಸೈಟೆಡ್ ಜನರೇಟರ್ ಅಂದ್ರೆ ಏನು, ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ ಅಂದ್ರೆ ಏನು. ಸೊ ಇದಿಷ್ಟು ನಾನು ನೀಟಾಗಿ ಹೇಳಿದ್ದೀನಿ.
ಸೊ ವೆರಿ ಇಂಪಾರ್ಟೆಂಟ್, ದಯವಿಟ್ಟು ನೀಟಾಗಿ ನೋಡ್ಕೊಳ್ಳಿ. ಆಮೇಲೆ ವೀಡಿಯೋಸ್ಗಳನ್ನ ದಯವಿಟ್ಟು ನೋಡಿ, ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಇಲ್ಲಿ ಏನು ಹೇಳಿರ್ತೀನಿ ಅದಷ್ಟು ಅರ್ಥ ಆಗುತ್ತೆ ಅನ್ಕೋತೀನಿ ನಾನು. ಸೊ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಬೇಸಿಕ್ಸ್ ಆಫ್ ಆಲ್ ಡಿ ಸಿ ಮಷಿನ್ಸ್, ರೈಟ್. ಎಲ್ಲ ನಾವು ಓದಬೇಕಾಗಿರೋದು ಅಷ್ಟು ಬೇಕಾಗಿರೋವಂಥ ಕಾನ್ಸೆಪ್ಟ್ಸ್ಗಳು ಮುಂದೆ ನಿಮಗೆ ಹೈಯರ್ ಸೆಮಿಸ್ಟ್ರಿಗೆ ಹೋದಂಗೂ ಅಥವಾ ಹೈಯರ್ ನೀವು ಕರಿಕ್ಯುಲಮ್ಗೆ ಹೋದಂಗೂ ನಿಮಗೆ ಇವೆಲ್ಲ ಬೇಕಾಗ್ತವೆ. ಸೊ ಹಂಗಾಗಿ ನೆಗ್ಲೆಕ್ಟ್ ಮಾಡಬೇಡಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದಿಷ್ಟು ನಾನು ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿ ಹ್ಯಾವ್ ಡಿಸ್ಕಸ್ ಸೊ ವಾಟ್ ಆರ್ ದ ಟೈಪ್ಸ್ ಆಫ್ ಸೆಲ್ಫ್ ಎಕ್ಸೈಟೆಡ್ ಜನರೇಟರ್. ಸೆಲ್ಫ್ ಎಕ್ಸೈಟೆಡ್ ಜನರೇಟರ್ನ ಟೈಪ್ಸ್ಗಳು ಏನೇನು, ಸೀರೀಸು, ಶಂಟು, ಕಾಂಪೌಂಡ್, ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋದು. ಓಕೆ, ಥ್ಯಾಂಕ್ ಯು. ಲೆಟ್ಸ್ ಮೀಟ್ ಇನ್ 6th video. Okay, sorry, 7th video, right? Okay, thank you.